ಇಲ್ಲೂ ಸಹ ಕ್ಷಾಯಿಕ ಸಮ್ಯಕ್ತ ಪ್ರಾಪ್ತಿ ಮಾಡ್ಕೊಬೇಕಾದ್ರೆ ಆ ಜೀವ ತನ್ನ ಆತ್ಮನ ವಿಶುದ್ಧಿಯ ಪರಿಣಾಮವನ್ನು ಪುನಃ ಮಾಡ್ತಾನೆ. ಅಂದ್ರೆ ಈ 3 ಕರ್ಣಲಬ್ಧಿಗಳನ್ನು ಪುನಃ ಮಾಡ್ತಾನೆ. ಯಾವುದು? ಅಧಕರಣ, ಅಪೂರ್ವ ಕರ್ಣ, ಅನಿವೃತ್ತಿ ಕರ್ಣ. ಈ 3 ಕರ್ಣಗಳನ್ನು ಮಾಡಿದ ಬಳಿಕ ಅವನ ಆತ್ಮನಲ್ಲಿ ಎಂಥ ಒಂದು ವಿಶುದ್ಧಿ ಪರಿಣಾಮ ಉಂಟಾಗುತ್ತೆ ಅಂತಂದ್ರೆ, ಆ ವಿಶುದ್ಧಿ ಪರಿಣಾಮದಿಂದ ಆ ಜೀವ ಮೊದಲು ಏನ್ ಮಾಡ್ತಾನಂದ್ರೆ ಅನಂತಾನುಬಂಧಿಯ ವಿಸಂಯೋಜನೆಯನ್ನು ಮಾಡ್ತಾನೆ. ಅನಂತಾನುಬಂಧಿಯ ವಿಸಂಯೋಜನೆ ಅಂದ್ರೆ ಅನಂತಾನುಬಂಧಿಯ ಎಷ್ಟು ದ್ರವ್ಯಗಳಿತ್ತಲ್ವೋ, ಆ ಕರ್ಮ ಪ್ರಕೃತಿಗಳ ದ್ರವ್ಯ ಇತ್ತಲ್ವಾ, ಅದನ್ನ ಅವನ್ ಏನ್ ಮಾಡ್ತಾನೆ, ಅದನ್ನ ಅವನು ಅಪ್ರತ್ಯಾಖ್ಯಾನ ರೂಪ ಕನ್ವರ್ಟ್ ಮಾಡ್ಕೊಂಡ್ಬಿಡ್ತಾನೆ. ಅನಂತಾನುಬಂಧಿಯ ಎಷ್ಟು ಆ ಕರ್ಮದ ದ್ರವ್ಯಗಳಿತ್ತು ಅದನ್ನು ಪೂರ್ತಿ ಅಪ್ರತ್ಯಾಖ್ಯಾನ ರೂಪ ಕನ್ವರ್ಟ್ ಮಾಡ್ಕೊಂಡ್ಬಿಡ್ತಾನೆ. ಇನ್ನು ಅಪ್ರತ್ಯಾಖ್ಯಾನದ ಎಷ್ಟು ಕರ್ಮಗಳು, ಆ ದ್ರವ್ಯ ಕರ್ಮಗಳು ಇತ್ತಲ್ವಾ, ಅಷ್ಟು ಅವನು ಪ್ರತ್ಯಾಖ್ಯಾನ ರೂಪ ಕನ್ವರ್ಟ್ ಮಾಡ್ಕೊಂಡ್ಬಿಡ್ತಾನೆ. ಅರ್ಥ ಆಯ್ತಲ್ವಾ? ಇನ್ನು ಪ್ರತ್ಯಾಖ್ಯಾನದ ಎಷ್ಟು ಕರ್ಮಗಳಿದ್ವೋ ಆ ಅಷ್ಟು ಕರ್ಮಗಳನ್ನು, ಆ ದ್ರವ್ಯ ಕರ್ಮವನ್ನು ಅಥವಾ ದ್ರವ್ಯ ಅಂದ್ರೆ ಕರ್ಮ ಪುದ್ಗಲಗಳನ್ನು, ಆ ಕರ್ಮಗಳನ್ನು ಅವನು ಏನ್ ಮಾಡ್ತಾನೆ ಅಂತಂದ್ರೆ ಅದನ್ನು ಪೂರ್ತಿ ಸಂಜಲನ ರೂಪದಲ್ಲಿ ಕನ್ವರ್ಟ್ ಮಾಡ್ಕೊಳ್ತಾನೆ. ಅರ್ಥ ಆಯ್ತಲ್ವಾ? ಹೀಗೆ ಆಗೋದು ಕ್ಷಾಯಿಕ ಸಮ್ಯಕ್ತ ಪ್ರಾಪ್ತಿ ಮಾಡ್ಕೊಬೇಕಾದ್ರೆ. ಈ ಪ್ರೋಸೆಸ್ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಇನ್ನು ಅವನ್ ಏನ್ ಮಾಡ್ದ, ಸೊ ಏನು ಈಗ ಅನಂತಾನುಬಂಧಿನ ಅಪ್ರತ್ಯಾಖ್ಯಾನ ರೂಪಕ್ಕೆ ಪೂರ್ತಿ ಕನ್ವರ್ಟ್ ಮಾಡ್ಕೊಂಡ. ಈಗ ಅನಂತಾನುಬಂಧಿ 0, ಈಗ ಅಪ್ರತ್ಯಾಖ್ಯಾನ ಪೂರ್ತಿ ಪ್ರತ್ಯಾಖ್ಯಾನ ರೂಪ ಕನ್ವರ್ಟ್ ಮಾಡ್ಕೊಂಡ. ಈಗ ಅಪ್ರತ್ಯಾಖ್ಯಾನ ಕಂಪ್ಲೀಟ್ 0 ಆಗೋಯ್ತು. ಇನ್ನು ಪ್ರತ್ಯಾಖ್ಯಾನನ ಸಂಜ್ವಲನ ರೂಪದ ಕನ್ವರ್ಟ್ ಮಾಡ್ಕೊಂಡ. ಈಗ ಪ್ರತ್ಯಾಖ್ಯಾನನು ಪೂರ್ತಿ 0 ಆಗೋಯ್ತು. ಇನ್ನು ಸಂಜ್ವಲನ ನೋ ಕಷಾಯ ರೂಪದಲ್ಲಿ ಕನ್ವರ್ಟ್ ಮಾಡ್ಕೊಳ್ತಾನೆ. ಏನು ಸಂಜ್ವಲನವನ್ನು ಸಹ ನೋ ಕಷಾಯ ರೂಪದಲ್ಲಿ ಕನ್ವರ್ಟ್ ಮಾಡಿ ಇನ್ನು ಸಂಪೂರ್ಣವಾಗಿ ಅದನ್ನ ಡೆಸ್ಟ್ರಾಯ್ ಮಾಡ್ಬಿಡ್ತಾನೆ, ಅದನ್ನು ನಾಶ ಮಾಡ್ಬಿಡ್ತಾನೆ. ಅರ್ಥ ಆಗ್ತಿದ್ಯಲ್ವಾ? ಇದೇನಾಯ್ತು, ಇದು ಒಂದು ಅನಂತಾನುಬಂಧಿಯ ವಿಸಂಯೋಜನೆ ಮಾಡ್ದ. ನೆಕ್ಸ್ಟ್ ಏನ್ ಮಾಡ್ತಾನೆ, ನೆಕ್ಸ್ಟ್ ಈಗ ಚಾರಿತ್ರ ಸಮ್ಯಕ್ ವಿರೋಧಿಯ ಏನೋ ಒಂದು ಚಾರಿತ್ರ ಮೋನಿದ ಭೇದ ಅಂತ ನಾವೇನು ಹೇಳಿದ್ವಲ್ಲ, ಈ ಅನಂತಾನುಬಂಧಿ, ಅದನ್ನು ಪೂರ್ತಿ ಅವನು ನಾಶ ಮಾಡ್ದ. ನೆಕ್ಸ್ಟ್ ಈಗ ಮಿಥ್ಯಾತ್ವಕ್ಕೆ ಬರ್ತಾನೆ. ಓಕೆ, ದರ್ಶನ್ ಮೋನಿಯ ಕರ್ಮದೇನು 3 ಭೇದ ಇದೆಯಲ್ಲ, ಮಿಥ್ಯಾತ್ವ, ಸಮ್ಯಕ್ ಮಿಥ್ಯಾತ್ವ, ಸಮ್ಯಕ್ ಪ್ರಕೃತಿ. ಈಗ ಮೊದಲು ಏನ್ ಮಾಡ್ತಾನೆ, ಆ ಮಿಥ್ಯಾತ್ವ ಪ್ರಕೃತಿಯ ಎಲ್ಲ ದ್ರವ್ಯವನ್ನು ಪೂರ್ತಿ ಅವನು ಏನ್ ಮಾಡ್ತಾನೆ, ಸಮ್ಯಕ್ ಮಿಥ್ಯಾತ್ವ ರೂಪದಲ್ಲಿ ಕನ್ವರ್ಟ್ ಮಾಡ್ಕೊಂಡ್ಬಿಡ್ತಾನೆ. ಈಗ ಅವನ ಮಿಥ್ಯಾ ಪ್ರಕೃತಿ ಎಲ್ಲ 0 ಆಗೋಯ್ತು, ಏನು ಉಳ್ಕೊಂಡಿಲ್ಲ ಅವನ ಆತ್ಮನಲ್ಲಿ. ಆ ಎಲ್ಲಾ ಕರ್ಮಗಳನ್ನು ಅವನು ಸಮ್ಯಕ್ ಮಿಥ್ಯಾತ್ವ ರೂಪ ಕನ್ವರ್ಟ್ ಮಾಡ್ಕೊಂಡ. ಇನ್ನು ಸಮ್ಯಕ್ ಮಿಥ್ಯಾತ್ವ ರೂಪದಲ್ಲಿ ಕನ್ವರ್ಟ್ ಆಗಿರುವಂತಹ ಎಲ್ಲಾ ದ್ರವ್ಯಗಳನ್ನು ಅಂದ್ರೆ ಆ ಎಲ್ಲಾ ಕರ್ಮಗಳನ್ನು ಸಮ್ಯಕ್ ಪ್ರಕೃತಿ ರೂಪದಲ್ಲಿ ಕನ್ವರ್ಟ್ ಮಾಡ್ಕೊಳ್ತಾನೆ. ಅರ್ಥ ಆಯ್ತಲ್ವಾ? ಸಮ್ಯಕ್ ಪ್ರಕೃತಿ ರೂಪದಲ್ಲಿ ಕನ್ವರ್ಟ್ ಮಾಡ್ಕೊಂಡ. ಇನ್ನು ಈ ಸಮ್ಯಕ್ ಪ್ರಕೃತಿಯನ್ನು ಸಹ ಅವನು ಅನಂತ ಪಟ್ಟು ಅದನ್ನು ನಾಶ ಮಾಡ್ತಾನೆ. ಅರ್ಥ ಆಗ್ತಲ್ವಾ? ಅದರಲ್ಲೂ ಅನಂತ ಭಾಗ, ಸಮ್ಯಕ್ ಪ್ರಕೃತಿಯಾಗಿ ಏನ್ ಕನ್ವರ್ಟ್ ಮಾಡಿದ್ದ ಅದರಲ್ಲೂ ಅನಂತ ಭಾಗ ಅವನು ನಾಶ ಮಾಡಿರ್ತಾನೆ. ಇನ್ನೇನೋ ಒಂದ್ ಸ್ವಲ್ಪ ಉಳ್ಕೊಂಡಿರುತ್ತೆ. ಅಂತ ಅವಸ್ಥೆಗೆ ಏನ್ ಹೇಳ್ತಾರೆ, ಕೃತ್ಯ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ವಾ? ಅಂತ ಒಂದು ಅವಸ್ಥೆಗೆ ಏನ್ ಹೇಳ್ತಾರೆ, ಕೃತ್ಯ ಅಂತ ಹೇಳ್ತಾರೆ. ಅದಕ್ಕೆ ಹೇಳೋದು, ಎಲ್ಲಿವರೆಗೂ ಕೃತ್ಯ ಇರುವುದು ಅಲ್ಲಿವರೆಗೆ ಮರಣ ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ ನೋಡಿ, ಇದರಲ್ಲಿ 2 ಭೇದ ಇದೆ, 2 ಮತ ಇದೆ. ಒಬ್ಬರು ಆಚಾರ್ಯ ಹೇಳ್ತಾರೆ ಮರಣ ಆಗುತ್ತೆ ಅಂತ ಹೇಳ್ತಾರೆ. ಒಂದ್ ನಿಮಿಷ, ಕೃತ್ಯದಲ್ಲಿ ಮರಣ ಆಗುತ್ತೆ. ಓಕೆ ಸರಿ ಇದೆ ನೋಡಿ. ಕೃತ್ಯ ಅರ್ಥ ಆಗ್ತಿದೆಯಲ್ವಾ? ಅವನು ಅನಂತಾನುಬಂಧಿಯಂತೂ ಪೂರ್ತಿ ನಾಶ ಮಾಡ್ದ. ಇನ್ನು ಮಿಥ್ಯಾತ್ವನ ಸಮ್ಯಕ್ ಮಿಥ್ಯಾತ್ವ ಕನ್ವರ್ಟ್ ಮಾಡ್ದ. ಸಮ್ಯಕ್ ಮಿಥ್ಯಾತ್ವನ ಸಮ್ಯಕ್ ಪ್ರಕೃತಿ ರೂಪದಲ್ಲಿ ಪೂರ್ತಿ ಕನ್ವರ್ಟ್ ಮಾಡ್ಕೊಂಡು ಸಮ್ಯಕ್ ಪ್ರಕೃತಿಯನ್ನು ಅನಂತ ಭಾಗ ಅದನ್ನು ನಾಶ ಮಾಡಿ ಇನ್ ಸ್ವಲ್ಪ ಉಳ್ಕೊಂಡಿತ್ತು. ಆ ಒಂದು ಅವಸ್ಥೆಯಲ್ಲಿ ಅಲ್ಲಿವರೆಗೂ ಅವನಿಗೆ ಏನಾಗುತ್ತೆ, ಮರಣವೂ ಆಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಅದೇ ಏನ್ ಕೊಟ್ಟಿದ್ದಾರೆ ಇಲ್ಲಿ ಮತ್ತೊಂದ್ಸಲ, ಕ್ಷಾಯಿಕ ಸಮ್ಯಕ್ ದರ್ಶನ ಪ್ರಾಪ್ತಿ ಮಾಡಿಕೊಳ್ಳಲು ಸಮ್ಮುಖ ಇರುವಂತಹ ಜೀವಿಯು ಎಲ್ಲಿವರೆಗೆ ಮಿಥ್ಯಾತ್ವ, ಸಮ್ಯಕ್ ಮಿಥ್ಯಾತ್ವ ಮತ್ತು ಅನಂತಾನುಬಂಧಿ ಚತುಷ್ಕವನ್ನು ಎಲ್ಲಿವರೆಗೆ ಕ್ಷಯ ಮಾಡಿಕೊಳ್ಳುವುದಿಲ್ಲವೋ, ಅಂದ್ರೆ ಎಲ್ಲಿವರೆಗೆ ಕೃತ್ಯ ಇರುವುದೋ ಅಲ್ಲಿವರೆಗೆ ಮರಣವೂ ಆಗೋದಿಲ್ಲ. ಅದನ್ನೇ ಕೊಟ್ಟಿದ್ದಾರೆ ನೋಡಿ. ಅಂದ್ರೆ ಇಷ್ಟುನು ಈ 6 ಪ್ರಕೃತಿಯನ್ನು ನಾಶ ಮಾಡ್ದ. ನಾಶ ಅಂತಂದ್ರೆ ಕನ್ವರ್ಟ್ ಮಾಡಿ ನಾಶ ಮಾಡ್ದ. ಇನ್ನೊಂದು ಸಮ್ಯಕ್ ಪ್ರಕೃತಿ ಒಂದು ಉಳ್ಕೊಂಡಿದೆ, ಆ ಪ್ರಕೃತಿಯನ್ನೂ ಅನಂತ ಭಾಗ ನಾಶ ಮಾಡಿದ್ದೇನೆ, ಇನ್ನು ಸ್ವಲ್ಪ ಉಳ್ಕೊಂಡಿದೆ. ಅಲ್ಲಿವರೆಗೂ ಆ ಜೀವಕ್ಕೆ ಏನ್ ಈ ಪ್ರೋಸೆಸ್ ನಡೀತಾ ಇದೆಯಲ್ವಾ, ಅಲ್ಲಿವರೆಗೂ ಆ ಜೀವಕ್ಕೆ ಮರಣವು ಆಗುವುದಿಲ್ಲ. ಅರ್ಥ ಆಯ್ತಲ್ವಾ? ಇನ್ನು ನೆಕ್ಸ್ಟ್ 39ನೇ ಪ್ರಶ್ನೆ ಓದಿ ಇದನ್ನ ಇನ್ನು ನೆಕ್ಸ್ಟ್ ಕ್ಲಿಯರ್ ಮಾಡ್ಕೊಳ್ಳೋಣ. ಸರ್, ಕೃತಕೃತ್ಯ ವೇದಕ ಸಮ್ಯಕ್ ದೃಷ್ಟಿ ಜೀವವು ಮರಣ ಹೊಂದಿ ಎಲ್ಲೆಲ್ಲಿ ಉತ್ಪನ್ನವಾಗುತ್ತದೆ? ಸುಮಕ ಮೇಲೆ ಮಾಡಿ ಅದು ಸ್ಕ್ರೀನ್. ಕೃತಕೃತ್ಯ ವೇದಕ ಸಮ್ಯಕ್ತ್ವದ ಕಾಲವು ಅಂತರ್ಮುಹೂರ್ತವಾಗಿದೆ. ಅದರ 4 ಭಾಗಗಳಲ್ಲಿ ಮೊದಲನೆಯದಾದ ಭಾಗದಲ್ಲಿ
ಮರಣ ಹೊಂದಿದ ಜೀವವು ದೇವತೆಗಳಲ್ಲಿ ಎರಡನೇ ಭಾಗದಲ್ಲಿ ಹೇಳಿಮ್ಮ. ಹಾ ಸರ್, ಸ್ಕ್ರೀನ್ ಇದು ಆಗ್ತಾ ಇದೆ. ಓಕೆ, ನಾನು ಹೇಳ್ತೀನಿ ನೋಡಿ ಅಷ್ಟೋ ತನಕ. ಇಲ್ಲಿ ಏನ್ ಹೇಳ್ತಿದ್ರೆ, ಕೃತ್ಯ ಎರಡನೇ ವೇದಿಕ ಸಮ್ಯಕ್ತ್ವದ ಕಾಲ ಒಂದು ಅಂತರ್ಮುಹೂರ್ತ ಇರುತ್ತೆ. ಓಕೆ, ಆ ಸಮ್ಯಕ್ತ ಎಷ್ಟು ಕಾಲ? ಒಂದು ಅಂತರ್ಮುಹೂರ್ತ. ಆ ಅಂತರ್ಮುಹೂರ್ತ ಕಾಲದಲ್ಲಿ ಆ ಅಂತರ್ಮುಹೂರ್ತವನ್ನು 4 ಭಾಗ ಮಾಡಿದ್ದಾರೆ. ಓಕೆ, 4 ಭಾಗದಲ್ಲಿ ಮೊದಲನೇ ಭಾಗ ಏನಿದೆ ಅಲ್ವಾ, ಮೊದಲನೇ ಭಾಗದಲ್ಲಿ ಆ ಜೀವ ಮರಣವನ್ನು ಹೊಂದಿದರೆ ದೇವಗತಿಗೆ ಹೋಗ್ತಾನೆ. ಎರಡನೇ ಭಾಗದಲ್ಲಿ ಅವನು ಮರಣವನ್ನು ಹೊಂದಿದರೆ ಆ ಜೀವ ದೇವ ಮತ್ತು ಮನುಷ್ಯದಲ್ಲೂ ಎರಡರಲ್ಲೂ ಹೋಗ್ಬೋದು ಅಂತ. ಮೂರನೇ ಭಾಗದಲ್ಲಿ ಆ ಜೀವ ಏನಾದ್ರು ಮರಣ ಹೊಂದಿದ್ರೆ ದೇವ, ಮನುಷ್ಯ ಮತ್ತು ತಿರಂಚ ಈ 4 ಗತಿಗಳಿಗೂ ಹೋಗ್ಬೋದು. ಇನ್ನು 4ನೇ ಭಾಗದಲ್ಲಿ ಮರಣ ಹೊಂದಿದಂತ ಜೀವ 4 ಗತಿಗಳಿಗೂ ಹೋಗ್ಬೋದು ಅಂತ ಅವರು ಇಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಏನ್ ಅರ್ಥ ಅಂತಂದ್ರೆ, ಈಗ ಯಾ ಜೀವ ಕೃತಕೃತ್ಯ ಅವಸ್ಥೆಯಲ್ಲಿ ಇದ್ದಾನೆ ಅಂತ ತಿಳ್ಕೊಳ್ಳಿ. ಅಂದ್ರೆ ಅವನು ಅನಂತಾನುಬಂಧಿನೂ ಪೂರ್ತಿ ನಾಶ ಮಾಡ್ದ, ಮಿಥ್ಯಾತ್ವವನ್ನು ನಾಶ ಮಾಡ್ದ, ಸಮ್ಯಕ್ ಮಿಥ್ಯಾತ್ವವನ್ನು ನಾಶ ಮಾಡ್ದ. ಈಗ ಕೇವಲ ಸಮ್ಯಕ್ ಪ್ರಕೃತಿ ಒಂದು ಉಳ್ಕೊಂಡಿದೆ. ಆ ಸಮ್ಯಕ್ ಪ್ರಕೃತಿಯಲ್ಲೂ ಅನಂತ ಭಾಗ ನಾಶ ಮಾಡಿದ್ದೇನೆ. ಇನ್ ಸ್ವಲ್ಪ ಕರ್ಮಗಳು ಉಳ್ಕೊಂಡಿದೆ. ಆ ಸಮ್ಯಕ್ ಪ್ರಕೃತಿಯ ಸ್ವಲ್ಪ ಕರ್ಮಗಳು ಇನ್ನೂ ಉಳ್ಕೊಂಡಿದೆ ಶೇಷ. ಆ ಅವಸ್ಥೆಯಲ್ಲಿ ಅವನಿಗೆ ಏನಾದ್ರೂ ಮರಣ ಹೊಂದಿದ್ರೆ, ಓಕೆ, ಆ ಅವಸ್ಥೆಯಲ್ಲಿ ಅವನಿಗೆ 4 ಭಾಗ ಮಾಡಿದರೆ. ಈ ನೋಡಿ, ಈ ಸಮ್ಯಕ್ತ ಏನು ಪ್ರಾಪ್ತಿಯಾಗಕ್ಕೆ ಒಂದು ಅಂತರ್ಮೂರ್ತ, ಕೃತ್ಯ ವೇದಕ ಸಮ್ಯಕ್ತದ ಕಾಲ ಎಷ್ಟು ಅಂತಂದ್ರೆ ಅಂತರ್ಮೂರ್ತ. ಆ ಅಂತರ್ಮೂರ್ತ ಕಾಲದಲ್ಲಿ 4 ಭಾಗ ಮಾಡಿದ್ದಾರೆ. ಆ ಅಂತರ್ಮೂರ್ತ ಕಾಲದಲ್ಲಿ ಅವನಿಗೆ ಮರಣ ಹೊಂದಿದ್ರೆ ಅವನು ಎಲ್ಲೆಲ್ಲಿ ಜನ್ಮ ಪಡಿತಾನೆ ಅಂತ. ಓಕೆ, ಅರ್ಥ ಆಗ್ತಿದೆ ಅಲ್ವಾ? ಕೃತ್ಯ ವೇದಕ ಸಮ್ಯಕ್ತವಾದ ಅವಸ್ಥೆ ಪ್ರಾಪ್ತಿ ಮಾಡ್ಕೊಂಡ್ಮೇಲೆ ಅವನಿಗೆ ಅದ್ರದ್ದು ಸಮಯ ಅಂದ್ರೆ ಅಂತರ್ಮೂರ್ತ. ಅಷ್ಟು ಅಂತರ್ಮೂರ್ತದಲ್ಲಿ ಅವನೇನಾದ್ರೂ ಮರಣ ಹೊಂದಿಲ್ಲ ಅಂದ್ರೆ ಅವನು ನಿಯಮದಿಂದ ಅವನು ಶಾಯಿಕ ಸಮ್ಯಕ್ ದೃಷ್ಟಿ ಆಗ್ತಾನೆ. ಅರ್ಥ ಆಯ್ತಲ್ವಾ? ಒಮ್ಮೆ ಕೃತ್ಯ ವೇದಕ ಸಮ್ಯಕ್ತ ಅವನಿಗೆ ಪ್ರಾಪ್ತಿ ಆದ್ಮೇಲೆ ಅವನು ನಿಯಮದಿಂದ ಅವನಿಗೆ ಶಾಯಿಕ ಸಮ್ಯಕ್ತ ಅಲ್ಲೇ ಅವನಿಗೆ ಪ್ರಾಪ್ತಿ ಮಾಡ್ಕೊಳ್ತಾನೆ ಅಂತರ್ಮೂರ್ತದಲ್ಲಿ, ಅವನೇನಾದ್ರು ಮರಣ ಹೊಂದಿಲ್ಲ ಅಂತಂದ್ರೆ. ಇಲ್ಲಿ ಮರಣದ ಅಪೇಕ್ಷೆಯಿಂದ ಹೇಳ್ತಿದ್ದಾರೆ. ಸರಿ, ಅವನಿಗೆ ಇನ್ನೂ ಅಂತರ್ಮೂರ್ತ ಇದೆ, ಅಷ್ಟಲ್ಲೇ ಮರಣ ಆಗ್ಬಿಟ್ರೆ ಏನಾಗುತ್ತೆ ಅಂತ ಹೇಳ್ತಿದ್ದಾರೆ. ಅದ್ರಲ್ಲಿ 4 ಭಾಗ ಮಾಡಿದ್ದಾರೆ. ಪ್ರಥಮ ಭಾಗದಲ್ಲಿ ಅವನೇನಾದ್ರು ಮರಣ ಹೊಂದಿದ್ರೆ ಅವನು ದೇವ ಮತ್ತು ಮನುಷ್ಯ ಗತಿಗೆ ಹೋಗ್ತಾನೆ. ಇನ್ನು ದ್ವಿತೀಯ ಭಾಗದಲ್ಲಿ ಅವನೇನಾದ್ರು ಮರಣ ಹೊಂದ್ರೆ ದೇವ, ಮನುಷ್ಯ ಮತ್ತು ತಿರಂಚ ಗತಿಗೆ ಹೋಗ್ತಾನೆ. ಪ್ರಥಮ ಭಾಗದಲ್ಲಿ ದೇವ, ಎರಡನೇ ಭಾಗದಲ್ಲಿ ದೇವ ಮತ್ತೆ ಮನುಷ್ಯನಿಗೆ ಹೋಗ್ತಾನಂತೆ. ಮೂರನೇ ಭಾಗದಲ್ಲಿ ಆ ಜೀವ, ಒಂದ್ ನಿಮಿಷ, ಮೃತವಾದ ಜೀವಗಳು ದೇವ ಮತ್ತು ಮನುಷ್ಯ ತಿರ್ಯಂಚಗಳಲ್ಲಿಯೂ ಎರಡನೇ ಭಾಗದಲ್ಲಿ ಮೃತವಾದ ಜೀವಗಳು ದೇವ ಮತ್ತು ಮನುಷ್ಯರಲ್ಲಿ, ಮೂರನೇ ಭಾಗದಲ್ಲಿ ಮೃತವಾದ ಜೀವಗಳು ದೇವ, ಮನುಷ್ಯ, ತಿರ್ಯಂಚಗಳಲ್ಲಿಯೂ ಮತ್ತು ನಾಲ್ಕನೇ ಭಾಗದಲ್ಲಿ ಮೃತವಾದ ಜೀವಗಳು 4 ಗತಿಗಳಲ್ಲಿ ಯಾವ ಗತಿಯಲ್ಲಾದರೂ ಹುಟ್ಟುತ್ತವೆ. ನೋಡಿ, ಅರ್ಥ ಆಗ್ತಿದೆಯಲ್ಲ? ಇಷ್ಟೇ. ಆ ಜೀವ ಆ ಅಂತರ್ಮೂರ್ತದಲ್ಲಿ ಅವ್ನಿಗೆ ಏನಾದ್ರು ಮರಣ ಸಂಭವಿಸಿದ್ರೆ ಈ 4 ಭಾಗದಲ್ಲಿ ಅವ್ನಿಗೇನಾದ್ರು ಮರಣ ಹೊಂದಿದ್ರೆ ಆ ಗತಿಗಳಿಗೆ ಅವ್ನು ಸೇರ್ಕೊಳ್ತಾನೆ. ಪ್ರಥಮ ಭಾಗದಲ್ಲಿ ಅವ್ನಿಗೆ ಮರಣ ಹೊಂದಿದ್ರೆ ಅವ್ನು ದೇವಗತಿಗೆ ಹೋಗ್ಬೋದು, ದೇವಗತಿಗೆ ಹೋಗ್ತಾನೆ, ಬೇರೆ ಗತಿಗಿಲ್ಲ, ದೇವಗತಿಗೆ ಹೋಗ್ತಾನೆ ಅಂತ ಹೇಳ್ತಿದ್ದಾರೆ. ಎರಡನೇ ಭಾಗದಲ್ಲಿ ಮರಣ ಹೊಂದಿದ್ರೆ ದೇವಗತಿಗೆ ಹೋಗ್ಬೋದು, ಮನುಷ್ಯ ಗತಿಗೆ ಹೋಗ್ಬೋದು. ಮೂರನೇ ಭಾಗದಲ್ಲಿ ಮರಣ ಹೊಂದಿದ್ರೆ ಮನುಷ್ಯ ಗತಿಗೆ ಹೋಗ್ಬೋದು, ದೇವಗತಿಗೆ ಹೋಗ್ಬೋದು, ತಿರಂಚ ಗತಿಗೆ ಹೋಗ್ಬೋದು. ಇನ್ನು 4ನೇ ಭಾಗದಲ್ಲಿ ಮರಣ ಹೊಂದ್ರೆ 4 ಗತಿಗಳು ನರಕ ಗತಿಗೂ ಹೋಗ್ಬೋದು. ಈಗ ನೋಡಿ, ನೀವು ಕೇಳ್ಬೋದು, ಸರಿ, ಕೃತ್ಯ ಅವಸ್ಥೆಯಲ್ಲಿ ಅವನಿದ್ದಾನೆ ಅಂದ್ರೆ ಸಮ್ಯಕ್ ಪ್ರಕೃತಿಯನ್ನು ಅನಂತ ಭಾಗ ನಾಶ ಮಾಡಿ ಇನ್ನೂ ಒಂದ್ ಸ್ವಲ್ಪ ಉಳ್ಕೊಂಡಿದ್ರೆ ಅವನಿಗೆ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಅನ್ಸ್ಕೊಳ್ಳೋದಿಲ್ಲ. ಅದನ್ನು ನಾಶ ಮಾಡಿದಾಗ ಕ್ಷಾಯಿಕ ಆಗೋದು ಅವನಿಗೆ. ಯಾಕಂದ್ರೆ 7 ಪ್ರಕೃತಿಗಳನ್ನ ಸಂಪೂರ್ಣ 0 ಮಾಡಿರ್ಬೇಕು ಅಲ್ವಾ? ಸೊ ಇದರಲ್ಲಿ ಆಚಾರ್ಯದ 2 ಮತ ಇದೆ. ಒಬ್ರು ಆಚಾರ್ಯ ಹೇಳ್ತಾರೆ, ಈ ಕೃತ್ಯ ವೇದಕ ಸಮ್ಯಕ್ತ ಏನು ಇರುತ್ತೆ ಅಲ್ವಾ, ಕೃತ್ಯ ಅವಸ್ಥೆಯನ್ನು ಅವನು ಪ್ರಾಪ್ತಿ ಮಾಡ್ಕೊಂಡಾಗ ಆ ಜೀವಕ್ಕೆ ಮರಣ ಆಗೋದಿಲ್ಲ. ಅವನ ನಿಯಮದಿಂದ ಅಲ್ಲೇ ಅವನು ಪೂರ್ತಿ ಮಾಡ್ಕೊಂತಾನೆ. ಪೂರ್ತಿ ಅಂದ್ರೆ ಕ್ಷಾಯಿಕ ಸಮ್ಯಕ್ತ ಪ್ರಾಪ್ತಿ ಮಾಡ್ಕೊಂಡು ನಂತರ ಅವನು ಮರಣ ಸಂಭವಿಸ್ಬೋದು ಅಂತ ಹೇಳಿದ್ದಾರೆ ಒಬ್ರು ಆಚಾರ್ಯರು. ಇನ್ನೊಬ್ರು ಆಚಾರ್ಯರು ಇಲ್ಲ, ಅವನ್ಗೆ ಆ ಕೃತ್ಯ ಅವಸ್ಥೆಯಲ್ಲೂ ಅವನ್ಗೆ ಮರಣ ಆಗ್ಬೋದು ಅಂತ ಒಬ್ರು ಆಚಾರ್ಯ ಹೇಳ್ತಾರೆ. 2 ಮತ ಇದೆ. ಒಬ್ರು ಇಲ್ಲ, ಅವ್ನ್ ಕ್ಷಾಯಿಕ ಸಮ್ಯಕ್ತ ಪ್ರಾಪ್ತಿ ಮಾಡ್ಕೊಂಡು ನಂತರ ಬೇಕಾದ್ರೆ ಅವನು ಸಾವನ್ನಪ್ಬೋದು, ಅದಕ್ ಮುಂಚೆನೆ ಅವನು ಸಾಯೋದಿಲ್ಲ ಅಂತ ಒಬ್ರು. ಇನ್ನೊಬ್ರು ಇಲ್ಲ, ಆ ಸಮಯದಲ್ಲೂ ಅವನಿಗೆ ಮರಣ ಆಗ್ಬೋದು ಅಂತ ಹೇಳ್ತಾರೆ. ಸೊ ಯಾವ ಆಚಾರ್ಯರು ಕೃತ್ಯ ಅವಸ್ಥೆಯಲ್ಲಿ ಮರಣ ಆಗುತ್ತೆ ಅಂತ ಹೇಳ್ತಾರೆ, ಅವ್ರ ಅಪೇಕ್ಷೆಯಿಂದ ಇಲ್ಲಿ 4 ಭಾಗ ಮಾಡಿ, ಆ 4 ಭಾಗದಲ್ಲಿ ಪ್ರಥಮ ಭಾಗದಲ್ಲಿ
ಮರಣ ಹೊಂದವನು ಈ ಗತಿಗೆ ಹೋಗ್ತಾನೆ, ಎರಡನೇ ಭಾಗದಲ್ಲಿ ಮರಣ ಹೊಂದವನು ಈ ಗತಿಗಳಿಗೆ ಹೋಗ್ತಾನೆ ಅಂತ ಇಲ್ಲಿ ವಿವರಿಸಿದ್ದಾರೆ. ಓಕೆ, ನೋಡಿ, ಏನಾಗುತ್ತೆ ಅಂತಂದ್ರೆ ಆ ಜೀವ ಮರಣ ಹೊಂದಿದ್ರೇನು ಸಹ ಮತ್ತೆ ಆ ಜೀವ ವಿಗ್ರಹ ಗತಿಯಿಂದ ಹೋಗಿ ಮತ್ತೆ ಎಲ್ಲಿ ಜನ್ಮ ಪಡಿಬೇಕು, ಉದಾಹರಣೆಗೆ ಆ ಜೀವ ಭೋಗ ಭೂಮಿಯ ತಿರಂಚನಾಗಿ ಜನ್ಮ ಪಡಿಬೇಕು ಅಂತ ತಿಳ್ಕೊಳ್ಳಿ. ಆ ಜೀವ ಏನಾಗುತ್ತೆ, ಭೋಗ ಭೂಮಿ ತಿರಂಚ ಗತಿಯಲ್ಲಿ ಜನ್ಮ ಪಡೆದು ಅಲ್ಲಿ ತನ್ನ 6 ಪರ್ಯಾಪ್ತಿಗಳೇನಿದೆಯಲ್ಲ ಆ ಪರ್ಯಾಪ್ತಿ ಪೂರ್ಣ ಆಗೋ ಮುಂಚೆನೆ ಆ ಜೀವಕ್ಕೆ ಏನಾಗತ್ತೆ, ಕ್ಷಾಯಿಕ ಸಮ್ಯಕ್ತ್ವ ಪ್ರಾಪ್ತಿ ಮಾಡ್ಕೊಳ್ಬಿಡ್ತಾನೆ. ಅರ್ಥ ಆಯ್ತಲ್ವಾ? ಇನ್ನು ಪರ್ಯಾಪ್ತಿನೂ ಆಗಿರಲ್ಲ, ಅಪರ್ಯಾಪ್ತ ಅವಸ್ಥೆಯಲ್ಲೇ ಆ ಜೀವ ಕ್ಷಾಯಿಕ ಸಮ್ಯಕ್ತ್ವ ಅವನ್ಗೆ ಪೂರ್ತಿ ಕಂಪ್ಲೀಟ್ ಆಗೋಗುತ್ತೆ. ಅಂದ್ರೆ ಆ ಪ್ರೋಸೆಸ್ ಏನು ಸ್ಟಾರ್ಟ್ ಆಗಿತ್ತಲ್ವಾ, ಈ 7 ಪ್ರಕೃತಿಗಳನ್ನು ನಾಶ ಮಾಡುವಂತ ಪ್ರೋಸೆಸ್ ಏನ್ ಸ್ಟಾರ್ಟ್ ಆಗಿತ್ತು, ಆ ಪ್ರೋಸೆಸ್ ನಲ್ಲಿ ಪೂರ್ತಿ ಆಗೋ ಮುಂಚೆನೆ ಕೃತಕೃತ್ಯ ಅವಸ್ಥೆಯಲ್ಲಿ ಅವನಿಗೆ ಮರಣ ಹೊಂದಿದ್ರೆ ಅವನೇನ್ ಇನ್ನು ಒಂದ್ ಸ್ವಲ್ಪ ಸಮ್ಯಕ್ ಪ್ರಕೃತಿ ಏನು ಕೆಲವೊಂದು ಕರ್ಮಗಳು ಇನ್ನು ಉಳ್ಕೊಂಡಿತ್ತು, ಅದನ್ನ ಅವನು ಏನಾದ್ರೂ ದೇವಗತಿ ಆಗ್ಲಿ, ಮನುಷ್ಯಗತಿ ಆಗ್ಲಿ, ತಿರಂಚ ಗತಿ ಆಗ್ಲಿ ಅಥವಾ ನರಕ ಗತಿಯಲ್ಲಾಗ್ಲಿ ಏನಾದ್ರೂ ಅವ್ನ್ ಜನ್ಮ ಪಡೆದ್ರೆ, ಜನ್ಮದ ಪಡೆದ ಪ್ರಥಮ ಸಮಯದಿಂದ ಹಿಡಿದು ಅವನ 6 ಪರ್ಯಾಪ್ತಿಗಳು ಪೂರ್ತಿ ಆಗೋ ಮುಂಚೆನೆ ಏನಾಗತ್ತೆ, ಆ ಒಂದು ಸಮ್ಯಕ್ತವನ್ನು ಅಲ್ಲಿ ಅವನು ಪೂರ್ಣ ಮಾಡ್ಕೊಳ್ತಾನೆ. ಆ ಉಳಿದಂತ ಕರ್ಮವನ್ನು ಅಲ್ಲಿ ಅವನು ನಾಶ ಮಾಡಿ ಅಲ್ಲಿ ಅವನು ಕ್ಷಾಯಿಕ ಸಮ್ಯಕ್ ದೃಷ್ಟಿ ಆಗ್ತಾನೆ, ಕ್ಷಾಯಿಕ ಸಮ್ಯಕ್ತವನ್ನು ಪ್ರಾಪ್ತಿ ಮಾಡ್ಕೊಳ್ತಾನೆ. ಅರ್ಥ ಆಯ್ತಲ್ವಾ? ಸುಗುಣಕ ಇದೀರಾ ಲೈನ್ ಅಲ್ಲಿ? ಸುಗುಣಕ ಇದೀರಲ್ಲ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸುಗುಣಕ ಅವ್ರೆ, ಕ್ಲಿಯರ್ ಇದೆಯಾ? ಹಾ, ಕೇಳ್ತಾ ಇದೆ. ಕ್ಲಿಯರ್ ಇದೆಯಲ್ವಾ? ಏನಾದ್ರು ಪ್ರಶ್ನೆ ಸ್ವಲ್ಪ ಫಸ್ಟ್ ಇದೆಯಾ? ಕಟ್ ಆಯ್ತು. ಸುಗುಣಕ, ಈಗ ನಾನು ಹೇಳಿದ್ರಲ್ಲಿ ಏನಾದ್ರು ಅರ್ಥ ಆಯ್ತಾ? ಏನಾದ್ರು ಕ್ಲಿಯರ್ ಇದೆಯಾ ಅಥವಾ ಏನಾದ್ರು ಡೌಟ್ ಇದೆಯಾ? ಅದೇ ಕೃತಕೃತ್ಯ ಇದ್ದಕ ಸಮ್ಯಕ್ ದರ್ಶನ ಅಂದ್ರೆ ಇಲ್ಲಿ ಕೊಟ್ಟಿದೆ, ಯಾವ ಕ್ಷಯೋಪಶಮಿಕ ಸಮ್ಯಕ್ ದೃಷ್ಟಿ ಜೀವಾತ್ಮನು ಕ್ಷಾಯಿಕ ಸಮ್ಯಕ್ತ್ವವನ್ನು ಪ್ರಾಪ್ತ ಮಾಡಿಕೊಳ್ಳುವ ಸಮ್ಮುಖ ಅವಸ್ಥೆಯಲ್ಲಿ ಒಂದು ಮಿಥ್ಯಾತ್ವ, ಸಮ್ಯಕ್ ಮಿಥ್ಯಾತ್ವ ಮತ್ತು ಅನಂತಾನುಬಂಧಿ ಚತುಷ್ಕ ಈ 6 ಪ್ರಕೃತಿಗಳನ್ನು ಕ್ಷಯ ಮಾಡಿಕೊಂಡು ಶೇಷ ಸಮ್ಯಕ್ ಪ್ರಕೃತಿಯನ್ನು ಯಾವಾಗ ಉದಯದಲ್ಲಿ ಹೊಂದಿದವನಾಗಿರುತ್ತಾನೋ ಆಗ ಅವನು ಕೃತಕೃತ್ಯ ವೇದಕ ಸಮ್ಯಕ್ ದೃಷ್ಟಿ ಎಣಿಸಿಕೊಳ್ಳುತ್ತಾನೆ. ಇದರ ಕಾಲ ಅಂತರ್ಮುಹೂರ್ತವೇ ಇರುತ್ತದೆ. ಸರಿ ಇದೆ ಸುಗುಣಕ, ಅದೇ ನಾನು ಹೇಳಿದ್ದು. ಈಗ ಅದೇ ನಾನು ಹೇಳಿದ್ನಲ್ಲ, ಈಗ ಮೊದಲು ಏನ್ ಮಾಡ್ತಾನೆ, ಅನಂತ ಅನುಬಂಧಿನ ಅಪ್ರತ್ಯಾಖ್ಯಾನ ರೂಪ ಕನ್ವರ್ಟ್ ಮಾಡ್ಕೊಂಡ್ಬಿಡ್ತಾನೆ. ಪೂರ್ತಿ ಸಂಕ್ರಮಣ ಅಂತಾನು ಹೇಳ್ಬೋದು, ಕನ್ವರ್ಟ್ ಅಂತಾನು ಹೇಳ್ಬೋದು. ಪೂರ್ತಿ ಕನ್ವರ್ಟ್ ಮಾಡ್ಕೊಂಡು ಅನಂತ ಅನುಬಂಧಿ ಎಷ್ಟು ಕರ್ಮಗಳಿತ್ತು ಅಷ್ಟು 0 ಆಗೋಗುತ್ತೆ. ಇನ್ನು ಅಪ್ರತ್ಯಾಖ್ಯಾನದಿಂದ ಪೂರ್ತಿ ಪ್ರತ್ಯಾಖ್ಯಾನ ಕನ್ವರ್ಟ್ ಮಾಡ್ಕೊಳ್ತಾನೆ. ಈಗ ಅಪ್ರತ್ಯಾಖ್ಯಾನ 0, ಪ್ರತ್ಯಾಖ್ಯಾನದಿಂದ ಅವನ್ ಏನ್ ಮಾಡ್ತಾನೆ, ಪುನಃ ಸಂಜೋಲನೆ ಕನ್ವರ್ಟ್ ಮಾಡ್ಕೊಂತಾನೆ. ಮತ್ತೆ ಇಲ್ಲಿ ಪ್ರತ್ಯಾಖ್ಯಾನನು 0 ಆಯ್ತು ಅಂದ್ರೆ ಪ್ರತ್ಯಾಖ್ಯಾನ ಪೂರ್ತಿ ಸಂಜೋಲನ ರೂಪ ಕನ್ವರ್ಟ್ ಆಗೋಯ್ತು. ಇನ್ನು ಸಂಜೋಲನ ರೂಪ ಇರೋದು ನೌಕಾಶಾಯ ರೂಪ ಕನ್ವರ್ಟ್ ಆಗುತ್ತೆ. ಕನ್ವರ್ಟ್ ಮಾಡ್ಕೊಂಡು ಅದನ್ನು ಅವನು ಪೂರ್ತಿ ಡೆಸ್ಟ್ರಾಯ್ ಮಾಡ್ಬಿಡ್ತಾನೆ. ಇದು 1 ಸ್ಟೆಪ್ ಆಯ್ತು. ಈಗ ಏನಾಯ್ತು, ಅನಂತ ಅನುಬಂಧಿಯ ಚತುಷ್ಕ ನಾಶ ಆಯ್ತು. ನೆಕ್ಸ್ಟ್ ಮಿಥ್ಯಾತ್ವ, ವಿಸಂಯೋಜನೆ ಆಯ್ತಲ್ವಾ? ಅದಕ್ಕೆ ವಿಸಂಯೋಜನೆ ಅಂತ ಹೇಳ್ತಾರೆ. ಸರಿ ಇದೆ. ಅನಂತಾನುಬಂಧಿ ವಿಸಂಯೋಜನೆ ಕೇವಲ ಅನಂತಾನುಬಂಧಿದೆ ಆಗೋದು. ಅನಂತಾನುಬಂಧಿಯ ಕಷಾಯಗಳ ವಿಸಂಯೋಜನೆ ಮಾಡಿ ಅದನ್ನು ಪೂರ್ತಿ ನಾಶ ಮಾಡ್ದ. ಎಷ್ಟು 4 ಪ್ರಕೃತಿ ಪೂರ್ತಿ ನಾಶ ಆಯ್ತು ಅಲ್ವಾ? ಇನ್ನು 5ನೇ ಪ್ರಕೃತಿ ಯಾವುದು, ದರ್ಶನ್ ಮೋನಿಯದು ಮಿಥ್ಯಾತ್ವ. ಆ ಮಿಥ್ಯಾತ್ವವನ್ನು ಅವನು ಏನ್ ಮಾಡ್ತಾನೆ, ಪೂರ್ತಿ ಸಮ್ಯಕ್ ಮಿಥ್ಯಾತ್ವ ರೂಪದಲ್ಲಿ ಕನ್ವರ್ಟ್ ಮಾಡ್ಕೊಳ್ತಾನೆ. ಈಗೇನಾಯ್ತು, ಮಿಥ್ಯಾತ್ವ ನಾಶ ಆಗೋಯ್ತು. ಈಗ ಎಷ್ಟು ಉಳಿತು, 5 ಪ್ರಕೃತಿ ನಾಶ ಆಯ್ತು ಒಟ್ಟು. ಇನ್ನು ಸಮ್ಯಕ್ ಮಿಥ್ಯಾತ್ವವನ್ನು ಅವನ್ ಏನ್ ಮಾಡ್ತಾನೆ, ಸಮ್ಯಕ್ ಪ್ರಕೃತಿ ರೂಪ ಕನ್ವರ್ಟ್ ಮಾಡ್ಕೊಂಡ್ಬಿಡ್ತಾನೆ. ಇಲ್ಲಿ ಈಗ ಸಮ್ಯಕ್ ಮಿಥ್ಯಾತ್ವವನ್ನು ಬಿಟ್ಟೋಯ್ತು. ಒಟ್ಟು 6 ಪ್ರಕೃತಿಗಳು ಸಂಪೂರ್ಣವಾಗಿ 0 ಆಗೋಯ್ತು. ಈಗ ನೀವು ಕೇವಲ ಸಮ್ಯಕ್ ಪ್ರಕೃತಿ ಮಾತ್ರ ಉದಯಕ್ಕಿದೆ ಅವನಲ್ಲಿ ಅಲ್ವಾ? ಅದನ್ನು ಅವನೇನ್ ಮಾಡ್ತಾನೆ, ಅದನ್ನು ಅನಂತ ಭಾಗ ನಾಶ ಮಾಡ್ತಾನೆ. ನಾಶ ಮಾಡಿ ಇನ್ ಸ್ವಲ್ಪ ಉಳ್ಕೊಂಡಿರುತ್ತೆ. ಆ ಅವಸ್ಥೆಯನ್ನು ಕೃತಕೃತ್ಯ ವೇದಕ ಸಮ್ಯಕ್ ದೃಷ್ಟಿ ಅವಸ್ಥೆ ಅಂತ ಹೇಳ್ತೀವಿ. ಇನ್ನು ಅದರ ಕಾಲ ಒಂದು ಅಂತರ್ಮುಹೂರ್ತ ಇದೆ. ಆ ಅಂತರ್ಮುಹೂರ್ತದಲ್ಲೇ ಆ ಕೃತಕೃತ್ಯ ವೇದಕ ಸಮ್ಯಕ್ತ್ವ ಅವಸ್ಥೆಯಲ್ಲಿ ಇರ್ಬೇಕಾದ್ರೆ ಆ ಜೀವಕ್ಕೆ ಏನಾದ್ರು ಮರಣ ಸಂಭವಿಸಿದರೆ, ಈಗಷ್ಟೇ ಏನು ಅದನ್ನ 4 ಭಾಗ ಮಾಡಿದ್ದಾರೆ. ಒಂದೊಂದು ಭಾಗದಲ್ಲಿ ಜೀವ ಒಂದೊಂದು ಗತಿಗಳಿಗೆ ಹೋಗ್ತಾನೆ ಅಂತ ಈಗ ನಾನು ವಿವರಿಸಿದ್ದೇನೆ ಅಲ್ವಾ? ಆ ಗತಿಗಳಿಗೆ ಹೋಗಿ ಜನ್ಮ ಪಡೆದ ನಂತರ ಪಡೆದು ಇನ್ನು ಪರ್ಯಾಪ್ತಿ ಪೂರ್ಣ ಆಗೋ ಮುಂಚೆನೆ ಆ ಜೀವಕ್ಕೆ ಏನಾಗುತ್ತೆ, ಕ್ಷಾಯಿಕ ಸಮ್ಯಕ್ತವನ್ನು ಪ್ರಾಪ್ತಿ ಮಾಡ್ಕೊಳ್ತಾನೆ. ಅಂದ್ರೆ ಸಮ್ಯಕ್ ಪ್ರಕೃತಿ ಏನು ಸ್ವಲ್ಪ ಕರ್ಮಗಳು ಉಳ್ಕೊಂಡಿತ್ತು ಅದನ್ನು ಸಹ ಅಲ್ಲಿ ಜನ್ಮ ಪಡೆದ ನಂತರನೇ ಕ್ಷಣ ಮಾತ್ರದಲ್ಲಿ ಅದನ್ನು ಅವನು ನಾಶ ಮಾಡಿ ಅಲ್ಲೇ ಅವನು ಕ್ಷಾಯಿಕ ಸಮ್ಯಕ್ತವನ್ನು ಪ್ರಾಪ್ತಿ ಮಾಡ್ಕೊಳ್ತಾನೆ. ಸರಿ ಇದೆ ಅಲ್ಲ ಸುಗುಣಕ್ಕ? ಓಕೆ, ಮತ್ತೆ ನೆಕ್ಸ್ಟ್ ಓಕೆ ಸುಧಾ ಸುರೇಶ್ ಏನೋ ಪ್ರಶ್ನೆ ಇದೆ, ಹ್ಯಾಂಡ್ ರೈಸ್ ಮಾಡಿದ್ದೀರಾ?
ಅಲ್ಲ ಇದು 7 ಪ್ರಕೃತಿ 7 ಇದೆಯಲ್ಲ, 4 ಅನಂತಾನು ಬಂದಿ ದರ್ಶನ ಮೋಹನಿಯದು ಚಾರಿತ್ರ ಮೋಹನಿಯದ್ದು ಮತ್ತೆ ಇದು ದರ್ಶನ ಮೋಹನಿಯದ್ ಮೂರುದು ಅದಷ್ಟೂನು ನಾಶ ಮಾಡಿದಾಗ ಕ್ಷಾಯಿಕ ಅಂತ ಹೇಳಿದ್ರಿ ಅಲ್ವಾ. ಆದ್ರೆ ಇದು ಒಂದೇ ಒಂದು ಉಳ್ಕೊಂಡಿರುತ್ತೆ ಸಮ್ಯಕ್ ಪ್ರಕೃತಿ. ಆದ್ರೆ ಸಮ್ಯಕ್ ದರ್ಶನ ಪ್ರಾಪ್ತಿ ಆಗಿರುತ್ತಲ್ಲ ಆ ಜೀವಕ್ಕೆ ಮತ್ತೆ ಯಾವುದೇ ಕಾರಣಕ್ಕೂ ನರಕ ಪ್ರಾಪ್ತಿ ಆಗೋದಿಲ್ಲ ಅಂತ ಹೇಳಿದ್ರಲ್ಲ. ಹೌದಮ್ಮ, ನೋಡಿ ಈಗ ಕ್ಷೇಣಿಕ ರಾಜ ಇದನ್ನಲ್ಲ ಸುಧಾಕ್ ಅವ್ರೆ, ಕ್ಷೇಣಿಕ ಮಹಾರಾಜನು ಏನು ನರಕಕ್ಕೆ ಹೋದ. ಆದ್ರೆ ಕೇಳಿಸ್ತಿದ್ಯಾ ಸುಧಾ ಮೇಡಮ್? ಹಲೋ, ಕೇಳಿಸ್ತಾ ಇದೆ. ನೋಡಿ ಮೇಡಮ್, ಕ್ಷೇಣಿಕ ಮಹಾರಾಜನು ನೋಡಿ ಸಮ್ಯಕ್ ದೃಷ್ಟಿ ನೋಡಿ ಈಗ ಒಂದು ಜೀವ ಮುಂಚೆನೆ ನರಕಾಯು ಬಂಧ ಮಾಡ್ಕೊಂಡಿದ್ದೇನೆ ಅಂತ ತಿಳ್ಕೊಳ್ಳಿ, ಸರಿನಾ? ಈಗ ಉದಾಹರಣೆ ಶ್ರೇಣಿಕ ಮಹಾರಾಜ ಮುಂಚೆನೆ ನರಕಾಯು ಬಂಧ ಮಾಡ್ಕೊಂಡಿದ್ದ, ನಂತರ ಕ್ಷಾಯಿಕ ಸಮ್ಯಕ್ತ ಪ್ರಾಪ್ತಿ ಮಾಡ್ಕೊಂಡ ಅಲ್ವಾ? ಆಮೇಲೆ ಏನು, ಈಗ ಒಮ್ಮೆ ನರಕವಾಯು ಬಂದ ಆದ್ರೆ ಅದನ್ನ ಯಾರು ಬದಲಾಯಿಸಕ್ ಆಗೋದಿಲ್ಲ. ಇನ್ನು ಬೇಕಾದ್ರೆ ಅದರ ಏನು ಒಂದು ಕಾಲ ಇದೆ, ಅಂದ್ರೆ ಆಯುವಿನ ಎಷ್ಟು ಕಾಲಗಳಿದೆಯಲ್ಲ ಅದನ್ನ ಹೆಚ್ಚು ಕಮ್ಮಿ ಮಾಡ್ಕೊಬಹುದು. ಅಲ್ಲ, ಅದು ಬೇರೆನೆ ಅಪೇಕ್ಷೆ ಆಯ್ತು. ನಾನ್ ಕೇಳ್ತಿರೋದು ಇವಾಗ ನೀವು ಎಲ್ಲಾನು ಕೃತಕೃತ್ಯ ಮಾಡ್ಕೊಂಡಿರೋ ಸ್ಟೇಜ್ ನಲ್ಲಿ ಅಂದ್ರೆ ಸಮ್ಯಕ್ ಪ್ರಕೃತಿನಲ್ಲಿ ಕೊನೆ ಹಂತದಲ್ಲಿರುವಾಗಲೂ ನರಕ ಪ್ರಾಪ್ತಿ ಆಗಕ್ ಚಾನ್ಸಸ್ ಇದೆಯಾ ಅಂತ ನಾನು ಕೇಳ್ತಾ ಇರೋದು. ಮೇಡಮ್, ನರಕ ಯಾಕೆ ಪ್ರಾಪ್ತಿ ಆಯ್ತಂದ್ರೆ ಮುಂಚೆನೆ ಅವ್ನು ನರಕಾಯು ಬಂಧ ಮಾಡ್ಕೊಂಡಿದ್ದ, ಹಾಗಾಗಿ ಅವನಿಗೆ ನರಕ ಆದ್ರೆ ಆ ಕಂಡೀಷನ್ ಕೊಟ್ಟಿಲ್ಲ ಅಲ್ವಾ ಇಲ್ಲಿ? ಅದಾಗಿದ್ರೆ ಮಾತ್ರ ಅಂತ ಕೊಟ್ಟಿಲ್ಲ ಅಲ್ವಾ? ಆ ಕಂಡೀಷನ್ ಕೊಟ್ಟಿಲ್ಲ, ಬಟ್ ಆ ಕಂಡೀಷನ್ ಅಪ್ಲಿಕೇಬಲ್ ಆಗೋದು. ಯಾಕಂತಂದ್ರೆ ಇದೆಲ್ಲ ಏನು ಆಗುತ್ತಲ್ವಾ, ಇದೆಲ್ಲ ಯಾಕಂದ್ರೆ ಒಂದ್ಸ ಸಮ್ಯಕ್ ದರ್ಶನ ಪ್ರಾಪ್ತಿ ಆದ್ಮೇಲೆ ನರಕ ಆಗೋದೇ ಇಲ್ಲ ಅಂತ ಹೇಳಿದ್ರು. ನೋಡಿಮ್ಮ, ಒಮ್ಮೆ ಸಮ್ಯಕ್ ದರ್ಶನ ಪ್ರಾಪ್ತಿ ಆಗಿದೆ ನರಕನೇ ಪ್ರಾಪ್ತಿ ಆಗೋದಿಲ್ಲ ಅಂತಂದ್ರೆ ಮರಣವನ್ನು ಮುಂಚೆನ ಆಯು ಬಂಧ ಮಾಡ್ಕೊಂಡಿದ್ರೆ ಏನಾಗುತ್ತೆ, ಸಮ್ಯಕ್ ಉಲ್ಲೇಖ ಮಾಡಿಲ್ಲ ಅಲ್ವಾ ಅಂತ. ಉಲ್ಲೇಖ ಇದ್ರಲ್ಲಿ ಇಲ್ಲ, ಬಟ್ ಬೇರೆ ಕಡೆ ಸಿಗುತ್ತಮ್ಮ ನಿಮ್ಗೆ. ಕರ್ಮಕಾಂಡ ಜೀವಕಾಂಡ ಓದಿದ್ರೆ ಅದ್ರಲ್ಲಿ ಉಲ್ಲೇಖ ಸಿಗುತ್ತೆ ನಿಮ್ಗೆ. ಇದನ್ನಲ್ಲಿ ಉಲ್ಲೇಖ ಇಲ್ಲ. ಇಷ್ಟ ಏನು ಗೊತ್ತಾ, ಕೃತಕೃತ್ಯ ಅಂದ್ರೆ ಅರ್ಥನೇ ಇನ್ನು ಬಾಕಿ ಏನು ಉಳ್ದಿಲ್ಲ ಅಂತ ಅಲ್ವಾ? ಇಲ್ಲ, ಕೃತಕೃತ್ಯ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲಾ ಮಾಡಿ ಮುಗಿಸ್ಬಿಟ್ಟಿದ್ದಾನೆ. ಮುಖ್ಯವಾಗಿ ಏನೇನ್ ಮಾಡ್ಬೇಕು ಎಲ್ಲಾ ಮುಗಿಸಿದ್ದಾನೆ, ಇನ್ ಸ್ವಲ್ಪ ಇದೆ ಉಳ್ಕೊಂಡಿದೆ ಅಂತ. ಅದೇ ನನಗೆ ಸ್ವಲ್ಪ ಡೌಟ್ ಬಂದಿತ್ತು, ಅಂದ್ರೆ ಅಷ್ಟು ಪ್ರಾಪ್ತಿ ಇದೆಯಾ ಅಂತ ಡೌಟ್ ಆಯ್ತು ಅಷ್ಟೇ. ನೋಡಿ, ಈಗ ಕೃತಕೃತ್ಯ ಸಮ್ಯಕ್ತ್ವ ಏನಿದೆಯಲ್ಲ, ವೇದಿಕ ಸಮ್ಯಕ್ ದೃಷ್ಟಿ ಆ ಅವಸ್ಥೆ ಏನಿದೆಯಲ್ಲಮ್ಮ, ಆ ಅವಸ್ಥೆಯಲ್ಲಿ ಆ ಜೀವಿಗೆ ವಿಶುದ್ಧ ಪರಿಣಾಮ ಇರುತ್ತೆ, ಸರಿನಾ? ಆ ಪರಿಣಾಮದಲ್ಲಿ ಆ ಜೀವಕ್ಕೆ ಏನು ಆಯುನೇ ಬಂಧ ಆಗೋದಿಲ್ಲ, ನರಕಾಯು ಎಲ್ಲ ಬಂಧನೂ ಆಗೋದಿಲ್ಲ. ಮುಂಚೆನ ಆಯು ಬಂಧ ಆಗಿದ್ರೆ ಮಾತ್ರನೇ ಆ ಜೀವ ಏನಾಗುತ್ತೆ, ಇನ್ನೇನು ತನ್ನ ಆಯುಸ್ ಮುಗಿದ್ಮೇಲೆ ಆ ಜೀವ ನಿಯಮದಿಂದ ನರಕಕ್ಕೆ ಹೋಗ್ತಾನೆ. ಇಷ್ಟೇ ಏನು, ಸಮ್ಯಕ್ತದ ಮಹಿಮೆಯಿಂದ 1ನೇ ನರಕಕ್ಕಿಂತ ಕೆಳಗಡೆ ಹೋಗೋದಿಲ್ಲ ಅಷ್ಟೇ. ಈಗ ಶ್ರೇಣಿಕ ಮಹಾರಾಜ 7ನೇ ನರಕ ಬಂಧ ಮಾಡ್ಕೊಂಡಿದ್ದ, ಕ್ಷಾಯಿಕ ಸಮ್ಯಕ್ತ ಪ್ರಾಪ್ತಿ ಮಾಡ್ಕೊಂಡ, ಆ ಪರಿಣಾಮದ ವಿಶುದ್ಧಿಯಿಂದಾಗಿ ಅವ್ನು 7ನೇ ನರಕದ ಆಯು ಏನಾಯ್ತು, 1ನೇ ನರಕಕ್ಕೆ ಬಂತು ಅಲ್ವಾ? ಅದೇ ಸ್ಥಿತಿ ಬದಲಾವಣೆ ಮಾಡ್ಕೊಬಹುದು, ಗತಿನ ಬದಲಾವಣೆ ಮಾಡ್ಕೊಳಕ್ ಆಗೋದಿಲ್ಲ. ಸ್ಥಿತಿ ಅನುಭವ ಎಲ್ಲ ಕಡಿಮೆ ಆಗುತ್ತೆ. ಸ್ಥಿತಿನ ನೀವು ಹೆಚ್ಚು ಕಡಿಮೆ ಮಾಡ್ಕೊಬಹುದು. ಉಲ್ಲೇಖ ಇದ್ರೆ ಒಂಚೂರೆಲ್ಲ ಹಾಕಿದೆ ಅಲ್ಲ ಅದು. ಅದೇ ತಮ್ಮ ಆಯುಷನ್ನು ಅಪಕರ್ಷಣ ಮಾಡ್ಕೊಬಹುದು ನರಕಾಯುನ, ಆದ್ರೆ ಆ ನರಕಕ್ಕಂತೂ ಹೋಗ್ಲೇಬೇಕಾಗತ್ತೆ. ಬರೀ ನರಕ ಅಷ್ಟೇನು, ತಿರ್ಯಂಚು ಗತಿಗೂ ಹೋಗ್ಬೋದಂತೆ. ನೋಡಿ, ಅಂದ್ರೆ ಒಂದು ಜೀವ ತಿರ್ಯಂಚ ಅವಸ್ಥೆಯಲ್ಲೂ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಆಗಿರ್ಬೋದು ಅಂತಂದ್ರೆ ಅದೊಂದು ಆಶ್ಚರ್ಯನೇ ಅಲ್ವಾ ಮೇಡಮ್? ಒಪ್ಕೋಬಹುದು, ಆದ್ರೆ ನರಕದ್ದು ಬರುತ್ತೆ ಅಂತ ಹೇಳಿದ್ರಲ್ವ, ಅದು ಸ್ವಲ್ಪ ನನಗೆ ಅರ್ಥ ಆಗ್ಲಿಲ್ಲ. ಈಗ ನರಕಕ್ಕಂತೂ ಉದಾಹರಣೆಗೆ ಇವರೇ ಇದಾರಲ್ಲಮ್ಮ, ನಮ್ಮ ಇವರು ಕ್ಷೇಣಿಕ ಮಹಾರಾಜರೇ. ಇಲ್ಲ, ಶ್ರೇಣಿಕ ಮಹಾರಾಜಂದು ಅದು ಫಸ್ಟ್ ಏನಾಗಿದೆ ಬಂದ ಆಗಿದೆ ಅಂತ ಇದೆ, ಬಟ್ ಇಲ್ಲಿ ಆ ಉಲ್ಲೇಖನೇ ಇಲ್ವಲ್ಲ. ಬರೀ ಅಷ್ಟು ಕೃತಕೃತ್ಯದ ಅವಸ್ಥೆಗೆ ಹೋದಾಗ್ಲೂನು ಇದೆ ಅಂತ ಕೊಟ್ಟಿದ್ದಾರೆ ಹೊರತು ನರಕ ಬಂದ ಆಗಿದೆ ಮುಂಚೆನೆ ಆ ಗತಿ ಬಂದ ಆಗಿತ್ತು ಅಂತ ಇಲ್ಲ ಅಲ್ಲ. ಅದಕ್ಕೆ ಇಲ್ಲಿ ಉಲ್ಲೇಖ ನಾನು ಹೇಳ, ನನಗೆ ಈಗ ನೋಡಿ ಮೇಲೆದು ಉತ್ತರ ನನ್ಗೆ ಈಗ ಸಿಕ್ಕಿರ್ಲಿಲ್ಲ, ಈಗ ನನ್ಗೆ ಸಿಕ್ತು ಉತ್ತರ ಅದಕ್ಕೆ. ನೋಡಿ, ಈಗ ಫಸ್ಟ್ ಇಲ್ಲೇ ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ, ಅನಂತಾನುಬಂಧಿ ಕಷಾಯದ ವಿಸಂಯೋಜನೆ ಮಾಡಿ ಇಲ್ಲಿ ಮಿಥ್ಯಾತ್ಮ ಅಂತ ಕೊಟ್ಟಿದ್ದಾರ. ಮಿಥ್ಯಾತ್ಮವನ್ನು ಹೊಂದುವ ಜೀವಿಗಳಿಗೆ ಅಂತರ್ಮೂರ್ತವರೆಗೂ ಮರಣವನ್ನು ಹೊಂದೋದಿಲ್ಲ. ಓಕೆ, ಸರಿಮ್ಮ, ನಾನು ನಿಮ್ಗೆ ಕೊಡ್ತೇನೆ ಅದ್ರ ಉಲ್ಲೇಖ. ಓಕೆ, ಅವ್ರೆ ನೋಡಿ, ಒಂದು ಏನಂತಂದ್ರೆ ತೀವ್ರ ಎಲ್ಲಿ ವಿಶುದ್ಧಿ ಪರಿಣಾಮ ಇರುತ್ತಲ್ವಾ, ತೀವ್ರ ಪರಿಣಾಮದಲ್ಲಿ ಯಾವತ್ತು ಆಯು ಬಂದ. ಹೌದು, ತೀವ್ರ ವಿಶುದ್ಧಿ ಇದೆಯಲ್ಲ, ಅದ ಕಾರಣ ಅನಿವೃತ್ತೀಕರಣ ಎಲ್ಲ ಆಗೋಗಿದೆ ಅಲ್ವಾ, ಆ ಸ್ಟೇಜ್ ಕೊಟ್ಟೋಗಿರ್ತಾರಲ್ವಾ, ಅವಾಗ ಹೇಗೆ ಅಂತ ನನಗೆ. ಅದ ಕಣ ಅಪೂರ್ವಕಣ ಅನಿವೃತ್ತೀಕರಣ ಪೂರ್ಣ ಆಗೋ ಸ್ಥಿತಿ, ಇನ್ನೇನ್ ಎಂಡಿಂಗ್ ಆಲ್ಮೋಸ್ಟ್ 7 ಏನೇ ಇದು ಬಂಧಗಳಿದೆ ಇದೆಯಲ್ಲ ಕರ್ಮಗಳು ಅಷ್ಟನ್ನು ಹೊಟ್ಟೋಗಿರುತ್ತಲ್ವಾ. 3+4 ಏನಿದೆ ಅದ್ರದ್ದೆಲ್ಲಾ ನಾಶ ಆದ್ಮೇಲೂನು ಇದೆಯಲ್ಲ, ಅದಕ್ಕೆ ಅಂತ ಡೌಟ್ ಆಯ್ತು.
ಬಟ್ ಸ್ಟಿಲ್ ಅದು ಸಮ್ಯಕ್ತ ಪ್ರಾಪ್ತಿ ಆಗೋ ತನಕ ವಿಶುದ್ಧಿ ಇರುತ್ತಮ್ಮ, ಅಷ್ಟು ಬೇಗ ಬಿಟ್ಟೋಗಲ್ಲ. ಯಾಕಂತಂದ್ರೆ ಕರ್ಮಗಳು ಅವನು ಇನ್ನೂ ಕನ್ವರ್ಟ್ ಮಾಡ್ತಾನೆ ಇದ್ದಾನೆ ಅಲ್ವಾ, ಅನ್ಯ ಪ್ರಕೃತಿ ರೂಪ ಅದನ್ನ ಅವನು ಸಂಕ್ರಮಣ ಮಾಡ್ತಿದ್ದಾನಲ್ವಾ ಪೂರ್ತಿ. ಅಲ್ಲಿ ಅವ್ನಿಗೆ ವಿಶುದ್ಧಿ ಪರಿಣಾಮ ಇದ್ದೇ ಇರುತ್ತೆ ಮೇಡಮ್. ವಿಶುದ್ಧಿ ಇಲ್ದಿರ ಆ ಕ್ರಿಯೆಗಳು ಆಗೋದಿಲ್ಲ. ಹೌದೌದು, ಅದೇ ಕಂಪ್ಲೀಟ್ ಹಾಗಾಗಿ ಆ ಸಂದರ್ಭದಲ್ಲಿ ಅಲ್ಲಿ ಬಂದ ಇರುತ್ತೆ. ಆಗಲ್ಲ. ಹೌದು, ಅದಕ್ಕೆ ಹಾ 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 Okay. ಸರಿ. ಸೊ ಅಷ್ಟೇ. ಇನ್ನ ಓಕೆ ಸರಿ. ಓಕೆ, ನೆಕ್ಸ್ಟ್ ಪ್ರಶ್ನೆ 40 ಸರಿ ಓದ್ಲಾ ಸರ್? ಜೈ ಜೈ. ಒಂದ್ ನಿಮಿಷ. ಪರಿಮಳ ಮೇಡಮ್ ಅವ್ರು ಏನೋ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಕೇಳಿ ಅಮ್ಮ. ಮೇಡಮ್, ಪರಿಮಳ ಮೇಡಮ್ ಕೇಳಿಸ್ತಿದ್ಯಾ? ಏನಾದ್ರು ಪ್ರಶ್ನೆ ಇದೆಯಾ? ಹ್ಯಾಂಡ್ ರೈಸ್ ಮಾಡಿದೀರಲ್ಲ. ಇಲ್ಲ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ಇಲ್ಲ, ಅದು ನರಕದಲ್ಲಿ 5ನೇ ಗುಣಸ್ಥಾನ ಇರಲ್ಲ ಅಂತ ಹೇಳಲಿಕ್ಕೆ ಅಂತ ಮಾಡಿದೆ, ಅದು ಓಪನ್ ಆಗ್ಲಿಲ್ಲ. ಹೌದಾ? ಓಕೆ ಸರಿ ಸರಿ. ಓಕೆ, ಇವತ್ತಿಂದ ಹೊಸ ವಿಷಯ, ತುಂಬಾ ಇಂಟ್ರೆಸ್ಟಿಂಗ್ ವಿಷಯ, ಜೀವ ಸಮಾಸ. ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಇದೆ ಜೀವ ಸಮಾಸ. ಓಕೆ ಸರಿ. ಅಂದ್ರೆ ಈ ಸಂಸಾರದಲ್ಲಿ ಏನೆಲ್ಲಾ ಅವಸ್ಥೆಗಳಲ್ಲಿ ಜೀವಿಗಳು ಇರ್ತವೆ ಅಂತ ಇದರಲ್ಲಿ ಜೀವ ಸಮಾಸದಲ್ಲಿ ನಮ್ಗೆ ಗೊತ್ತಾಗುತ್ತೆ. ಯಾವ ಅವಸ್ಥೆಯಲ್ಲಿ ಇದೆ ಅನ್ನೋದು ನಮಗೆ ಗೊತ್ತಾಗತ್ತೆ. ಸೊ ಪ್ರಾರಂಭ ಮಾಡಿ ಅದ್ರ ಡೆಫಿನೇಷನ್ ಮೂಲಕನೇ ನಾವು ಹೇಳೋಣ. 40ನೇ ಪ್ರಶ್ನೆ ಪ್ರಾರಂಭ ಮಾಡಿ ಭಾರತಿ ಮೇಡಮ್. ಹಾ ಸರ್. ಪ್ರಶ್ನೆ 40, ಜೀವ ಸಮಾಸ ಎಂದು ಯಾವುದಕ್ಕೆ ಹೇಳುತ್ತಾರೆ? ಉತ್ತರ: ಯಾವ ಧರ್ಮ ವಿಶೇಷಗಳ ಮೂಲಕ ಅನೇಕ ಜೀವಗಳ ಹಾಗೂ ಅವುಗಳ ಅನೇಕ ಜಾತಿಗಳನ್ನು ಸಂಗ್ರಹ ಮಾಡಲು ಸಾಧ್ಯವಾಗುವುದೋ ಅಂತಹ ಧರ್ಮ ವಿಶೇಷಗಳಿಗೆ ಜೀವ ಸಮಾಸ ಎನ್ನುತ್ತಾರೆ. ಯಾವ ಧರ್ಮ ವಿಶೇಷಗಳ ಮೂಲಕ ಅನೇಕ ಜೀವಗಳ ಹಾಗೂ ಅವುಗಳ ಅನೇಕ ಜಾತಿಗಳನ್ನು ಸಂಗ್ರಹ ಮಾಡಲು ಸಾಧ್ಯವಾಗುವುದೋ ಅಂತಹ ಧರ್ಮ ವಿಶೇಷಗಳಿಗೆ ಜೀವ ಸಮಾಸ ಎನ್ನುತ್ತಾರೆ. ಯಾವ ಧರ್ಮ ವಿಶೇಷ? ಇಲ್ಲಿ ಜೀವ ಸಮಾಸ ಅಂತಂದ್ರೆ ನೋಡಿ, ಜೀವ ಸಮಾಸ, ಜೀವ ಅಂದ್ರೆ ಜೀವದ್ರವ್ಯ. ಇನ್ನು ಸಮಾಸ ಅಂತಂದ್ರೆ ಭೇದಗಳು, ವೆರೈಟಿ, ವಿಧಗಳು ಅಂತ ಹೇಳ್ತೀವಲ್ಲ, ಭೇದಗಳು, ವಿಧಗಳು, ವೆರೈಟೀಸ್ ಅಂತ ಹೇಳ್ತೀವಲ್ಲ, ಅದಕ್ಕೇನ್ ಹೇಳ್ತಾರೆ? ಜೀವದ ಭೇದಗಳು ಅಂದ್ರೆ ಜೀವಗಳ ಸಮೂಹಕ್ಕೆ ಜೀವ ಸಮಾಸ ಅಂತ ಹೇಳ್ತಾರೆ. ಏನ್ ಹೇಳಿ? ಜೀವಿಗಳ ಸಮೂಹಕ್ಕೆ. ಈ ಸಂಸಾರದಲ್ಲಿ ಏನೆಲ್ಲಾ ಜೀವಿಗಳು ಇದೆ, ಅನೇಕ ಪ್ರಕಾರ, ನಾನಾ ಜೀವ ನಾನಾ ಭಾವ ಅಂತ ಹೇಳ್ತಾರಲ್ಲ, ಅನೇಕ ಪ್ರಕಾರದ ಜೀವಿಗಳು ಈ ಸಂಸಾರದಲ್ಲಿ ಇದೆ. ಆ ಜೀವಿಗಳ ಏನೋ ಒಂದು ಅನೇಕ ವೆರೈಟಿಗಳಿದೆ. ಜೀವ ಸಮಾಸ ಜೀವಿಗಳ ವೆರೈಟಿ, ಭೇದಗಳು ಅಥವಾ ಅವುಗಳ ಸಮೂಹಕ್ಕೆ ಏನ್ ಹೇಳ್ತಾರೆ? ಜೀವ ಸಮಾಸ ಅಂತ ಹೇಳ್ತಾರೆ. ಇನ್ನು ಇಲ್ಲಿ ಏನ್ ಡೆಫಿನೇಷನ್ ಕೊಟ್ಟಿದ್ದಾರೆ? ಯಾವ ಧರ್ಮ ವಿಶೇಷತೆಗಳ ಮೂಲಕ, ಅಂದ್ರೆ ಯಾವ ಧರ್ಮ ಅಂತಂದ್ರೆ ಯಾವ ಭೇದಗಳ ಮೂಲಕ, ವೆರೈಟಿಗಳ ಮೂಲಕ ಅನೇಕ ಜೀವಿಗಳ ಹಾಗೂ ಅವುಗಳ ಜಾತಿಗಳನ್ನು ಸಂಗ್ರಹ ಮಾಡಲಾಗುತ್ತದೆಯೋ, ಸಂಗ್ರಹ ಮಾಡಲು ಸಾಧ್ಯವಾಗುವುದು, ಅಂತಹ ಧರ್ಮ ವಿಶೇಷಕ್ಕೆ ಜೀವ ಸಮಾಸ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ವಾ? ಇಲ್ಲಿ ಜಾತಿ ಅಂದ್ರೆ ಆತರ ಜಾತಿ ಅಲ್ಲ. ಜಾತಿ ಅಂತಂದ್ರೆ ಇಂದ್ರಿಯಗಳು ಅಂತ ತಿಳ್ಕೊಬೇಕು. ಇಲ್ಲಿ ಇಂದ್ರಿಯಗಳ ಅಪೇಕ್ಷೆಯಿಂದ. ಅರ್ಥ ಆಗ್ತಿದಲ್ವಾ? ಜಾತಿ ಅಂತಂದ್ರೆ ಇಂದ್ರಿಯಗಳ ಅಪೇಕ್ಷ. ಜಾತಿ ನಾಮಕರ್ಮ ಅಂತಂದ್ರೆ ಇಂದ್ರಿಯಗಳು. ಏಕೇಂದ್ರಿಯ ಜಾತಿ ಅಂತಂದ್ರೆ ಏಕೇಂದ್ರಿಯ, ದ್ವಿಂದ್ರಿಯ ಜಾತಿ ಅಂದ್ರೆ ದ್ವಿಂದ್ರಿಯ. ಸೊ ಏನ್ ಕೊಟ್ಟಿದ್ದಾರೆ? ಯಾವ ಒಂದು ಧರ್ಮದ ವಿಶೇಷಗಳ ಮೂಲಕ, ಅಂದ್ರೆ ಯಾವ ಒಂದು ವೆರೈಟಿಗಳ ಅಥವಾ ಭೇದಗಳ ಮೂಲಕ ಅನೇಕ ಜೀವಿಗಳ ಹಾಗೂ ಅವುಗಳ ಜಾತಿಗಳನ್ನು ಸಂಗ್ರಹ ಮಾಡಲಾಗಿದೆಯೋ ಅಂತ ಒಂದು ಧರ್ಮ ವಿಶೇಷಗಳಿಗೆ ಜೀವ ಸಮಾಸ ಅಂತ ಕರೀತೇವೆ. ಅಂದ್ರೆ ಜೀವಗಳ ಭೇದಗಳು ಮತ್ತು ಅವುಗಳ ಸಮೂಹವನ್ನು, ಅವುಗಳ ಜಾತಿಗಳನ್ನು ಎಲ್ಲಿ ಸಂಗ್ರಹ ಮಾಡಲಾಗಿದೆಯೋ ಅಂತ ಒಂದು ವಿಶೇಷತೆಗೆ ನಾವು ಜೀವ ಸಮಾಸ ಅಂತ ನಾವು ಕರೀತೇವೆ. ಇನ್ನು 41ನೇ ಪ್ರಶ್ನೆ ಓದಿಯಮ್ಮ. ಪ್ರಶ್ನೆ 41, ಜೀವ ಸಮಾಸದಲ್ಲಿ ಎಷ್ಟು ಭೇದಗಳಿವೆ? ಉತ್ತರ: ಜೀವ ಸಮಾಸದಲ್ಲಿ ಅನೇಕ ಭೇದಗಳಿವೆ. ಆದರೆ ಅವುಗಳಲ್ಲಿ 14 ಭೇದಗಳು, 52 ಭೇದಗಳು ಮತ್ತು 98 ಭೇದಗಳು ಹೆಚ್ಚು ಪ್ರಸಿದ್ಧಿಯಲ್ಲಿವೆ. ಓಕೆ, ಮೊದಲಿಗೆ ಇವತ್ತು ನಾವು 14 ಭೇದ ತಿಳ್ಕೊಳ್ಳೋಣ. ನೋಡಿ, ಜೀವಗಳು ಸಂಸಾರದಲ್ಲಿ ಅನೇಕ ಪ್ರಕಾರದ ಜೀವಿಗಳಿದೆ. ಇದನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ, ಮೊದಲು ಈ ಸಂಸಾರದಲ್ಲಿ ಏನೆಲ್ಲಾ ಜೀವಿಗಳಿದೆ ಆ ಜೀವಿಗಳನ್ನ ಮೊದಲು 14 ಭೇದಗಳಿಂದ ಅವರು ಒಂದು ಏನ್ ಮಾಡಿದ್ದಾರೆ? ಸಂಗ್ರಹ ಮಾಡಿದ್ದಾರೆ. ಅರ್ಥ ಆಗ್ತಿದಲ್ಲ? 14 ಭೇದಗಳಲ್ಲಿ ಅಷ್ಟು ಜೀವಿಗಳನ್ನ ಅವರು ಒಂದು ಗ್ರೂಪ್ ಮಾಡಿದ್ದಾರೆ. ಓಕೆ, ಇನ್ನು ಸಮಸ್ತ ಸಂಸಾರದಲ್ಲಿ ಎಷ್ಟೆಲ್ಲ ಜೀವಿ ಇದೆ ಅವುಗಳನ್ನು 57 ಭೇದನೂ ಮಾಡಿದ್ದಾರೆ. ಮೊದಲು 14 ಭೇದ ಮಾಡಿದ್ದಾರೆ,
ಇನ್ನು ಸೆಕೆಂಡ್ ಅದರಲ್ಲಿ ಅಂದ್ರೆ ಈ ಸಂಸಾರದಲ್ಲಿ ಏನೆಲ್ಲ ಜೀವಿಗಳಿದೆ ಆ ಜೀವಿಗಳನ್ನು 57 ಭೇದನೂ ಸಹ ಮಾಡಿದ್ದಾರೆ. ಅದಲ್ಲದೆ 98 ಭೇದನೂ ಸಹ ಮಾಡಿದ್ದಾರೆ. ಅರ್ಥ ಆಗ್ತಿದೆ ಅಲ್ವಾ? ಜೀವಿಗಳು ಅಷ್ಟೇ ಇದೆ, ಆದ್ರೆ ಆ ಜೀವಿಗಳನ್ನ ಅನ್ಯ ಅಪೇಕ್ಷೆಗಳಿಂದ, ಬೇರೆ ಬೇರೆ ಅಪೇಕ್ಷೆಗಳಿಂದ ಅವುಗಳನ್ನ ಅಷ್ಟು ಭೇದಗಳನ್ನು ಮಾಡಿದ್ದಾರೆ. ಮೊದಲು ಒಂದು ಅಪೇಕ್ಷೆಯಿಂದ ಅವರು ಏನ್ ಮಾಡಿದ್ದಾರೆ, 14 ಭೇದ ಮಾಡಿದ್ದಾರೆ. ಇನ್ನೊಂದು ಅಪೇಕ್ಷೆಯಿಂದ 57 ಭೇದ ಮಾಡಿದ್ದಾರೆ. ಇನ್ನು ಕೆಲವೊಂದು ಅಪೇಕ್ಷೆಗಳಿಂದ 98 ಭೇದಗಳನ್ನು ಅವರು ಹೆಚ್ಚು ಅಂತಂದ್ರೆ 98 ಭೇದಗಳನ್ನು ಅವರು ಮಾಡಿದ್ದಾರೆ. ಮೊದಲು ಯಾವ 14 ಭೇದಗಳು ಯಾವುದು ಅಂತ ನಾವು ಇವತ್ತು ತಿಳ್ಕೊಳ್ಳೋಣ. ನೆಕ್ಸ್ಟ್ ಪ್ರಶ್ನೆ ಓದಿಮ್ಮ. ಪ್ರಶ್ನೆ 42. ಜೀವ ಸಮಾಸದ 14 ಭೇದಗಳು ಯಾವುವು ಇವೆ? ಉತ್ತರ: ಏಕೇಂದ್ರಿಯದಲ್ಲಿ 2 ಭೇದ, ಒಂದು ಬಾದರ ಮತ್ತು ಸೂಕ್ಷ್ಮ ವಿಕಲತ್ರಯದಲ್ಲಿ ಒಂದು ಬಾದರ ಮತ್ತು ಸೂಕ್ಷ್ಮ ವಿಕಲತ್ರಯದಲ್ಲಿ 3 ಭೇದ, ದ್ವಿಂದ್ರಿಯ, ತ್ರೀಂದ್ರಿಯ, ಚತುರಿಂದ್ರಿಯ ಪಂಚೇಂದ್ರಿಯಗಳಲ್ಲಿ 2 ಭೇದ, ಸಂಜ್ಞಿ ಪಂಚೇಂದ್ರಿಯ ಮತ್ತು ಅಸಂಜ್ಞಿ ಪಂಚೇಂದ್ರಿಯ. ಇದೇ ಪ್ರಕಾರ 7 ವಿಧದ ಜೀವಗಳ ಪರ್ಯಾಪ್ತ ಅಪರ್ಯಾಪ್ತಗಳ ಅಪೇಕ್ಷೆಯಿಂದ 2 ಭೇದ ಮಾಡುವುದರಿಂದ ಜೀವ ಸಮಾಸದ 14 ಭೇದಗಳಾಗುತ್ತದೆ. ಇನ್ನೊಂದ್ಸರಿ ಓದ್ತೀನಿ ಸರ್ ಉತ್ತರ. ಏಕೇಂದ್ರಿಯದಲ್ಲಿ 2 ಭೇದ, ಒಂದು ಬಾದರ ಮತ್ತು ಸೂಕ್ಷ್ಮ ವಿಕಲತ್ರಯದಲ್ಲಿ 3 ಭೇದ, ದ್ವಿಂದ್ರಿಯ, ತ್ರೀಂದ್ರಿಯ, ಚತುರಿಂದ್ರಿಯ ಪಂಚೇಂದ್ರಿಯಗಳಲ್ಲಿ 2 ಭೇದ, ಸಂಜ್ಞಿ ಪಂಚೇಂದ್ರಿಯ ಮತ್ತು ಅಸಂಜ್ಞಿ ಪಂಚೇಂದ್ರಿಯ. ಇದೇ ಪ್ರಕಾರ 7 ವಿಧದ ಜೀವಗಳ ಪರ್ಯಾಪ್ತ ಮತ್ತು ಅಪರ್ಯಾಪ್ತಗಳ ಅಪೇಕ್ಷೆಯಿಂದ 2 ಭೇದ ಮಾಡುವುದರಿಂದ ಜೀವ ಸಮಾಸದ 14 ಭೇದಗಳಾಗುತ್ತವೆ. ಹೇಗೆ 14 ಭೇದ? ನಿಮ್ಗೆಲ್ಲರಿಗೂ ನಾನು ಮೊನ್ನೆ ಇದು ಒಂದು PDF ಕಳಿಸಿದೆ ಗ್ರೂಪ್ ನಲ್ಲಿ. ಎಲ್ಲರೂ ಇದೆಯಾ ಎಲ್ಲರ ಹತ್ರನೂ? ಅದು ಆ PDF ನಲ್ಲಿ ನಿಯಮ್ ಸಾಗರ್ ಮಹಾರಾಜರು ಒಂದು ಚಾರ್ಟ್ ಮಾಡಿದ್ದಾರೆ. ಜೀವದ ಏನು ನಾವೀಗ ಜೀವ ಸಮಾಸದ ಏನು ಭೇದಗಳು ನಾವು ತಿಳ್ಕೊಂತಾ ಇದ್ದೀವಿ, 14, 57 ಮತ್ತು 98 ಭೇದಗಳು. ಆ ಭೇದಗಳದ್ದು ತುಂಬಾ ಈಸಿಯಾಗಿ ಅರ್ಥ ಆಗ್ಲಿ ಅಂತ ತುಂಬಾ ಚೆನ್ನಾಗಿರೋ ಚಾರ್ಟ್ ಮಾಡಿದ್ದಾರೆ. ಸಿಂಪಲ್ ಆಗೇ ಇದೆ. ನಾನು ಸ್ಕ್ಯಾನ್ ಮಾಡಿ ಹಾಕಿದ್ದೆ ಗ್ರೂಪ್ ನಲ್ಲಿ. ಓಕೆ, ಅದನ್ನ ವಿವರಿಸ್ತೀನಿ ಕೇಳಿ. ಇಲ್ಲಿ ಏನ್ ಹೇಳ್ತಿದ್ದಾರೆ ಇದ್ರೆ ಬೇಕಾದ್ರೆ ಗ್ರೂಪ್ ನಲ್ಲಿ ಹಾಕಿಮ್ಮ. ಚಾರ್ಟ್ ಇದ್ರೆ ಇನ್ನೂ ಜನಕ್ಕೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಮೊದಲು ಏಕೇಂದ್ರಿಯದಲ್ಲಿ 2 ಭೇದ, ಬಾದರ ಮತ್ತು ಸೂಕ್ಷ್ಮ. ಓಕೆ, ಏಕೇಂದ್ರಿಯದಲ್ಲಿ ಬಾದರ ಸೂಕ್ಷ್ಮ 2 ಭೇದ. ನೋಡಿ, ಏಕೇಂದ್ರಿಯದಲ್ಲಿ ಎಷ್ಟು ಭೇದ ಇದೆ ಒಟ್ಟು? ಏಕೇಂದ್ರಿಯ ಜೀವಿಗಳು ಯಾವ್ದು ಹೇಳ್ಬೋದಾ ಭಾರತಿ ಮೇಡಮ್? ಸುಮಾರಾಣಿಯವರೇ, ಏಕೇಂದ್ರಿಯ ಜೀವಿಗಳು ಹೇಳಿ. ಏಕೇಂದ್ರಿಯ ಜೀವಿದಲ್ಲಿ ಎಷ್ಟು ಭೇದ ಯಾವ್ದಾವ್ದು ಹೇಳಿ ಸುಮಾರಾಣಿಯವರೇ. ಇದೀರಾ? ಯಾಕೆ ಇವತ್ತೇನು ಮಾತಾಡ್ತಾನೆ ಇಲ್ಲ? ಓಕೆ, ಪ್ರೇಮಲಕ್ಕ ಅವರೇ ಹೇಳಿ. ಸರ್, ಮರಗಳು ಏಕೇಂದ್ರಿಯ ಪ್ರಾಣಿಗಳು. ಪೃಥ್ವಿಕಾಯ, ಜಲಕಾಯ, ಅಗ್ನಿಕಾಯ, ವಾಯುಕಾಯ, ವನಸ್ಪತಿ ಕಾಯ. ಎಷ್ಟಾಯ್ತು ಏಕೇಂದ್ರಿಯದಲ್ಲಿ? 5 ಏಕೇಂದ್ರಿಯ ಆಯ್ತಾ? ಓಕೆ, ಅದರಲ್ಲಿ ಸೂಕ್ಷ್ಮ ಮತ್ತು ಬಾದರದ 2 ಭೇದ ಮಾಡಿದ್ದಾರೆ. ಏಕೇಂದ್ರಿಯದಲ್ಲಿ 2 ಭೇದ ಅಂತೆ, ಸೂಕ್ಷ್ಮ ಮತ್ತು ಬಾದರ. ಸೊ ಏಕೇಂದ್ರಿಯದಲ್ಲಿ ಒಟ್ಟು 5 ಭೇದಗಳಿದೆ ಅಂತ ಹೇಳಿದ್ರಿ ಅಲ್ವಾ? ಅದ್ರಲ್ಲಿ ಸೂಕ್ಷ್ಮ ಮತ್ತು ಬಾದರ ಅಂತ ಭೇದ ಮಾಡಿದ್ರೆ ಎಷ್ಟಾಗತ್ತೆ ಒಟ್ಟು? 7 ಆಗತ್ತೆ. ಒಂದ್ ನಿಮಿಷ. ಏಕೇಂದ್ರದಲ್ಲಿ 2 ಭೇದ, ಬಾದರ ಮತ್ತು ಸೂಕ್ಷ್ಮ. ಒಂದ್ ನಿಮಿಷ. ಓಕೆ, ತಡೀರಿ. ಓಕೆ, ಇದು ಅವ್ರು ಇನ್ನೂ ಅಷ್ಟು ಭೇದ ಮಾಡಿಲ್ಲ. ನಾನು ಓಕೆ, ಈಗ ಇಷ್ಟ ತಿಳ್ಕೊಳ್ಳೋಣ. ನೋಡಿ, ಏಕೇಂದ್ರದಲ್ಲಿ ಬರೀ 2 ಭೇದ ಮಾಡಿದ್ರೆ, ಇನ್ನು 5 ಅವರು ಇದು ಕ್ಯಾಲ್ಕುಲೇಟ್ ಮಾಡಿಲ್ಲ. ನೋಡಿ, ಏಕೇಂದ್ರದಲ್ಲಿ ಒಂದು ಏಕೇಂದ್ರಿಯ ಬಾದರ ಮತ್ತು ಏಕೇಂದ್ರಿಯ ಸೂಕ್ಷ್ಮ ಎಷ್ಟಾಯ್ತು? 2 ಭೇದ ಆಯ್ತು ಅಲ್ವಾ? ನೆಕ್ಸ್ಟ್ ಏಕೇಂದ್ರಿಯ ಆಯ್ತು ಅಂದ್ರೆ ಇಲ್ಲಿ ಸ್ಥಾವರ ಜೀವ ಆಯ್ತು. ನೆಕ್ಸ್ಟ್ ನಾವು ತ್ರಸಜೀವಿಗೆ ಬರ್ತಾ ಇದೀವಿ. ತ್ರಸಜೀವಿಯಲ್ಲಿ ಏನು ಕೊಟ್ಟಿದ್ದಾರೆ? ವಿಕಲತ್ರಯ ಜೀವಿಗಳು ಅಂತ ಹೇಳಿದ್ದಾರೆ. ವಿಕಲತ್ರಯದಲ್ಲಿ ಎಷ್ಟು ಪ್ರಕಾರ ಜೀವಿ ಇದೆ? 3 ಇಂದ್ರಿಯ, 4 ಇಂದ್ರಿಯ, 2 ಇಂದ್ರಿಯ, 3 ಇಂದ್ರಿಯ ಮತ್ತು 4 ಇಂದ್ರಿಯ. ಸೊ ಅದರಲ್ಲಿ ಎಷ್ಟು? 3 ಭೇದ ಆಯ್ತು. ವಿಕಲತ್ರಯದಲ್ಲಿ 3 ಭೇದ, ಏಕೇಂದ್ರದಲ್ಲಿ
ಎರಡು ಭೇದ. ಇನ್ನು ಪಂಚೇಂದ್ರಿಯದಲ್ಲಿ ಎರಡು ಭೇದ ಮಾಡಿದ್ದಾರೆ. ಪಂಚೇಂದ್ರಿಯ ಎರಡು ಭೇದ ಯಾವುದು? ಪಂಚೇಂದ್ರಿಯದಲ್ಲಿ ಸಂಗಿ ಅಸಂಗಿ. ಸಂಗಿ ಅಸಂಗಿ ಎಷ್ಟಾಯ್ತು? ಎರಡು ಭೇದ ಆಯ್ತು ಅಲ್ವಾ? ಒಟ್ಟು ಎಷ್ಟಾಯ್ತು? ಒಟ್ಟು 7 ಪ್ರಕಾರದ ಜೀವಿಗಳಾಯ್ತು. ಅರ್ಥ ಆಗ್ತಿದೆಯಲ್ವಾ? 7 ಪ್ರಕಾರದ ಜೀವಿಗಳು ಯಾವ್ದಾವ್ದು ಮಾಡಿದ್ರು ಇವರು? ಫಸ್ಟ್ ಏಕೇಂದ್ರಿಯ ಜೀವ ಇದೆ. ಏಕೇಂದ್ರಿಯದಲ್ಲಿ ಎರಡು ಭೇದ ಮಾಡಿದ್ರು. ಒಂದು ಏಕೇಂದ್ರಿಯ ಸೂಕ್ಷ್ಮ, ಏಕೇಂದ್ರಿಯ ಬಾದರ. ಎಷ್ಟು ಭೇದ ಆಯ್ತು? ಎರಡು ಭೇದ ಆಯ್ತು. ನೆಕ್ಸ್ಟ್ ವಿಕಲತ್ರಯದಲ್ಲಿ ಎಷ್ಟಿದೆ? ವಿಕಲತ್ರಯದಲ್ಲಿ 3 ಜೀವಿಗಳಿದೆ. ಯಾವುದು? 2 ಇಂದ್ರಿಯ, 3 ಇಂದ್ರಿಯ, 4 ಇಂದ್ರಿಯ. ಈ 3 ಜೀವಿಗಳಾಯ್ತು. ವಿಕಲತ್ರಯದಲ್ಲಿ ಎಷ್ಟು? ಒಟ್ಟು 3. ಇನ್ನು ಪಂಚೇಂದ್ರಿಯದಲ್ಲಿ 2 ಭೇದ ಮಾಡಿದ್ದಾರೆ. ಯಾವುದು? ಒಂದು ಪಂಚೇಂದ್ರಿಯ ಸಂಗಿ, ಪಂಚೇಂದ್ರಿಯ ಅಸಂಗಿ. ಪಂಚೇಂದ್ರಿಯದಲ್ಲಿ 2 ಆಯ್ತು. ಒಟ್ಟು ಎಷ್ಟಾಯ್ತು ಈಗ? 3, 4, 5, 6, 7 ಪ್ರಕಾರದ ಜೀವಿ ಆಯ್ತು. ಅರ್ಥ ಆಗ್ತಿದಲ್ವಾ? ಏಕೇಂದ್ರಿಯದಿಂದ ಹಿಡಿದು ಪಂಚೇಂದ್ರಿಯವರೆಗೆ ಒಟ್ಟು ಎಷ್ಟು ಜೀವ ಆಯ್ತು? 7 ಜೀವ ಆಯ್ತು. ಇನ್ನು ಈ 7 ಜೀವಗಳಲ್ಲಿ ಅವ್ರೇನ್ ಹೇಳಿದ್ದಾರೆ ಇಲ್ಲಿ? ಪರ್ಯಾಪ್ತ ಮತ್ತು ಅಪರ್ಯಾಪ್ತದ ಅಪೇಕ್ಷೆಯಿಂದ 2 ಭೇದಗಳು ಕಂಡು ಬರುತ್ತದೆ. ಅಂದ್ರೆ 7 × 2 ಎಷ್ಟಾಯ್ತು? 14. ಅಂದ್ರೆ ಏಕೇಂದ್ರಿಯ ಸೂಕ್ಷ್ಮ ಏನಿದೆ ಅಲ್ವಾ, ಅದರಲ್ಲೂ ಪರ್ಯಾಪ್ತ ಅಪರ್ಯಾಪ್ತಕ ಅವಸ್ಥೆ ಕಂಡು ಬರುತ್ತೆ. ಏಕೇಂದ್ರಿಯ ಬಾದರದಲ್ಲೂ ಪರ್ಯಾಪ್ತ ಅಪರ್ಯಾಪ್ತಕ ಅವಸ್ಥೆ ಕಂಡು ಬರುತ್ತೆ. ಇನ್ನು ವಿಕಲತ್ರಯದಲ್ಲಿ 2 ಇಂದ್ರಿಯ, 3 ಇಂದ್ರಿಯ, 4 ಇಂದ್ರಿಯ ಅಂತ ಏನ್ ಕೊಟ್ಟಿದ್ದೀರಲ್ವಾ, ಅವುಗಳಲ್ಲೂ ಪರ್ಯಾಪ್ತ ಅಪರ್ಯಾಪ್ತಕ ಅವಸ್ಥೆಗಳು ಕಂಡು ಬರುತ್ತೆ. ಇನ್ನು ಪಂಚೇಂದ್ರಿಯದಲ್ಲೂ ಅಷ್ಟೇ ಪರ್ಯಾಪ್ತಕ ಅಪರ್ಯಾಪ್ತಕ ಅವಸ್ಥೆ ಕಂಡು ಬರುತ್ತೆ. ಹಂಗಾಗಿ ಈ ಪರ್ಯಾಪ್ತಕ ಮತ್ತು ಅಪರ್ಯಾಪ್ತಕ 2 ಸೇರಿಸಿದಾಗ ಏನಾಗುತ್ತೆ? 7 × 2 14. ಈ ಪ್ರಕಾರ 14 ಪ್ರಕಾರದ ಜೀವಿಗಳು ಇವೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಜೀವಿ ಸಮಾಸ ಒಟ್ಟು 14 ಭೇದ ಆಯ್ತು. ಅರ್ಥ ಆಯ್ತಲ್ವಾ? 14 ಭೇದ ಹೇಗಾಯ್ತು ಅಂತ ಯಾರಾದ್ರೂ ವಿವರಿಸ್ಬೋದಾ ಪುನಃ? ಹಲೋ, ಈ ಒಂದು 14 ಭೇದ ಏನ್ ಮಾಡಿದಾರೆ ಅದನ್ನ ಯಾರಾದ್ರೂ ವಿವರಿಸ್ಬೋದಾ ಪುನಃ? ಕೇಳಿಸ್ತಿದ್ಯಾ ನಾನು ಮಾತಾಡೋದು ಭಾರತಿ ಮೇಡಮ್? ಸರ್ ಕೇಳಿಸ್ತಾ ಇದೆ. ಅರ್ಥ? ಓಕೆ, ಪರಂಜ್ಯೋತಿ ಮೇಡಮ್ ಹೇಳಿ 14 ಭೇದ ಹೇಗ್ ಮಾಡಿದ್ರು ಅಂತ. ಅದೇ ಪೃಥ್ವಿ ಕಾಯದಲ್ಲಿ ಸೂಕ್ಷ್ಮ ಬಾದರ 2 ಆಯ್ತು, ಜಲಕಾಯದಲ್ಲಿ ಸೂಕ್ಷ್ಮ ಬಾದರ 2 ಆಯ್ತು, ಅಗ್ನಿಕಾಯದಲ್ಲಿ ಹಂಗೆ 5ರಲ್ಲಿ 10 ಆಯ್ತು. ಇಲ್ಲಮ್ಮ, ಇಲ್ಲಿ 5 ಭೇದ ಮಾಡಿಲ್ಲ ಇನ್ನು. ಇಲ್ಲಿ ಏನ್ ಗೊತ್ತಾ, ಏಕೇಂದ್ರಿಯದಲ್ಲಿ ಪೃಥ್ವಿ, ಜಲ, ಅಗ್ನಿ, ವಾಯು, ವನಸ್ಪತಿ ಇನ್ನೂ ಅದನ್ನ ಭೇದ ಮಾಡಿಲ್ಲ ಅವರು. ಏಕೇಂದ್ರಿಯ 2 ಭೇದ ತಗೊಂಡ್ಬಿಟ್ಟಿದ್ದಾರೆ. 14 ಹೇಳಿದ್ರಲ್ಲ, ಹಾ, 14 ಹೇಳಿದ್ರಲ್ಲ, ಸೂಕ್ಷ್ಮ ಮತ್ತೆ ನಿಗೋದ ಅದ್ರಲ್ಲಿ 2 ಬಂತು, ದ್ವಿಇಂದ್ರಿಯದಲ್ಲಿ 2 ಬಂತು, ಅವಾಗ 14 ಆಯ್ತಲ್ಲ? ಇಲ್ಲಮ್ಮ, ಹಾಗೆ ಈಗ ನೀವೇನ್ ಏಕೇಂದ್ರಿಯ ಹೇಳ್ತಿದ್ದೀರಲ್ವಾ, ಏಕೇಂದ್ರಿಯದಲ್ಲಿ ಇನ್ನೂ ಭೇದನೆ ಮಾಡಿಲ್ಲಮ್ಮ. ಈಗ ನೆಕ್ಸ್ಟ್ ಮುಂದೆ 57, 98 ಭೇದ ಬರುತ್ತಲ್ವಾ, ಅದರಲ್ಲಿ ಅವರು ಪೃಥ್ವಿ, ಜಲ, ವಾಯು ಮತ್ತೆ ವನಸ್ಪತಿಯಲ್ಲಿ ಮತ್ತೆ 2 ಭೇದ ಅದ ನಂತರ ಮಾಡ್ತಾರೆ. ಈಗ ಸ್ಥೂಲ ರೂಪದಿಂದ ಮಾತ್ರ ಭೇದ ಮಾಡ್ತಿದ್ದಾರೆ, ಇನ್ನು ಸೂಕ್ಷ್ಮಕ್ಕೆ ಹೋಗಿಲ್ಲ ಅವ್ರು ಇನ್ನು. ಸೊ ಈಗ ಏಕೇಂದ್ರಿಯದಲ್ಲಿ 5 ಆಯ್ತು, ದ್ವಿಇಂದ್ರಿಯದಲ್ಲಿ 3 ಆಯ್ತು ಅಲ್ವಾ? ಏಕೇಂದ್ರಿಯದಲ್ಲಿ 5, ದ್ವಿಇಂದ್ರಿಯದಲ್ಲಿ 3 ಆಯ್ತು, 8 ಆಯ್ತು. ಏಕೇಂದ್ರಿಯಲ್ಲಿ 2 ತಗೊಂಡಿದ್ದಾರಮ್ಮ. ಈಗ ಏಕೇಂದ್ರಿಯ ಜೀವ ಅಂದ್ರೆ ಒಂದು ಇಂದ್ರಿಯ ಉಳ್ಳಂತ ಜೀವಿಗೆ ಏಕೇಂದ್ರಿಯ ಜೀವ, ಅದು ಒಂದು ಕ್ಯಾಟಗರಿ ಆಯ್ತು. ಆ ಕ್ಯಾಟಗರಿನಲ್ಲಿ 2 ಭೇದ ತಗೊಂಡಿದ್ದಾರೆ. ಯಾವ್ದು? ಒಂದು ಸೂಕ್ಷ್ಮ, ಒಂದು ಬಾದರ. ಬಾದರ ಮತ್ತು ಸೂಕ್ಷ್ಮ. ಈಗ ಏಕೇಂದ್ರಿಯ ಜೀವ ಎಷ್ಟು ಪ್ರಕಾರ ಮಾಡಿದ್ರೆ? 2 ಪ್ರಕಾರ ಮಾಡಿದ್ದಾರೆ ಅಲ್ವಾ? ಇಲ್ಲಿ ಪೃಥ್ವಿ, ಜಲ, ಅಗ್ನಿ, ವಾಯು, ವನಸ್ಪತಿ 3 ಅಷ್ಟನ್ನು ಸೇರಿಸಿ ಏಕೇಂದ್ರಿಯ ಅಂತ ಕರ್ತಿದ್ದಾರೆ. ಸರಿನಾ? ನೀವು 5 ಭೇದ ಮಾಡಬಹುದು. ಅಷ್ಟನ್ನು ಸೇರಿಸಿ ಏಕೇಂದ್ರಿಯದಲ್ಲೇ ಎಲ್ಲ ಗರ್ವಿತ ಆಗಿದೆ. ಈ ಏಕೇಂದ್ರಿಯನ ಅವರು ಸೂಕ್ಷ್ಮ ಮತ್ತು ಬಾದರ ರೂಪದಲ್ಲಿ 2 ಭೇದ ಮಾಡಿದ್ದಾರೆ. 2 ಭೇದ ಆಯ್ತಾ? ಇನ್ನು ವಿಕಲತ್ರಯ ಜೀವ ಅದು 3 ಆಯ್ತು. ವಿಕಲತ್ರಯ ಜೀವ 3 ಆಯ್ತು. 3 ಆಯ್ತು. ಎಷ್ಟಾಯ್ತು? ಒಟ್ಟು 5 ಆಯ್ತಾ? ಇನ್ನು ಪಂಚೇಂದ್ರಿಯದಲ್ಲಿ 2 ಭೇದ ಮಾಡಿದ್ದಾರೆ. ಯಾವುದು? ಸಂಜ್ಞ ಇದು ಅಸಂಜ್ಞಿ. ಒಂದು ಮನಸಹಿತ, ಒಂದು ಮನರಹಿತ. ಒಟ್ಟು ಎಷ್ಟಾಯ್ತು? 7 ಆಯ್ತು. ಈ 7 ಜೀವಗಳಲ್ಲಿ ಪರ್ಯಾಪ್ತಕ ಅವಸ್ಥೆಯಲ್ಲೂ ಜೀವಿಗಳು ಕಂಡು ಬರುತ್ತೆ, ಅಪರ್ಯಾಪ್ತಕ ಅವಸ್ಥೆಯಲ್ಲೂ ಸಹ ಜೀವಿಗಳು ಕಂಡು ಬರುತ್ತೆ. ಹಾಗಾಗಿ ಏನಾಯ್ತು? 7 × 2 14. ಅರ್ಥ ಆಗ್ತೈತಲ್ವಾ? ಅಂದ್ರೆ ಈ ಉದಾಹರಣೆ ಏಕೇಂದ್ರಿಯ ಬಾದರ ಅಪರ್ಯಾಪ್ತ, ಏಕೇಂದ್ರ ಬಾದರ ಪರ್ಯಾಪ್ತ, ಏಕೇಂದ್ರ ಸೂಕ್ಷ್ಮ ಪರ್ಯಾಪ್ತ, ಏಕೇಂದ್ರ ಸೂಕ್ಷ್ಮ ಅಪರ್ಯಾಪ್ತ, ಹಿಂಗೆ ಪಂಚೇಂದ್ರಿಯ ಸಂಗಿ ಅಪರ್ಯಾಪ್ತ, ಪಂಚೇಂದ್ರಿಯ ಸಂಗಿ ಪರ್ಯಾಪ್ತ. ಈಗ ಪಂಚೇಂದ್ರಿಯ ಅಸಂಗಿ ತಗೊಂಡ್ರೆ ಪಂಚೇಂದ್ರಿಯದಲ್ಲಿ ಅಸಂಗಿ ಜೀವ ಪರ್ಯಾಪ್ತ ಅವಸ್ಥೆಯಲ್ಲೂ ಒಂದಿದೆ, ಇನ್ನೊಂದು ಪಂಚೇಂದ್ರಿಯದಲ್ಲಿ ಅಪರ್ಯಾಪ್ತ ಅವಸ್ಥೆಯಲ್ಲಿ
ಪಂಚೇಂದ್ರಿಯದಲ್ಲಿ ಅಸಂಗಿ ಅವಸ್ಥೆಯಲ್ಲಿ ಅಪರ್ಯಾಪ್ತ ಅವಸ್ಥೆನೂ ಇದೆ, ಪರ್ಯಾಪ್ತನೂ ಅವಸ್ಥೆನೂ ಇದೆ, ಈ ರೀತಿ. ಸರಿ ಸರಿ. ಅರ್ಥ ಆಯ್ತಲ್ವಾ? ಸೊ ಒಟ್ಟು 14 ಜೀವ ಸಮಾಸಗಳಿದೆ. ಇನ್ನು ನೆಕ್ಸ್ಟ್ 48 ಭೇದ ಮಾಡಿದ್ದಾರೆ, ಸಾರಿ 57 ಭೇದ ಮಾಡಿದ್ದಾರೆ. ಅದು ಹೇಗೆ ಮಾಡಿದ್ದಾರೆ ಅಂತ ನಾಳೆ ತಿಳ್ಕೊಳ್ಳೋಣ, ಸರಿನಾ? ಇಲ್ಲಿ ನಿಮ್ಗೆ ಅದನ್ನ ಭೇದ ಮಾಡ್ತಾರೆ ಮತ್ತೆ. ಏಕೆಂದ್ರದಲ್ಲಿ ಏನು ಪೃಥ್ವಿಕಾಯ, ಜಲಕಾಯಿಕ, ಅಗ್ನಿಕಾಯಿಕ ಬರುತ್ತಲ್ವಾ, ಅದನ್ನ ಇಲ್ಲಿ ನೆಕ್ಸ್ಟ್ ಪ್ರಶ್ನೆಯಲ್ಲಿ ಅದನ್ನ ಭೇದ ಮಾಡಿ ತಿಳಿಸಿದ್ದಾರೆ. ಸೊ ಎಷ್ಟು ಸೂಕ್ಷ್ಮವಾಗಿ ಭೇದ ಮಾಡ್ತಾ ಹೋಗ್ತಾರೋ ಅಷ್ಟು ಏನಾಗುತ್ತೆ, ಅವುಗಳ ಒಂದು ವೆರೈಟಿ ಅಥವಾ ವಿಧಗಳು ಏನಿದೆಯಲ್ವಾ, ಭೇದಗಳು ವಿಧಗಳು ಹೆಚ್ಚುತ್ತಾ ಹೋಗುತ್ತೆ. ಸೊ ಹಂಗೆ ಹೆಚ್ಚು ಅಂತಂದ್ರೆ ನಾವು 98 ಭೇದವನ್ನು ಮಾಡಬಹುದು. ಸೊ ಇವತ್ತಿನ ಕ್ಲಾಸ್ ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ. ನಾಳೆ ಈ ಉಳಿದ ಏನು 57 ಭೇದ ಮತ್ತೆ 98 ಭೇದ ಹೇಗಾಗತ್ತೆ ಅನ್ನೋದು ನಾಳೆ ತಿಳ್ಕೊಳ್ಳೋಣ. ಎಲ್ಲರೂ ಒಂದು ಪುಸ್ತಕ, ಒಂದು ಬುಕ್, ಪೆನ್ ಇಟ್ಕೊಳ್ಳಿ. ಯಾಕಂತಂದ್ರೆ ನಿಮ್ಗೆ ಹಾಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಇಲ್ಲ ನಿಯಮ್ ಸಾಗರ್ ಮಹಾರಾಜ್ರು ಏನ್ ಚಾರ್ಟ್ ಮಾಡಿದಿರಲ್ಲ, ಆ ಚಾರ್ಟ್ ನೋಡ್ಕೊಳ್ಳಿ, ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಈ ಚಾರ್ಟ್ ನೋಡ್ಕೊಂಡಿಲ್ಲ ಅಂದ್ರೆ ನಿಮ್ಗೆ ಅರ್ಥನೇ ಆಗೋದಿಲ್ಲ. ಇಲ್ಲ ಬರ್ಕೊಬೇಕು, ತುಂಬಾ ಕಷ್ಟ ಇದೆ. ಯಾಕಂತಂದ್ರೆ ಇದು ಕಂಟೆಂಟ್ಸ್ ಜಾಸ್ತಿ ಇದೆಯಲ್ವಾ, ಕಂಟೆಂಟ್ಸ್ ಜಾಸ್ತಿ ಇರೋದ್ರಿಂದ ಅಷ್ಟನ್ನೇ ನೀವು ಒಮ್ಮೆಗೆ ಗ್ರಹಣೆ ಮಾಡಕ್ ಆಗೋದಿಲ್ಲ. ನೀವು ಚಾರ್ಟ್ ಇಟ್ಕೊಂಡು ಒಂದ್ 15 ನಿಮಿಷ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಇದನ್ನ ಅರ್ಥ ಮಾಡ್ಕೊಬೇಕಂದ್ರೆ ದಯವಿಟ್ಟು ಎಲ್ಲರೂ ಆ ಚಾರ್ಟ್ ಓಪನ್ ಮಾಡ್ಕೊಳ್ಳಿ, ಇಲ್ಲ ನಾನು ಹೇಳೋದನ್ನ ಬರ್ಕೊಳ್ಳಿ ಒಂದೊಂದೇ. ಓಕೆ ಸರಿ, ಏನಾದ್ರೂ ಪ್ರಶ್ನೆ ಇದ್ರೆ ಕೇಳಿ ಇವತ್ತಿನ ಕ್ಲಾಸ್ ನಲ್ಲಿ. ಹಾ ನೋಡಿ, ಯಾರೋ ಚಾರ್ಟ್ ಹಾಕಿದಾರೆ ನೋಡಿ, ಕಾಣಿಸ್ತಿದ್ಯಾ ಎಲ್ಲರಿಗೂ ಚಾರ್ಟ್? ಈಗ ಬ್ರಾಡರ್ ಸೆನ್ಸ್ ಅಲ್ಲಿ ನೀವು ಹೇಳಿದಿರಲ್ಲ 7 ಗ್ರೂಪ್ ಅಂತ, 7 ಅಂತ. ಆ ಸ್ಥೂಲ ರೂಪದಲ್ಲಿ ಇನ್ನೂ ಅಷ್ಟು ಸ್ಥೂಲ ರೂಪದಲ್ಲಿ 2, ಅದೇ ಒಂದು ಏಕೇಂದ್ರದಲ್ಲಿ 2 ಭಾಗ ಮಾಡ್ಕೊಂಡಿದ್ದಾರೆ. ಮತ್ತೆ ದ್ವಿಂದ್ರಿಯ, ತ್ರೀಂದ್ರಿಯ, ಚತುರೇಂದ್ರಿಯ ಮತ್ತೆ 5 ಆಯ್ತು. ಮತ್ತೆ 2 ಇನ್ನೆರಡಲ್ಲಿ ಅಸಂಗಿ, ಸಂಗಿ, ಪಂಚೇಂದ್ರಿಯಗಳು ಅಷ್ಟೇ ತಗೊಂಡಿದ್ದಾರೆ ಅಲ್ವಾ? ಅಷ್ಟೇ. ಹೌದಮ್ಮ. ಅದು ಪರ್ಯಾಪ್ತಕ 7, ಅಪ್ರಾಪ್ತಕ 7, 14 ಆಯ್ತು. ಅಂದ್ರೆ ಏನ್ ಗೊತ್ತಮ್ಮ, 7 ಪ್ರಕಾರ ಜೀವಿಗಳಲ್ಲಿ ಪರ್ಯಾಪ್ತಕ ಅವಸ್ಥೆಯನ್ನು ಪರ್ಯಾಪ್ತಕ ಅವಸ್ಥೆ ಹೊಂದಿರುವಂತಹ ಜೀವಿಗಳು ಇವೆ. ಇದೇ 7 ಪ್ರಕಾರದ ಜೀವಿಗಳು ಅಪರ್ಯಾಪ್ತಕ ಅವಸ್ಥೆಯನ್ನು ಸಹ ಹೊಂದಿದೆ. ಆಗ 14 ಜೀವಿಗಳು ಆಗ್ಬಿಡುತ್ತೆ ಅಲ್ವಾ? ಸ್ಥೂಲದಲ್ಲಿ 14 ಹೀಗೆ ಆಗೋದು ಅಂತ ಅಲ್ವಾ? ಇದೇ ಜೀವಿಗಳನ್ನ ಸಮಾಸ ಅಂತ ಏನ್ ಹೇಳ್ತಾರೆ ಅದು ಈ ತರ ಬರುತ್ತೆ. ಕರೆಕ್ಟ್, ಈ ತರ ಬರುತ್ತೆ. ಇದೇ ಜೀವಿಗಳನ್ನ ಇನ್ನೂ ಸೂಕ್ಷ್ಮವಾಗಿ ಭೇದ ಮಾಡ್ಕೊಂಡು ಹೋದ್ರೆ 57 ಆಗುತ್ತೆ. ಅದಕ್ಕಿಂತ ಸೂಕ್ಷ್ಮವಾಗಿ ಹೋದ್ರೆ 98 ಆಗುತ್ತೆ. ಮ್ಯಾಕ್ಸಿಮಮ್ 98 ಭೇದ ಮಾಡಬಹುದು, ಅದಕ್ಕಿಂತ ಹೆಚ್ಚು ಮಾಡಕ್ ಆಗೋದಿಲ್ಲ. ನೆಕ್ಸ್ಟ್ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳಿ ಬೇಗ. ಈ ಚಾರ್ಟ್ ಎಲ್ಲಾರು ಓಪನ್ ಮಾಡ್ಕೊಳ್ಳಿ, ನಾನು ಮತ್ತೆ ಇನ್ನೊಂದ್ಸಲಿ ಗ್ರೂಪ್ಗೆ ಹಾಕ್ತೀನಿ. ಈಗ ಕರೆಕ್ಟ್ ಆಗಿ ಬರ್ತಿದೆ ನೋಡಿ ಪೂರ್ತಿ. ನಾನು ಚಾರ್ಟ್ ಮೂಲಕನೇ ವಿವರಿಸ್ತೇನೆ ಆಯ್ತಾ ನಾಳೆ, ಆಗ ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಸರಿ, ಓಕೆ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳಿ. 14 ಭೇದ ಈಗ ಮಾಡ್ಬೋದು, ಬಟ್ ತುಂಬಾ ಸಮಯ ಆಗ್ಬಿಡುತ್ತೆ. ಇನ್ನು ಅಷ್ಟು ವಿವರಿಸಕ್ಕೆ ಬಹುಶಃ ಇನ್ನೊಂದು 20 ನಿಮಿಷ ಬೇಕಾಗತ್ತೆ. ಸೊ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳಿ. ಇವತ್ತಿನ ಕ್ಲಾಸ್ ನಲ್ಲಿ ಅಥವಾ ಹಿಂದಿನ ಕ್ಲಾಸ್ ನಲ್ಲಿ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳಿ. ಸುಗುಣಕ್ಕ ಏನಾದ್ರೂ ಪ್ರಶ್ನೆ ಇದೆಯಾ? ಓಕೆ, ಯಾರೋ ಒಬ್ರು ಪ್ರಶ್ನೆ ಕೇಳಿದ್ದಾರೆ. ದ್ವಿತೀಯೋಪಶಮ ಸಮ್ಯಕ್ತ್ವ ಕಾಲದಲ್ಲಿ ಸಾಧನ ಗುಣಸ್ಥಾನ ಪ್ರಾಪ್ತಿಯಾಗುತ್ತದೆ ಎಂದಿದೆ. ಮೇಡಮ್ ಏನು ಸುಗುಣ ಶೆಟ್ಟಿ ಅವರೇ, ಸುಗುಣಕ್ಕ ಅವರೇ, ನೀವೇನೋ ಪ್ರಶ್ನೆ ಹಾಕಿದಿರಲ್ಲ, ಅದನ್ನ ಹೇಳ್ಬೋದಾ? 39ನೇ ಪ್ರಶ್ನೆಯನ್ನು ತೋರಿಸಿ, ದ್ವಿತೀಯೋಪಶಮ ಸಮ್ಯಕ್ತ್ವ ಕಾಲದಲ್ಲಿ ಸಾಧನ ಗುಣಸ್ಥಾನ ಪ್ರಾಪ್ತಿಯಾಗುತ್ತೆ, ಏನದು? ಸುಗುಣಕ್ಕ ಇದೀರಾ? ಹೋದ್ರು ಅನ್ಸುತ್ತೆ ಅವ್ರು. ಓಕೆ ಸರಿ, ಓಕೆ. ಯಾರ್ದು ಏನು ಪ್ರಶ್ನೆ ಇಲ್ಲ ಅಂತಂದ್ರೆ ಜೀವನ ಸ್ತುತಿ ಹೇಳೋಣ. ಏನಾದ್ರು ಪ್ರಶ್ನೆ ಇದ್ರೆ ಬೇಗ ಕೇಳಿ.
ಸೊ ಎಲ್ಲಾರ್ಗು ಅರ್ಥ ಆಗಿದೆಯಾ ಹಂಗಾದ್ರೆ? ನಾನು ಪ್ರಶ್ನೆ ಕೇಳ ನಿಮ್ಗೆ ಯಾರಿಗಾದ್ರು? ಶಶಿಕಲಾ ಮೇಡಮ್ ಅವರೇ, ಓಕೆ ಹೇಳಿಮ್ಮ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶಶಿಕಲಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶಶಿಕಲಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾ ಹೇಳಿಮ್ಮ, ಏನ್ ಪ್ರಶ್ನೆ ಇದೆಯಾ? ಜಿನೇಂದ್ರ ಸರ್ ಏನು ಹ್ಯಾಂಡ್ ರೈಸ್ ಮಾಡಿದ್ದಾರೆ? ಓಕೆ ಓಕೆ, ಹಂಗಾದ್ರೆ ಇವತ್ತು ಜಿನವಣೆ ಸುತ್ತಿ ಯಾರು ಹೇಳ್ತೀರಾ? ಯಾರಿಗೂ ಏನ್ ಪ್ರಶ್ನೆ ಇಲ್ಲ ಅಂತಂದ್ರೆ ಜಿನವಣೆ ಸುತ್ತಿ ಪ್ರಾರಂಭ ಮಾಡಿ. ಓಕೆ, ನಾನೊಂದು ಪ್ರಶ್ನೆ ಕೇಳ್ತೀನಿ, ನೋಡೋಣ ಸುಲಭವಾದ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ತಿಳ್ಕೊಂಡು ನೋಡೋಣ. ಕ್ಷೌಕ್ಷಮ ಸಮ್ಯಕ್ ದೃಷ್ಟಿಗೆ ಎಷ್ಟು ಪ್ರಕೃತಿಗಳ ಕ್ಷೌಕ್ಷಮ ಸಮ್ಯಕ್ ದೃಷ್ಟಿಗೆ ಎಷ್ಟು ಪ್ರಕೃತಿಯ ಅನ್ನೋದೇ ಇದೆ ಹೇಳ್ಬೋದಾ ಯಾರಾದ್ರೂ? 6 ಮತ್ತೆ ಯಾವ್ದು ಉದಯಕ್ಕಿದೆ? ಉದಯ ಸಮ್ಯಕ್ ಪ್ರಕೃತಿ ಮಾತ್ರ. ಓಕೆ ಸರಿ. ಭೂಷಣ್ ಜಿ ಸರಿ ಇದೆಯಾ? ಸರಿ ಇದೆ ಅಮ್ಮ, ನೀವು ಹೇಳಿದ್ದು ಸರಿ ಇದೆ. ಓಕೆ, ಸುಧಾ ಮೇಡಮ್ ಅವ್ರೆ, ಅನಂತಾನುಬಂಧಿ ಪ್ರಕೃತಿಗಳು ಏನಾಗತ್ತೆ ಅಂತ ಹೇಳ್ಬೋದಾ? ಅನಂತಾನಂತ ಪ್ರಕೃತಿ ವಿಸಂಯೋಜನೆ ಅಂದ್ರೆ ಮೊದಲಿಗೆ ಕ್ಷಯ ಮಾಡೋದು ಅನಂತಾನುಬಂಧಿ ವಿಸಂಯೋಜನೆ ಅಂತ ಅದಕ್ಕೆ ಹೇಳ್ಬೇಡಿ, ವಿಸಂಯೋಜನೆ ಅಂತ ಬೇಡ. ಅನಂತಾನುಬಂಧಿ ಪ್ರಕೃತಿಗಳು ಅನ್ಯ ರೂಪದಿಂದ ಉದಯಕ್ಕೆ ಬರುತ್ತೆ ಅಂತ ಹೇಳಿ, ಅಂದ್ರೆ ಸಂಕ್ರಮಣ ಆಗಿ ಉದಯಕ್ಕೆ ಬರುತ್ತೆ. ಸಂಕ್ರಮಣ ಆಗಿ ಫಸ್ಟ್ ಅನಂತಾನುಬಂಧಿಯಿಂದ ಅದು ಇನ್ನೊಂದಕ್ಕೆ ಹೋಗೋದು ಅಪ್ರತ್ಯಾಖ್ಯಾನಕ್ಕೆ ಹೋಗುತ್ತೆ. ಅದನ್ನು ಮತ್ತೆ ನಾಶ ಮಾಡಿದ್ಮೇಲೆ ಪ್ರತ್ಯಾಖ್ಯಾನಕ್ಕೆ ಹೋಗುತ್ತೆ. ಅದು ಆದ್ಮೇಲೆ ಅದು ಬೇರೆ, ಅದು ನೀವು ಕ್ಷಾಯಿಕ ಸಮ್ಯಕ್ ತೋರ್ಸತ್ ಹೇಳ್ತಾ ಇದ್ದೀರಾ. ಕ್ಷಯೋಕ್ಷಮ ಸಮ್ಯಕ್ ದೃಷ್ಟಿಗೆ ಮಿಥ್ಯಾತ್ವದಂತೂ ಪೂರ್ತಿ ಅನುದಯ ಇರುತ್ತಮ್ಮ. ಮಿಥ್ಯಾತ್ವ ಮತ್ತು ಸಮ್ಯಕ್ ಮಿಥ್ಯಾತ್ವ ಇವು ಪೂರ್ತಿ ಅನುದಯ ಇರುತ್ತೆ. ಆದ್ರೆ ಅದನ್ನ ನಾವ್ ಏನಂತ ಹೇಳ್ತೀವಿ? ಅನುದಯ ಅಂತ ಹೇಳ್ತೇವೆ. ಆದ್ರೆ ಅನಂತಾನುಬಂಧಿ ಏನಿದೆಯಲ್ವಾ, ಅನಂತಾನುಬಂಧಿ ಕ್ರೋಧಮಾನ ಮಾಯಲೋಭ ಅನ್ಯ ರೂಪ ಸಂಕ್ರಮಣ ಆಗತ್ತೆ. ಅಂದ್ರೆ ಅದು ಪ್ರತ್ಯಾಖ್ಯಾನ, ಅಪ್ರತ್ಯಾಖ್ಯಾನ, ಸಂಜಲನ ಮತ್ತು ನೌಕಷಾಯ ರೂಪದಲ್ಲಿ ಹಂಚಿ ಹೋಗುತ್ತೆ. ಹೌದು, ಆ ಹಂಚಿ ಹೋಗಿ ಆ ರೂಪದಲ್ಲಿ ಉದಯಕ್ಕೆ ಬಂದಿರುತ್ತೆ. ಅದು ಸಂಕ್ರಮಣ ಅಂದ್ರೆ ಆ ರೂಪದಲ್ಲಿ ಸಂಕ್ರಮಣ ಆಗಿ ಉದಯಕ್ಕೆ ಬಂದಿರುತ್ತೆ. ಸರಿನಾ? ಅದಕ್ಕೆ ನಾವ್ ಏನ್ ಹೇಳ್ತೀವಿ? ಅನಂತಾನುಬಂಧಿಯ ಉಪಶಮ ಅಂತಾನೆ ನಾವ್ ಹೇಳ್ತೀವಿ ಅದಕ್ಕೆ, ಅಥವಾ ಅನುದಯ ಅಂತ ಹೇಳ್ತೀವಿ. ಉಪಶಮ ಅಲ್ಲ, ಅನುದಯ ಅಂತಾನೆ ಹೇಳ್ತೀವಿ. ಬಟ್ ಅದು ಕ್ಷಯೋಪಶಮಕ ಆಗ್ಬೇಕಂದ್ರೂ ಮೊದಲನೇದು ಅನಂತಾನುಬಂಧಿ 4 ಪ್ರಕೃತಿಗಳನ್ನು ಅವ್ರು ಉಪಶಮ ಮಾಡ್ಲೇಬೇಕಲ್ವಾ? ನೋಡಿಮ್ಮ, ಮೊದಲು ಉಪಶಮ ಮಾಡಿರ್ತಾರೆ ಪ್ರಥಮೋಪಶಮ ಸಮ್ಯಕ್ತ ಟೈಮ್ ಅಲ್ಲಿ, ಅದು ಪೂರ್ತಿ ಉಪಶಮನೇ ಆಗಿರುತ್ತೆ. ಸರಿನಾ? ಆದ್ರೆ ಒಂದ್ಸಲಿ ನೀವು ಕ್ಷಯೋಪಶಮ ಸಮ್ಯಕ್ತ ಪ್ರಾಪ್ತಿ ಮಾಡ್ಕೊಂಡಾಗ ಏನಾಗುತ್ತೆ? ಈ ಅನಂತಾನುಬಂಧಿ 4 ಪ್ರಕೃತಿಗಳು ತನ್ನ ಸ್ವಭಾವ ಏನಿದೆಯಲ್ವಾ, ಸಮ್ಯಕ್ತ ಘಾತ ಮಾಡುವಂತ ಸ್ವಭಾವವನ್ನು ಬದಲಾಯಿಸ್ಕೊಂಡು ಅನ್ಯ ಪ್ರಕೃತಿ ರೂಪ ಸಂಕ್ರಮಣ ಆಗತ್ತೆ. ಅಂದ್ರೆ ಪ್ರತ್ಯಾಖ್ಯಾನ, ಅಪ್ರತ್ಯಾಖ್ಯಾನ, ಸಂಜಲನ ರೂಪದಲ್ಲಿ ಅದು ಕನ್ವರ್ಟ್ ಆಗ್ಬಿಡುತ್ತೆ, ಸಂಕ್ರಮಣ ಆಗುತ್ತೆ. ಪುನಃ ಏನಾದ್ರೂ ನೀವು ಮತ್ತೆ ಯಾವಾಗಾದ್ರೂ ನಿಮ್ ಮಿಥ್ಯಾತ್ವ ನಿಮ್ಗೆ ಪ್ರಾಪ್ತಿ ಆದಾಗ, ಎಕ್ಸಾಂಪಲ್ ತಿಳ್ಕೊಳ್ಳಿ, ಮತ್ತೇನೆ ನೀವು ಕ್ಷಯೋಪಶಮ ಸಮ್ಯಕ್ತದಿಂದ ನಿಮ್ಗೆ ಮಿಥ್ಯಾತ್ವ ಉದಯಕ್ಕೆ ಬಂತು, ಮತ್ತೆ ನೀವು ಮಿಥ್ಯಾ ದೃಷ್ಟಿ ಆಗ್ಬಿಟ್ರಿ ಅಂತ ತಿಳ್ಕೊಳ್ಳಿ. ಅನಂತಾನುಬಂಧಿ ಏನ್ ಕನ್ವರ್ಟ್ ಆಗಿತ್ತಲ್ವಾ, ಅದು ವಾಪಸ್ ಅನಂತಾನುಬಂಧಿಗೆ ಬಂದ್ಬಿಡುತ್ತೆ. ಮಿಥ್ಯಾತ್ವ ಯಾವ ಸೆಕೆಂಡ್ ಅಂದ್ರೆ ಯಾವ ಸಮಯದಲ್ಲಿ ನಿಮ್ಗೆ ಪ್ರಾರಂಭ ಆಗುತ್ತೋ ಅದೇ ಸಮಯಕ್ಕೆ ಚಕ್ ಅಂತ ವಾಪಸ್ ಕನ್ವರ್ಟ್ ಆಗಿ ಮಿಥ್ಯಾತ್ವ ಅನಂತಾನುಬಂಧಿ ಒಟ್ಟಿಗೆ ಇರುತ್ತೆ. ಮತ್ತೆ ಅದು ಉದಯಕ್ಕೆ ಬಂದ್ಬಿಡುತ್ತೆ. ಹೌದು, ವಾಪಸ್ ಬಂದ್ಬಿಡುತ್ತೆ. ಸಂಚಲನ ತನಕ ಹೋಗಿದ್ರು ಅದು ವಾಪಸ್ ಬಂದ್ಬಿಡುತ್ತೆ. ಮಿಥ್ಯಾತ್ವಕ್ಕೆ ನೀವು ಯಾವಾಗ ಅನಂತಾನುಬಂಧಿಗೆ ವಾಪಸ್ ಬಂದ್ಬಿಡುತ್ತೆ. ಸರಿ ಇದೆ ಅಮ್ಮ. ಯಾಕಂತಂದ್ರೆ ಮಿಥ್ಯಾ ದೃಷ್ಟಿಗೆ 7 ಪ್ರಕೃತಿಗಳ ಉದಯ ಇರ್ಲೇಬೇಕು, ಅನಿವಾರ್ಯ. ಅದು ಅರ್ಥ ಆಗ್ತಿದಿಲ್ವಾ? ನಿಮ್ಗೆ ಅನಂತಾನುಬಂಧಿ ಕನ್ವರ್ಟ್ ಆಗ್ಬಿಟ್ಟಿತ್ತು, ಈಗ ಬರೀ ಮಿಥ್ಯಾತ್ವ ಮಾತ್ರ ನಿಮ್ದ ಸತ್ತದಲ್ಲಿ ಇರುತ್ತೆ, ಉದಯದಲ್ಲಿ ಇರುತ್ತೆ ಅಂತ ಅನ್ಕೊಂಬೇಡಿ. ಯಾವಾಗ ಮಿಥ್ಯಾತ್ವ ಉದಯಕ್ಕೆ ಬರುತ್ತೋ ಅದ್ರ ಒಟ್ಟಿಗೆ ಈ ಅನಂತಾನುಬಂಧಿನೂ ವಾಪಸ್ ಮತ್ತೆ ತನ್ನ ಸ್ವರೂಪಕ್ಕೆ ವಾಪಸ್ ಬಂದ್ಬಿಡುತ್ತೆ. ಅದ್ರ ಜೊತೆನೆ ಉದಯಕ್ಕೆ ಬಂದ್ಬಿಡುತ್ತೆ ಮತ್ತೆ. ಅರ್ಥ ಆಯ್ತಲ್ವಾ? ಇದು ನೆನಪಲ್ಲಿ ಇಟ್ಕೊಳ್ಳಿ. ಮತ್ತೆ ಇನ್ನೇನ ಪ್ರಶ್ನೆ ಕೇಳ್ತೀನಿ ನೋಡೋಣ ಮುಂದಿನ ಯಾವ್ದಾದ್ರು ಕ್ಲಾಸ್. ಓಕೆ, ಸುಮಾರಾಣಿ ಅವರೇ, ಈಗ ನೀವು ಅನುವ್ರತ ತಗೊಬೇಕಂದ್ರೆ ನಿಮ್ಗೆ ಯಾವ ಕರ್ಮದ ಅನುದಯ ಆಗ್ಬೇಕು? ಸುಮಾರಾಣಿ ಅವರೇ ಹೇಳಿ, ನೀವೇ ಉತ್ತರ ಕೊಡ್ಬೇಕು. ಅನುವ್ರತ ತಗೊಬೇಕಾದ್ರೆ ಯಾವ ಕಷಾಯದ ಅನುದಯ ಆಗ್ಬೇಕು? ಅನ್ಮ್ಯೂಟ್ ಮಾಡ್ಕೊಳ್ಳಿ, ನೀವು ತಪ್ಪು ಹೇಳಿದ್ರೇನು ಪರವಾಗಿಲ್ಲ, ಉತ್ತರ ಕೊಡ್ಬೇಕು.
6 ಪ್ರಕೃತಿಗಳದ್ದು ಉಪಶಮ ಆಗ್ಬೇಕು ಸರ್. ನೀವು ಅನುವ್ರತ ತಗೊಬೇಕಾದ್ರೆ ಯಾವ ಕರ್ಮ ಪ್ರಕೃತಿಯ ಅನುದಯ ಆಗ್ಬೇಕು? ಚಾರಿತ್ರ ಮೌನಿಯದ ಯಾವ ಪ್ರಕೃತಿಯ ಅನುದಯ ಆಗ್ಬೇಕು? ಅನಂತಾನುಬಂಧಿ. ಹೇಳಿ ಸುಮಾರಾಣಿವ್ರೆ. ಅನಂತಾನುಬಂಧಿ ಇದೆ. ಅದೇಂಗ ಅನಂತಾನುಬಂಧಿ ಅಂತ ಹೇಳ್ತೀರಾ? ಚಾರಿತ್ರ ಮೌನಿಯದ ಯಾವ ಕರ್ಮದ ಅನುದಯದಿಂದ ನೀವು ಅನುವ್ರತ ತಗೊಂತೀರಾ ಅಂತ ನಾನು ಕೇಳ್ತಾ ಇರೋದು. ಕ್ರೋಧ ಮನ ಮಾಯಲೋಭ. ಅದ 4 ಮೊದಲನೇದು ಅನಂತಾನುಬಂಧಿ 4 ಅನುದಯ ಆದ್ಮೇಲೆ ಅಪ್ರತ್ಯಾಖ್ಯಾನಕ್ಕೆ ಬಂದ್ಮೇಲೆ ವ್ರತ ತಗೊಳಕ್ಕಾಗೋದು. ಸರಿ ಅಮ್ಮ, ಅನಂತಾನುಬಂಧಿ ಅದು ಹೋಗಿ ನಂತರ ಅದು ತುಂಬಾ ದೂರದ ವಿಷಯ ಆಯ್ತು. ಈಗ ನಾನು ಒಬ್ಬ ಸಮ್ಯಕ್ ದೃಷ್ಟಿ ಮಾತಾಡ್ತಾ ಇದ್ದೀನಿ. ಒಬ್ಬ ಅವಿರತಿ ಸಮ್ಯಕ್ ದೃಷ್ಟಿ ಅನುವ್ರತ ತಗೊಬೇಕಾದ್ರೆ ಯಾವ ಕರ್ಮದ ಅನುದಯ ಆಗ್ಬೇಕು? ಅಪ್ರತ್ಯಾಖ್ಯಾನ. ಅಪ್ರತ್ಯಾಖ್ಯಾನ. ಅದನ್ನ ಹೇಳ್ಬೇಕು ಉತ್ತರ ನೀವು. ಹಾ. ಅನುವ್ರತ ತಗೊಳಕ್ ಬಿಡದೆ ಇರೋದಂತ ಕರ್ಮ ಪ್ರಕೃತಿ ಯಾವುದು? ಅಪ್ರತ್ಯಾಖ್ಯಾನ. ಅದನ್ನ ಮತ್ತೆ ಅದು ಮತ್ತೆ ಇನ್ನೊಂದು 6ನೇ ಗುಣಸ್ಥಾನದಲ್ಲಿ ಇರುವಂತ ಮುನಿಗಳಿಗೆ ಪ್ರತ್ಯಾಖ್ಯಾನನೂ ಹೋಗಿರ್ಬೇಕಲ್ವಾ? ಕರೆಕ್ಟ್. ಪ್ರತ್ಯಾಖ್ಯಾನ ಎಲ್ಲಿವರೆಗೂ ಉದಯಕ್ಕೆ ಇರುತ್ತೆ ಅಲ್ಲಿವರೆಗೂ 6ನೇ ಗುಣ ಅಲ್ಲಿ ತನಕ ಅದು ತಗೊಳಕ್ಕಾಗಲ್ಲ. ಹೌದು ಹೌದು. ಮತ್ತೆ 10ನೇ ಗುಣಸ್ಥಾನಕ್ಕೆ ಹೋಗುವಂತ ಇವರು ಸಂಜೋಲನದ್ದು ಅನುದಯ ಆಗ್ಬೇಕು ಅಲ್ವಾ? 10ನೇ ಗುಣಸ್ಥಾನದಲ್ಲಿ ಸಂಜೋಲನ ಉದಯ ಇರುತ್ತೆ ಅಮ್ಮ. ಇರುತ್ತಲ್ಲ. ಸಂಜೋಲನ ಲೋಭ ಸೂಕ್ಷ್ಮ ಲೋಭ ಇರುತ್ತಲ್ವಾ? ಇದ್ದೇ ಇರುತ್ತೆ. 12ನೇ ಗುಣದ ಉಪಶಮ ಕ್ಷೀಣಮೋಹ. 10ನೇ ಗುಣಸ್ಥಾನದ ಅಂತಿಮದಲ್ಲಿ ಅವನು ಅದನ್ನ ಏನ್ ಮಾಡ್ತಾನೆ? ಉಪಶಮ ಮಾಡ್ತಾನೆ, ಇಲ್ಲ ಕ್ಷಯ ಮಾಡ್ತಾನೆ. ಎರಡರಲ್ಲಿ ಒಂದು ಮಾಡ್ತಾನೆ. 10ನೇ ಗುಣದ ಕೊನೆಯ ಭಾಗದಲ್ಲಿ. ಕೊನೆ ಸಮಯದಲ್ಲಿ ಅಂತ ತಿಳ್ಕೊಳ್ಳಿ. ಕೊನೆ ಭಾಗನು ಬೇಡ, ಕೊನೆ ಸಮಯ. ಕೊನೆ 10ನೇ ಸಮಯ ಗುಣಸ್ಥಾನ ಮುಗಿಬೇಕು, ಅವಾಗ ಅವ್ನ್ ಮಾಡ್ತಾನೆ. ಓಕೆ, ನೆಕ್ಸ್ಟ್ ಮ್ಯೂಟ್ ಮಾಡಿ ಎಲ್ಲಾರು. ಓಕೆ, ಇನ್ನೊಂದೇನು ಸಿಂಪಲ್ ಕ್ವಶನ್ ಕೇಳ್ತೇನೆ. ಓಕೆ, ಚೇಲ್ನಾ ಮೇಡಮ್ ಅವರೇ, ದರ್ಶನ್ ಮೋನಿಯದ ಒಂದ್ ನಿಮಿಷ. ಸಮ್ಯಕ್ ವಿರೋಧಿ ದರ್ಶನ್ ಮೋನಿಯದ 3 ಪ್ರಕೃತಿಗಳ ಹೆಸರು ಹೇಳಿ. ಚೇಲ್ನಾ ಮೇಡಮ್ ಅವರೇ ಹೇಳಿ, ಪ್ರಯತ್ನ ಮಾಡಿ, ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ. ಸಮ್ಯಕ್ ವಿರೋಧಿ ದರ್ಶನ ಮೋನಿಯದ 3 ಪ್ರಕೃತಿಗಳ ಹೆಸರೇನು? ಚೇಲ್ನಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪರವಾಗಿಲ್ಲ, ಪ್ರಯತ್ನ ಮಾಡಿ, ತಪ್ಪಾದ್ರೂ ಪರವಾಗಿಲ್ಲ. ಓಕೆ ಸರಿ, ಮತ್ತೆ ಯಾರು ಹೇಳ್ತೀರಾ ನೋಡೋಣ. ಸುಮತಿ ಬಲ್ಲಾರು, ಇನ್ಯಾರಿದ್ದಾರೆ? ನಾನು ಹೇಳ? ಬೇಡ ನೋಡೋಣ ತಡೀರಿ, ಇನ್ನು ತುಂಬಾ ಜನ ಪರಿಚಯ ಇಲ್ಲ ಅವರು. ಆಮೇಲೆ ಓಕೆ, ಜೈಮಾಲಾ ಮೇಡಮ್ ಹೇಳಿ. ಜೈಮಾಲಾ ಎನ್ ಅಂತ ಇದಾರಲ್ಲ ಮೇಡಮ್. ಸಮ್ಯಕ್ ವಿರೋಧಿ ದರ್ಶನ್ ಮೋನಿಯದ 3 ಪ್ರಕೃತಿಗಳು ಯಾವುದು? ಸಮ್ಯಕ್ತ್ವ, ಮಿತ್ವತ್ವ ಮತ್ತು ಸಮ್ಯಕ್ ಮಿಥ್ಯಾತ್ವ ಅಲ್ವಾ? ಇನ್ನೊಂದ್ಸಲ ಹೇಳಮ್ಮ. ಸರಿ ಹೇಳಿದ್ರೆ ಸ್ವಲ್ಪ ಪ್ರಯತ್ನ ಮಾಡಿ. ಸರಿ ಇದೆ, ಇನ್ನೊಂದ್ಸಲ ಹೇಳಿ. ಸಮ್ಯಕ್ತ್ವ, ಮಿಥ್ಯಾತ್ವ ಮತ್ತು ಸಮ್ಯಕ್ ಮಿಥ್ಯಾತ್ವ ಅಲ್ವಾ? ಈಗ ಹೇಳಿ. ಮಿಥ್ಯಾತ್ವ, ಸಮ್ಯಕ್ ಮಿಥ್ಯಾತ್ವ, ಸಮ್ಯಕ್ ಪ್ರಕೃತಿ ಅಂತ ಹೇಳ್ಬೇಕು. ಸಮ್ಯಕ್ ಪ್ರಕೃತಿ. ಹೌದು ಹೌದು. ಅಂದ್ರೆ ಮಿಥ್ಯಾತ್ವ ಫಸ್ಟ್ ಹೇಳ್ಬೇಕಲ್ವಾ ಭೂಷಣ್ಜಿ? ಮಿಥ್ಯಾತ್ವ ಮತ್ತೆ ಸಮ್ಯಕ್ ಪ್ರಕೃತಿ ಆರ್ಡರ್ ಹೇಳಿದ್ರೆ ಬಹಳ ಒಳ್ಳೇದು. ಮಿಥ್ಯಾತ್ವ, ಸಮ್ಯಕ್ ಮಿಥ್ಯಾತ್ವ, ಸಮ್ಯಕ್ ಪ್ರಕೃತಿ, ಇದೇ ಆರ್ಡರ್ ಅಲ್ಲಿ ಹೇಳ್ಬೇಕು. ಓಕೆ, ನೆಕ್ಸ್ಟ್. ಓಕೆ, ಶ್ಯಾಮ್ಲಾ ಅವ್ರು ಇದಾರ? ಶ್ಯಾಮ್ಲಕ್ಕ ಇಲ್ಲ ಅನ್ಸುತ್ತೆ. ಓಕೆ, ಬ್ರಾಹ್ಮಿಳಾ ದೇವಿ ಅನ್ನೋರು ದಿನ ಬರ್ತಾರೆ ನಮ್ ಕ್ಲಾಸ್ಗೆ. ಮ್ಯೂಟ್ ಮಾಡ್ಬೋದಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ ಬ್ರಾಹ್ಮಿಳಾ ದೇವಿ ಅವರೇ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸ್ವಲ್ಪ. ಬ್ರಾಹ್ಮಿಳಾ ದೇವಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಕಲಾವತಿ ಕಲಾವತಿ ಯಾರು ಹೇಳಿ? ನಮ್ಮ ಕ್ಲಾಸಿಗೆ ಬರ್ತಿದ್ರಲ್ಲ, ನಮ್ಮ ಚಕ್ರೇಶ್ವರಿಗೆ, ನಮ್ಮ ಸ್ವಾಧ್ಯಾಯಕ್ಕೆ, ಅವರೇ ಅಲ್ವಾ ಕಲಾವತಿ ಮೇಡಮ್? ಕಲಾವತಿ ಹೌದು ಹೌದು. ಓಕೆ ಅಮ್ಮ. ಜಾತ್ಯಾಂತರ ಕರ್ಮ ಪ್ರಕೃತಿ ಅಂತ ಯಾವ ಕರ್ಮ ಪ್ರಕೃತಿನ ಕರಿತೀವಿ ನಾವು? ಮೇಡಮ್, ಜಾತ್ಯಾಂತರ ಕರ್ಮ ಪ್ರಕೃತಿ ಅಂತ ಯಾವ ಕರ್ಮ ಪ್ರಕೃತಿಯನ್ನು ಕರೆದಿದ್ದಾರೆ? ಗೊತ್ತಾಗ್ತಾ ಇಲ್ಲ. ಓಕೆ, ಡಾಕ್ಟರ್ ಸುಮಾರ್ ಹೇಳ್ಬೋದಾ? ಬೇಡ, ಸುಧಾ ಮೇಡಮ್ ನೀವು ಎಕ್ಸ್ಪರ್ಟ್ ಇದ್ದೀರಾ ಅಂದ್ರೆ ಈಗ ನೋಡೋಣ. ಎಕ್ಸ್ಪರ್ಟ್ ಅಲ್ಲ, ಬಟ್ ಗೊತ್ತಿದೆ ಇದಕ್ಕೊಂದ್ಸರ. ಓಕೆ, ನೋಡೋಣ. ಸುಮಾರಾಣಿ ಹೇಳಿಲ್ಲ ಅಂದ್ರೆ ನೀವ್ ಹೇಳಿ. ಸುಮಾರಾಣಿ ಮೇಡಮ್ ನೀವು ಹೇಳ್ಬೋದಾ?
ಓಕೆ, ಅವ್ರು ಅನ್ಮ್ಯೂಟ್ ಮಾಡ್ತಿಲ್ಲ ಅಂತ ಅಂದ್ರೆ ಅವ್ರು ಹೇಳೋದಿಲ್ಲ ಅಂತ ಆಯ್ತು. ಓಕೆ, ನೆಕ್ಸ್ಟ್ ಯಾರಿದಾರ? ಅನುಪಮ ಮೇಡಮ್. ಅನುಪಮ ಮೇಡಮ್, ನೀವು ಉತ್ತರ ಕೊಡ್ಬೋದಾ? ಚಕ್ರೇಶ್ವರಿ ಮಹಿಳಾ ಸಮಾಜ, ಅನುಪಮ ಮೇಡಮ್. ಇಲ್ಲ, ಗೊತ್ತಿಲ್ಲ. ಅದು ಇವನೇ ಭೂಷಣ್, ಬೇರೆ ಯಾರು ಹೇಳಿ. ಆಶಾ ಮೇಡಮ್, ಪುಟ್ಟೇನಹಳ್ಳಿ. ಹೇಳಿ ಅಮ್ಮ ಆಶಾ ಮೇಡಮ್. ಜಾತ್ಯಂತರ ಕರ್ಮ ಪ್ರಕೃತಿ ಎಂದು ಯಾವ ಕರ್ಮ ಪ್ರಕೃತಿಯನ್ನು ಕರೆದಿದ್ದಾರೆ? ಅನ್ಮ್ಯೂಟ್ ಮಾಡ್ಕೊಳ್ಳಿ ಆಶಾ ಮೇಡಮ್. ಸಮ್ಯಕ್ ಪ್ರಕೃತಿ. ಸಮ್ಯಕ್ ಪ್ರಕೃತಿನ ಜಾತ್ಯಾಂತರ ಅಂತ ಕರೆದಿದ್ದಾರೆ. ಯಾಕೆ ವಿವರಿಸಬಹುದಾ ಯಾಕೆ ಅಂತ? ಅದು ಮಿಶ್ರ ರೂಪ ಪರಿಣಾಮ ಆಗುತ್ತೆ ಅಂತ ವಿವರಿಸಕ್ ಬರಲ್ಲಪ್ಪ. ನೋಡಿಮ್ಮ, ಜಾತ್ಯಾಂತರ ಪ್ರಕೃತಿ ಕರ್ಮ ಪ್ರಕೃತಿ ಅಂತ ಯಾವ್ದಕ್ ಕರೆದಿದ್ರೆ? ಜಾತ್ಯಾಂತರ ಸರ್ವಘಾತಿ ಪ್ರಕೃತಿ ಅಂತ. ಹೇಳಿ ಸುಧಾ ಮೇಡಮ್, ಹೇಳಿ ಸುಧಾ ಮೇಡಮ್, ಗೊತ್ತಿದೆ ಹೇಳಿ. ಅದು ಅನಂತಾನುಬಂಧಿ ಪ್ರಕೃತಿಗಳು 4 ಏನಿದೆ ಅದಕ್ಕೆ ಹೇಳ್ತಾರೆ. ಯಾಕೆ ಅಂದ್ರೆ ಅದು ದರ್ಶನ ಮೋಹನಿಯದು ಒಂದೇ ನಾಶ ಮಾಡೋದಿಲ್ಲ. ಅದು ಚಾರಿತ್ರ ಮೋಹನಿಯದು ಒಂದೇ ಅಲ್ಲ, ದರ್ಶನ ಮೋಹನಿಯದನ್ನು ಅದು ಘಾತ ಮಾಡುತ್ತೆ. ತಪ್ಪಿದ್ಯಮ್ಮ, ನೀವು ನಿಮ್ಮ ಉತ್ತರ ಹೇಳಿದ್ ಸರಿ ಇದೆ, ಬಟ್ ಅದು ಬೇರೆ ಪ್ರಶ್ನೆಗೆ ಉತ್ತರ ಫಿಟ್ ಆಗುತ್ತೆ, ಈ ಪ್ರಶ್ನೆಗೆ ಫಿಟ್ ಆಗೋಲ್ಲ. ಜಾತ್ಯಾಂತರ ಸರ್ವಘಾತಿ ಪ್ರಕೃತಿ ಅಂತ ಯಾವ್ದನ್ನ ಕರಿತೇವೆ? ಅದು ಅನಂತಾನುಬಂಧಿ ಅಲ್ಲ ನೋಡಿ, ಅದು ದ್ವಿ ಸ್ವಭಾವ ಉಳ್ಳದ್ದು ಅಂತ ಹೇಳ್ತಾರೆ. ದ್ವಿ ಸ್ವಭಾವ ಉಳ್ಳದ್ದು. ಮತ್ತೆ ಸಮೇತ್ ಪ್ರಕೃತಿ ಅಲ್ಲ ನೋಡಿ, ಜಾತ್ಯಾಂತರ ಸರ್ವಘಾತಿ ಪ್ರಕೃತಿ ಅಂತ ನಾವು ಸಮ್ಯಕ್ ಮಿಥ್ಯಾತ್ವ ಪ್ರಕೃತಿಯನ್ನ ಕರಿತೇವೆ. ಕಾರಣ ನೋಡಿ, ಸಮ್ಯಕ್ ಪ್ರಕೃತಿ ಅನ್ನೋದು ಸರ್ವಘಾತಿ ಪ್ರಕೃತಿ ಇದೆ ಅಲ್ವಾ? ಅಂದ್ರೆ ಗುಣವನ್ನು ಪೂರ್ಣವಾಗಿ ಘಾತ ಮಾಡುತ್ತದೆ. ಸರ್ವಘಾತಿ ಪ್ರಕೃತಿ ಆಗಿದ್ರೇನು ತನ್ನ ಜಾತಿ ಏನಿದೆ, ತನ್ನ ಸ್ವಭಾವ ಏನಿದೆ, ಗುಣವನ್ನು ಸಂಪೂರ್ಣವಾಗಿ ನಾಶ ಮಾಡುವುದು ತನ್ನ ಸ್ವಭಾವ ಆಗಿದೆ. ಯಾಕಂದ್ರೆ ಅದು ಸರ್ವಘಾತಿ ಪ್ರಕೃತಿ ಇದೆ. ಆದ್ರೇನು ಸಹ ಅದೇನ್ ಮಾಡುತ್ತೆ, ತನ್ನ ಜಾತಿಯ ವಿರುದ್ಧ ಅಂದ್ರೆ ಸರ್ವಘಾತಿ ಪ್ರಕೃತಿ ಆಗಿದ್ದು ದೇಶಘಾತಿ ಪ್ರಕೃತಿ ರೂಪದಲ್ಲಿ ಕೆಲಸ ಮಾಡುತ್ತೆ. ಅದು ಉದಯಕ್ಕೆ ಬಂದಾಗ ಏನಾಗುತ್ತೆ, ದೇಶಘಾತಿ ರೂಪದಲ್ಲಿ ಅದು ಕೆಲಸ ಮಾಡುತ್ತೆ. ಅಂದ್ರೆ ಸಮ್ಯಕ್ತ್ವದಲ್ಲಿ ಅದು ಏನಾಗುತ್ತೆ, ಮಿಥ್ಯಾತ್ವವನ್ನು ಬೆರೆಸುತ್ತೆ. ಹೀಗೆ ಬೆಲ್ಲಕ್ಕೆ ಏನು ಮೊಸರಿನ ಹುಳಿಯನ್ನು ಬೆರೆಸಿದ ಹಾಗೆ, ಎರಡೂ ಕೆಲಸ ಮಾಡುತ್ತೆ ಅಂತನಾ? ಅಂದ್ರೆ ಸಮ್ಯಕ್ತ್ವವನ್ನು ಪೂರ್ತಿ ಘಾತ ಮಾಡಿಲ್ಲ. ಸಮ್ಯಕ್ತ್ವ ನೋಡಿ, ಸಮ್ಯಕ್ ಮಿಥ್ಯಾತ್ವದ ಉದಯಕ್ಕೆ ಬಂದಾಗ ಸಮ್ಯಕ್ತ್ವದ ಅಂಶನೂ ಇದೆ, ಅದ್ರೊಟ್ಟಿಗೆ ಮಿಥ್ಯಾತ್ವದ ಅಂಶನೂ ಇದೆ. ಸಮ್ಯಕ್ತ್ವವನ್ನು ಪೂರ್ತಿ ಘಾತ ಮಾಡಿಲ್ಲ ಅಲ್ಲ. ಆದ್ರೆ ಇದು ಪ್ರಕೃತಿ, ಇದ್ರ ಜಾತಿ ಏನಿದೆ, ಪೂರ್ತಿ ಸಮ್ಯಕ್ತ್ವನೇ ಘಾತ ಮಾಡುವಂತ ಜಾತಿಯಲ್ಲಿ ಇರೋದು ಯಾವ್ದಿದು? ಸರ್ವಘಾತಿ ಪ್ರಕೃತಿ ಇದೆ. ಇದು ಸರ್ವಘಾತಿ ಪ್ರಕೃತಿ ಆಗಿದ್ದು ದೇಶಘಾತಿ ಪ್ರಕೃತಿಯ ರೂಪದಲ್ಲಿ ಕೆಲಸ ಮಾಡುತ್ತೆ. ಅದಕ್ಕೆ ಅದು ಜಾತ್ಯಾಂತರ, ಅಂದ್ರೆ ನಿನ್ನ ಜಾತಿಯನ್ನು ಬಿಟ್ಟು ಎರಡು ಜಾತಿಗೂ ಅದು ಎಫೆಕ್ಟ್ ಮಾಡುತ್ತೆ ಅಂತ. ಎರಡರಲ್ಲೂ ಎಫೆಕ್ಟ್ ಅಂತಲ್ಲ, ತನ್ನ ಜಾತಿಯನ್ನು ಸಂಪೂರ್ಣವಾಗಿ ನಾಶ ಮಾಡೋದು ನಿನ್ನ ಜಾತಿ. ಯಾಕಂದ್ರೆ ನೀನು ಸರ್ವಘಾತಿ ಜಾತಿಯಲ್ಲಿ ಇದೆಯಾ. ಆದ್ರೆ ನೀನು ಉದಯಕ್ಕೆ ಬಂದು ಕೆಲಸ ಮಾಡಿದೇನು, ದೇಶಘಾತಿ ಕೆಲಸ ಮಾಡಿದ್ಯಾ. ಅದಕ್ಕೆ ನೀನು ಜಾತ್ಯಾಂತರ, ಅಂದ್ರೆ ತನ್ನ ಜಾತಿನ ಬಿಟ್ಟು ಹೋಗಿರೋನು ಅಂತ. ಮಿಶ್ರ ರೂಪ ಪರಿಣಾಮ. ಸರಿ ಅದೇ. ಓಕೆ, ನೆಕ್ಸ್ಟ್ ಓಕೆ, ಈ 3 ಕರ್ಣಗಳು ಯಾವ ಯಾವ ಸಂದರ್ಭದಲ್ಲಿ ಆಗುತ್ತೆ? ಯಾರು ವಿವರಿಸ್ತೀರಾ ನೋಡೋಣ. ನಾನು ಹೇಳ್ತೀನಿ. ಒಂದು ಪ್ರಥಮೋಪಶಮದಲ್ಲಿ ಸಮ್ಯಕ್ ಪ್ರಾಪ್ತಿ ಆದಾಗ, ಮತ್ತೆ ಇನ್ನೊಂದು ದ್ವಿತೀಯೋಪಮ ಸಮ್ಯಕ್ತ್ವ ಪ್ರಾಪ್ತಿ ಆದಾಗ ಆಗತ್ತೆ. ಸರಿ ಇದೆ ಅಮ್ಮ, ಅಷ್ಟು ಹೇಳಿದ್ರಲ್ಲ ಸಾಕು. ನೋಡಿ, 3 ಕರ್ಣಗಳು ಸರಿ ಇದೆ. ಮತ್ತೆ ಇನ್ನೊಂದು ಬಿಟ್ಬಿಟ್ರಿ, ಈಗಷ್ಟೇ ನಾನು ಹೇಳಿದೆ, ಇವತ್ತು ಯಾವ್ದೋ ಒಂದು ವಿಷಯದ ಬಗ್ಗೆ ವಿವರಿಸಿದೆ. ಅನಂತಾನುಬಂಧಿ ವಿಸಂಯೋಜನೆ ಆಗುವಾಗ್ಲೂ ಆಗತ್ತೆ. ಹೌದು, ವಿಸಂಯೋಜನೆ ಮಾಡುವಾಗ್ಲೂ ಆಗತ್ತೆ. ಇನ್ನೂ 2-3 ಇದೆ ಅಲ್ವಾ ಭೂಷಣ್ಜಿ? ಹೌದು, ಚಾರಿತ್ರ ಮೋಹನಿಯ ಉಪಶಮ, ಚಾರಿತ್ರ ಮೋಹನಿಯದ ಇನ್ನೊಂದು 2-3 ಹೇಳಿದ್ರಿ ಅವತ್ ಮೊನ್ನೆ. ನೋಡಿ, ಅವ್ರು ಹೇಳಿದ್ರಲ್ಲ, ಶ್ರೇಣಿ ಇರ್ಬೇಕಾದ್ರೆ ಉಪಶಮ ಶ್ರೇಣಿ, ಕ್ಷಪಕ ಶ್ರೇಣಿ ಇರ್ಬೇಕಾದ್ರೆ ಅಂದ್ರೆ ಚಾರಿತ್ರ ಮೋಹನಿ ಉಪಶಮ ಮತ್ತು ಕ್ಷಯ ಮಾಡ್ಬೇಕಾದ್ರೇನು ಆಗತ್ತೆ ಅಂತ ಹೇಳಿದ್ರು. ಅದು ಸರಿ ಇದೆ. ಸರಿ, ಚಾರಿತ್ರ ಮೋಹನಿ ಕ್ಷಯ ಮಾಡುವಾಗ, ಚಾರಿತ್ರ ಮೋಹನಿಯ ಉಪಶಮ ಮಾಡುವಾಗ್ಲೂ ಹಾಗೂ ಸಹ 3 ಕರ್ಣಗಳಾಗತ್ತೆ. ಕರೆಕ್ಟ್ ಹೇಳಿದ್ರಿ ಮೇಡಮ್. ಇನ್ನೂ ಒಂದೆರಡು ವಿಷಯದಲ್ಲಿ ಆಗತ್ತೆ. ಯಾರು ಹೇಳ್ಬೋದಾ? ನೆನ್ಪು ಮಾಡ್ಕೊಂಡು. ಇನ್ನೊಂದೆರಡು ಹೇಳಿದ್ರಿ, ಕನ್ಫ್ಯೂಸ್ ಆಗ್ತಾ ಇದೆ ನನ್ಗೆ ಹೇಳಕ್ಕೆ.
ಕ್ಷಾಯೋಕ್ಷಮಿಕ ಸಮ್ಯಕ್ತ್ವ ಕ್ಷಾಯೋಕ್ಷಮಿಕ ಚಾರಿತ್ರ ಎರಡು ಕಾಯಿಕ ಸಂಯಮ ಸಮ್ಯಕ್ ಶ್ರೀನಾಮ ಎರಡು ಕರ್ಣ ಅದು ಆಗ್ಲಿ ಎರಡು ಕರ್ಣ ವೇದನ ಇರುತ್ತೆ. ಸಮ್ಯಕ್ ದೃಷ್ಟಿ ಅವಾಗ ಆಗತ್ತಲ್ಲ ವಿ ಸಂಯೋಜನೆ ಆಗ ಹೋಗ್ಬಿಡೋದು. ನೋಡಿ ಈಗ ಇನ್ನೊಂದ್ ಏನಂತಂದ್ರೆ ಈ ಮೂರು ಕರ್ಣಗಳು ಯಾವಾಗ ಆಗತ್ತಂದ್ರೆ ನೀವೆಲ್ಲಾರು ಉತ್ತರ ಕೊಟ್ಟಿದ್ ಸರಿ ಇದೆ. ಏನು ಪ್ರಥಮೋಪಶಮ ಸಮ್ಯಕ್ತ ಆಗ್ಬೇಕಾದ್ರೆ ಮೂರು ಕರ್ಣ ಆಗ್ಬೇಕು, ದ್ವಿತೀಯೋಪಶಮ ಸಮ್ಯಕ್ತ ಆಗ್ಬೇಕಾದ್ರೆ ಮೂರು ಕರ್ಣ ಆಗ್ಬೇಕು, ಅನಂತಾನುಬಂಧಿ ವಿ ಸಂಯೋಜನೆ ಮಾಡ್ಬೇಕಾದ್ರೂ ಮೂರು ಕರ್ಣ ಆಗ್ಬೇಕು, ಅಥವಾ ಕ್ಷಾಯಿಕ ಸಮ್ಯಕ್ ದರ್ಶನ ಪ್ರಾಪ್ತಿ ಮಾಡ್ಕೊಬೇಕಾದ್ರೂ ಮೂರು ಕರ್ಣ ಆಗ್ಬೇಕು. ಯಾಕಂದ್ರೆ ಕ್ಷಾಯಿಕ ಸಮ್ಯಕ್ ದರ್ಶನ ಪ್ರಾಪ್ತಿ ಮಾಡ್ಕೊಬೇಕಾದ್ರೆ ಏನು ನಾನು ಹೇಳಿದ್ನಲ್ಲ, ಮೊದಲು ಅನಂತಾನುಬಂಧಿನಿ ವಿ ಸಂಯೋಜನೆ ಮಾಡ್ಬೇಕಾದ್ರೆ ಮೂರು ಕರ್ಣ ಮಾಡ್ಬೇಕು. ಅರ್ಥ ಆಯ್ತಲ್ವಾ? ಮತ್ತೆ ಏನ್ ಮಾಡ್ತಾನೆ ಅವ್ನ್ ಮಿಥ್ಯಾತ್ವ ಸಮ್ಯಕ್ ಪ್ರಕೃತಿನ ಕ್ಷಯ ಮಾಡ್ಬೇಕಾದ್ರೂ ಅಲ್ಲಿ ಮತ್ತೆ ಇನ್ನೊಂದ್ಸಲ ಅವನು ಏನ್ ಮಾಡ್ಬೇಕು, ಮೂರು ಕರ್ಣಗಳು ಮಾಡ್ಬೇಕು. ಅರ್ಥ ಆಗ್ತಿದಲ್ವಾ? ಹಾಗಾಗಿ ಕ್ಷಾಯಿಕ ಸಮ್ಯಕ್ ದರ್ಶನ ಪ್ರಾಪ್ತಿ ಮಾಡ್ಕೊಬೇಕಾದ್ರೆ ಪ್ಲಸ್ ಅನಂತಾನುಬಂಧಿ ವಿ ಸಂಯೋಜನೆ ಎರಡು ಹೇಳ್ಬೇಕು ನಾವು. ಓಕೆ, ನೆಕ್ಸ್ಟ್ ಚಾರಿತ್ರ ಮೋನಿಯಾದ ಉಪಶಮ ಮತ್ತು ಚಾರಿತ್ರ ಮೋನಿಯ ಕರ್ಮದ ಕ್ಷಯ ಅದು ಹೇಳಿದ್ರು ಈ ಕಲಾವತಿ ಮೇಡಮ್. ಇನ್ನೊಂದು ಏನಂತಂದ್ರೆ ಇದಿಷ್ಟು ಸರಿ ಇದೆ ಆಯ್ತಾ, ಮೂರು ಕರ್ಣಗಳು ಇಷ್ಟು ಸಂದರ್ಭದಲ್ಲಿ ಆಗುತ್ತೆ. ಈಗ ಒಬ್ಬ ಕ್ಷಯೋಪಶಮ ಸಮ್ಯಕ್ ದೃಷ್ಟಿ ಇದ್ದಾನೆ ಅಂತ ತಿಳ್ಕೊಳ್ಳಿ. ಉದಾಹರಣೆ ಸುಧಾ ಮೇಡಮ್, ನೀವು ಕ್ಷಯೋಪಶಮ ಸಮ್ಯಕ್ ದೃಷ್ಟಿ ಅಂತ ತಿಳ್ಕೊಳ್ಳಿ, ಸರಿನಾ? ಇದ್ದೀರಾ? ಆಯ್ತಾ? ಈಗ ನೀವು ಸಮ್ಯಕ್ ಬಿಟ್ಟೋಯ್ತು ಅಂತ ತಿಳ್ಕೊಳ್ಳಿ. ನಿಮ್ಗೆ ಬಿಟ್ಟೋದಾಗ ಈಗ ನಿಮ್ಗೆ ಮತ್ತೆ ಸಮ್ಯಕ್ತ ಪ್ರಾಪ್ತಿ ಆಗ್ಬೇಕಾದ್ರೆ ನಿಮ್ಗೇನು ಮತ್ತೆ ಉಪಶಮ ಮಾಡೋ ಅವಶ್ಯಕತೆ ಏನಿಲ್ಲ. ಅಂದ್ರೆ ಪ್ರಥಮೋಪಶಮ ಮಾಡೋದನ್ನ ಅವಶ್ಯಕತೆ ಇಲ್ಲ. ಒಂದ್ಸಲ ಆಗೋಗ್ಬಿಟ್ಟಿದೆ. ಈಗ ನಿಮ್ಮಲ್ಲಿ 7 ಪ್ರಕೃತಿಗಳು ಇದೆ. ನಿಮ್ಮಲ್ಲಿ 7 ಪ್ರಕೃತಿಗಳು ಏನಾಗಿದೆ? 7 ಪ್ರಕೃತಿಯಲ್ಲಿ 6 ಅನುದಯಕ್ಕಿದೆ. ಅಲ್ಲ, ಈಗ ನೀವು ಮಿಥ್ಯಾತ್ವಕ್ಕೆ ಬಂದಿದ್ದೀರಾ ಮೇಡಮ್? ಮಿಥ್ಯಾತ್ವಕ್ಕೆ ಬಂದೆ ನಿಮ್ಗೆ ಮಿಥ್ಯಾ ಪ್ರಕೃತಿ ಅನಂತಾನುಬಂಧಿ ಉದಯಕ್ಕಿದೆ ಅಲ್ವಾ? ಈಗ ಏನಾಗುತ್ತೆ, ನಿಮ್ಗೆ ಸಮ್ಯಕ್ ಪ್ರಕೃತಿಯ ಉದಯಕ್ಕೆ ಬರಬೇಕು. ನೀವು ಕ್ಷಯೋಪಶಮ ಸಮ್ಯಕ್ ಮಿಥ್ಯಾತ್ವದಿಂದ ಮತ್ತೆ ನೀವು ಕ್ಷಯೋಪಶಮ ಸಮ್ಯಕ್ತ ಪ್ರಾಪ್ತಿ ಮಾಡ್ಕೊಬೇಕಾದ್ರೆ ನೀವ್ ಏನ್ ಮಾಡ್ಬೇಕು? ನಿಮ್ಗೆ ಏನಾದ್ರೂ ಒಂದು ನಿಮಿತ್ತ ಸಿಗುತ್ತೆ ಅಲ್ವಾ? ಆ ನಿಮಿತ್ತದಿಂದ ಏನಾಗುತ್ತೆ, ಮತ್ತೆ ನಿಮ್ಮ ಅಂತರಂಗದಲ್ಲಿ ಸಮ್ಯಕ್ ಪ್ರಾಪ್ತಿ ಆಗುವಂತ ಪರಿಣಾಮ ನಿಮ್ಮಲ್ಲಿ ಆಗತ್ತೆ. ಆ ಪರಿಣಾಮ ಆಗ್ಬೇಕಾದ್ರೆ ಪುನಃ ನಿಮ್ಗೆ ಕರ್ಣ ಆಗ್ಬೇಕು. ಆದ್ರೆ ಮೂರು ಕರ್ಣಗಳು ಆಗೋ ಅವಶ್ಯಕತೆ ಏನಿಲ್ಲ. ಕೇವಲ ಎರಡು ಕರ್ಣ ಆದ್ರೇನು ನಿಮ್ಗೆ ಸೀದಾ ನಿಮ್ಗೆ ಸಮ್ಯಕ್ ಪ್ರಕೃತಿಯ ಉದಯಕ್ಕೆ ಬರುತ್ತೆ. ಎರಡು ಅಂದ್ರೆ ಅಧಕರಣ ಅಪೂರ್ವಕರಣ ಮಾತ್ರನಾ? ಅಧಕರಣ ಅಪೂರ್ವಕರಣ ಆಯ್ತು, ಸಮ್ಯಕ್ ಪ್ರಕೃತಿ ಉದಯಕ್ಕೆ ಬಂತು, ಸೀದಾ 1ರಿಂದ ನೀವು 4ಕ್ಕೆ ಬರ್ತೀರಾ. 4, 5 ಡಿಪೆಂಡ್. ಅರ್ಥ ಆಗ್ತಿದಲ್ವಾ? ನೀವೀಗ ಅಭಿವೃದ್ಧಿ ಅವಸ್ಥೆಯಲ್ಲಿ ಇದ್ರೆ ಈಗ ಮಿಥ್ಯಾತ್ವದಿಂದ ಮತ್ತೆ ನಾವು ಸಮ್ಯಕ್ತ್ವ ಪ್ರಾಪ್ತಿಯವಾದ ಆದಾಗ ಈತ 2 ಕರಣಗಳು ಲಬ್ಧಿ ಆದ್ರೂ ಆಗತ್ತೆ ಅಂತ. ಕರೆಕ್ಟ್. 2 ಕರಣಕ್ಕೆ ಹೋಗ್ಬೇಕಾಗಿಲ್ಲ, ಕರ್ಣ ಲಬ್ಧಿಗೆ ಹೋಗ್ಲೇಬೇಕಾಗಿಲ್ಲ. ಕರ್ಣಲಬ್ಧಿ ಇದಕ್ಕೂ ಕರ್ಣಲಬ್ಧಿನಿ ಅಂತ ಹೇಳ್ತಾರಮ್ಮ. ಅಲ್ಲ, ಇನ್ನೊಂದು ಅನಿವೃತ್ತಿಕರಣ ಏನ್ ಬೇಕಾಗಿಲ್ಲ. 2 ಅನಿವೃತ್ತಿಕರಣ ಏನ್ ಬೇಕಾಗಲ್ಲ. ಅಧಕರಣ ಅಪೂರ್ವ ಕಾರಣ. ಅಲ್ಲ, ಇನ್ನೊಂದ್ ಯಾವ್ದಕ್ಕೂ ಹೇಳಿದ್ರಿ 4 ಮಾತ್ರ ಸಾಕು, ಅದಕ್ಕ ಇವ್ರಿಗೆ ಆಗಲ್ಲ. ಕರ್ಣಲಬ್ಧಿ ಆಗದೆ ಇರೋದು ಯಾವ್ದು? 4 ಪ್ರಾಯೋಗ್ಯ ತನಕನೇ ಆಗ್ಬಿಡುತ್ತೆ. ಮಿಥ್ಯಾತ್ವಿಗಳಲ್ಲ, ಮಿಥ್ಯಾತ್ವದವ್ರಿಗೆ ಒಂದ್ ಹೇಳಿದ್ರಿ. ಕರ್ಣಲಬ್ಧಿ ಪ್ರಾಪ್ತಿ ಆಗದೆ ಇರೋದು ಯಾರಿಗೆ? ಬರೀ 4 ಮಾತ್ರ ಲಬ್ಧಿ ಪ್ರಾಪ್ತಿ ಆಗುತ್ತೆ. ಇವರು ಅಭವ್ಯ ಜೀವಿಗೆ ಅಮ್ಮ. ಅಭವ್ಯ ಜೀವಿಗೆ. ಓಕೆ. ಲಬ್ಧಿಗಳು ಲಬ್ಧಿಗಳು ಪ್ರಾಪ್ತಿ ಆಗೋದು, ಕರ್ಣಲಬ್ಧಿ ಅವ್ರಿಗೆ ಆಗೋದೇ ಇಲ್ಲ ಅಂತ ಹೇಳಿದ್ರಿ ಅಲ್ವಾ? ಸರಿ ಇದೆ. ಮೊದಲಿನ 4 ಲಬ್ಧಿ ಆಗತ್ತೆ, ಕೊನೆಯದು ಏನು 5ನೇ ಲಬ್ಧಿ ಇದೆಯಲ್ಲ ಅದು ಅವ್ರಿಗೆ ಪ್ರಾಪ್ತ ಆಗೋದಿಲ್ಲ. ಸರಿ. ಓಕೆ. ಕರ್ಣಲಬ್ಧಿ ಒಂದ್ಸಲಿ ಪ್ರಾಪ್ತಿ ಆದ್ರೆ ಆ ಜೀವಕ್ಕೆ ನಿಯಮದಿಂದ ಗುಣವೂ ಪ್ರಾಪ್ತಿ ಆಗುತ್ತೆ. ಗುಣ ಅಂದ್ರೆ ಯಾವ್ದು? ಸಮ್ಯಕ್ತವು ಪ್ರಾಪ್ತಿಯಾಗಿ ಆಗುತ್ತೆ. ಓಕೆ. ಸರಿ, ಇಷ್ಟೇ. ಇನ್ನೇನು ಪ್ರಶ್ನೆ ಕೇಳ್ಬೋದು? ಅಧಪೂರ್ವಕರಣ. ಓಕೆ. 12ನೇ ಗುಣಸ್ಥಾನದಲ್ಲಿ ಜೀವ ಒಟ್ಟು ಎಷ್ಟು ಕರ್ಮ ಪ್ರಕೃತಿಗಳನ್ನು ನಾಶ ಮಾಡ್ತಾನೆ? ಯಾರು ಹೇಳ್ಬೋದು? 12. ಒಟ್ಟು ಎಷ್ಟು ಕರ್ಮ ಪ್ರಕೃತಿಗಳು? 12ನೇದ್ರಲ್ಲಿ 12ನಲ್ಲಿ ಒಟ್ಟು ಎಷ್ಟು ಕರ್ಮ ಪ್ರಕೃತಿಗಳನ್ನು ಅವನು ನಾಶ ಮಾಡ್ತಾನೆ? ಅಂದ್ರೆ ನೀವು ಅರ್ಹಂತ ಕೇವಲಿ ಆಗ್ಬೇಕಾದ್ರೆ ಮೊದಲು 12ನೇ ಗುಣಸ್ಥಾನದ ಅಂತಿಮದಲ್ಲಿ ಅವನು ಕರ್ಮ ಪ್ರಕೃತಿಗಳನ್ನ ನಾಶ ಮಾಡ್ತಾನಲ್ಲ, ಎಷ್ಟು ಕರ್ಮ ಪ್ರಕೃತಿಗಳನ್ನು ನಾಶ ಮಾಡಿ ಅವನಿಗೆ ಕೇವಲ ಜ್ಞಾನ ಪ್ರಾಪ್ತಿ ಆಗತ್ತೆ? ಕೇವಲ ಜ್ಞಾನ ಪ್ರಾಪ್ತಿ ಆಗ್ಬೇಕಾದ್ರೆ ಅದಕ್ಕಿಂತ ಮುಂಚೆ ಎಷ್ಟು ಕರ್ಮ ಪ್ರಕೃತಿಗಳನ್ನು ನಾಶ ಮಾಡ್ಬೇಕು ಹೇಳಿ? 25 ಅಲ್ಲ, 28 ಕರ್ಮ ಪ್ರಕೃತಿ ಸರ್. 28. 28. ಅಲ್ಲ, ಒಂದು ಯೋಗ ಒಂದು ಉಳ್ಕೊಳ್ಳುತ್ತಲ್ಲ, 27. ನಿಮಗೆ ಕೇವಲ ಜ್ಞಾನ ಪ್ರಾಪ್ತಿ ಆಗ್ಬೇಕಾದ್ರೆ ಎಷ್ಟು ಕರ್ಮ ಪ್ರಕೃತಿಗಳನ್ನ ನಾಶ ಮಾಡ್ಬೇಕು? ಜಯರತ್ನ ಅವರೇ ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. 27. ಜಯರತ್ನ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹ್ಯಾಂಡ್ ರೈಸ್ ಮಾಡಿದಿರಲ್ಲ.
ಇನ್ನೊಬ್ರು ಯಾರೋ 1008 ಅಂತ ಹೆಸರು ಕೊಟ್ಟಿದ್ದಾರೆ, ನೀವು ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ಬೋದಾ? 63. ಯಾವ್ದಾದಮ್ಮ 63? ಇದು 47 ಗಾತಿ ಕರ್ಮದ್ದು, ಹ್ಮ್ ಆಮೇಲೆ 3 ಆಯುಕರ್ಮದ್ದು, ಇನ್ನ 13 ನಾಮಕರ್ಮದ್ದು, ಅಶುಭ ನಾಮ. ಪರ್ಫೆಕ್ಟ್ ಅಮ್ಮ. ತುಂಬಾ ಚೆನ್ನಾಗಿ ಉತ್ತರ ಕೊಟ್ರಿ, ಧನ್ಯವಾದ. ಪರಿಮಳ ಮೋಹನ್ ಬೆಳ್ಳೂರು. ಇದೊಂಚೂರು ಹೇಳಿ ಭೂಷಣ್. ಮೇಡಮ್ ಏನ್ ಗೊತ್ತಾ, ಈಗ ಘಾತಿ ಮತ್ತು ಅಘಾತಿ ಕರ್ಮಗಳು ಏನಿದೆಯಲ್ವಾ, ಸರಿನಾ? ಈ ಕೇವಲಿಗಳು, ಈಗ ನೀವು ಅರ್ಯಂತ ಕೇವಲಿ ಆಗ್ಬೇಕಾದ್ರೆ ಮೊದಲು ಏನಾಗತ್ತೆ, ನಿಮ್ಮ ಮೋಹನೀಯ ಕರ್ಮದ 21 ಪ್ರಕೃತಿ, ಮೋಹಿನಿಯದ 28 ಪ್ರಕೃತಿಗಳನ್ನು ನೀವೇನ್ ಮಾಡ್ತೀರಾ, ಈ ಒಂದು 10ನೇ ಗುಣಸ್ಥಾನ ಅಂತಿಮದಲ್ಲೇ ನಾಶ ಮಾಡ್ತೀರಾ ಅಲ್ವಾ? ಎಷ್ಟು 63ರಲ್ಲಿ 28 ಹೋಯ್ತು. ಇನ್ನು ಉಳಿದ ಕರ್ಮಗಳು ಏನಿದೆಯಲ್ವಾ, ಘಾತಿ ಕರ್ಮಗಳು, ಮೋಹನೀಯ ಕರ್ಮ ಅಂತೂ ಪೂರ್ತಿ ಅಲ್ಲೇ ನಾಶ ಆಗೋಯ್ತು. ಉಳಿದ ಘಾತಿ ಕರ್ಮಗಳಲ್ಲಿ ಯಾವ್ದಾದ್ರು ಬರುತ್ತೆ? ಜ್ಞಾನಾವರಣ, ಮೋಹನೀಯ, ಅಂತರಾಯ. ಜ್ಞಾನಾವರಣ, ದರ್ಶನಾವರಣ, ಅಂತರಾಯ. ಮೋಹನಿ ಅಂತೂ 10ನೇ ಗುಣಸ್ಥಾನದಲ್ಲಿ ಅಂತಿಮದಲ್ಲಿ ನಾಶ ಆಯ್ತು. ಉಳಿದ ಘಾತಿಯ ಕರ್ಮದಲ್ಲಿ ಅಂತರಾಯ, ಈ 3 ಕರ್ಮ ಪ್ರಕೃತಿಗಳನ್ನು 12ನೇ ಗುಣಸ್ಥಾನದಲ್ಲಿ ಅಂತಿಮದಲ್ಲಿ ನಾಶ ಮಾಡ್ತಾರೆ. ಅರ್ಥ ಆಯ್ತಲ್ವಾ? ಸೊ ಟೋಟಲ್ ಎಷ್ಟಾಯ್ತು? ಮೋಹನೀಯ ಕರ್ಮದ 28 ಮತ್ತೆ ಉಳಿದ ಏನು ಜ್ಞಾನಾವಣಿ, ದರ್ಶನಾವಣಿ ಮತ್ತು ಅಂತರಾಯ, ಇವಿಷ್ಟನ್ನು ಕೂಡಿಸಿ ಎಷ್ಟಾಗತ್ತೆ? 47 ಪ್ರಕೃತಿ ಆಗತ್ತೆ ಮೇಡಮ್. ಘಾತಿಯ ಕರ್ಮ 4 ಘಾತಿಯ ಕರ್ಮ ಇದೆ ಅಲ್ವಾ? ಯಾವ್ದು? ಜ್ಞಾನಾವರಣ, ದರ್ಶನಾವರಣ ಮತ್ತು ಅಂತರಾಯ. ಇಷ್ಟು ಕರ್ಮಗಳು ಸೇರಿ ಎಷ್ಟು ಭೇದ ಆಗತ್ತೆ? 47 ಭೇದ ಆಗತ್ತೆ. ಈ 4 ನೀವು ಒಳ ಭೇದಗಳನ್ನೆಲ್ಲ ನೀವು ಕೂಡ್ಸ್ಕೊಂಡ್ರೆ 47 ಆಗತ್ತೆ ಒಟ್ಟು, ಸರಿನಾ? 47 28 ಸೇರಿಸಿ 63. ಕರೆಕ್ಟ್. ಈ 47 ಏನಾಯ್ತು? ಘಾತಿಯ ಕರ್ಮಕ್ಕೆ ಸಂಬಂಧಪಟ್ಟಿದ್ದು. ಇನ್ನು ನೀವು ಅರ್ಯಂತರಾಗ್ಬೇಕಾದ್ರೆ ಮೊದಲು ಏನೋ ಘಾತಿಯ ಕರ್ಮ ಪೂರ್ತಿ ನಾಶ ಆಗ್ಬೇಕು ಅಲ್ವಾ? ಈ 47 ಪ್ರಕೃತಿಗಳು ನಾಶ ಆಗತ್ತೆ. ಈ 47 ಪ್ರಕೃತಿಗಳಲ್ಲಿ 28 ಪ್ರಕೃತಿಗಳು 10ನೇ ಗುಣಸ್ಥಾನ ಅಂತಿಮದಲ್ಲಿ ಪೂರ್ತಿ ನಾಶ ಆಗಿ, 28ಅಲ್ಲಿ 7 ಅಂತೂ ಮುಂಚೆನೆ ನಾಶ ಮಾಡಿರ್ತಾನೆ ಅಲ್ವಾ? ಇನ್ 21ನ್ನ ಅವನ್ ಏನ್ ಮಾಡ್ತಾನೆ? 10ನೇ ಗುಣಸ್ಥಾನ ಅಂತಿಮದಲ್ಲಿ ಆ 21ನ್ನು ನಾಶ ಮಾಡ್ತಾನೆ, ಸರಿನಾ? ಅರ್ಥ ಆಯ್ತಲ್ವಾ? 7 ಮುಂಚೆನೆ ನಾಶ ಮಾಡ್ದ ಅಂದ್ರೆ ಏನ್ ಹೇಳಿ ಸುಧಾ ಮೇಡಮ್? ಅದೇ 7 ಮೊದ್ಲೇ 4 + 3. ಯಾವಾಗ ನಾಶ ಮಾಡ್ತಾನೆ? ದ್ವಿತೀಯೋಪಶಮ ಇದಾಗ ಹೋಗ್ಬೇಕಾದ್ರೆ ತಪ್ಪಿದೆ ಅಮ್ಮ. ದ್ವಿತೀಯೋಪಶಮದಲ್ಲಿ ಅಲ್ಲ, ಇದು ಕ್ಷಾಯೋಪಶಮಿಕ ಕ್ಷಪಕ ಶ್ರೇಣಿ. ಏನ್ ಹೇಳಿದೆ ನಿಮ್ಗೆ? ಕ್ಷಪಕ ಶ್ರೇಣಿ ಜೀವಕ್ಕೆ ಕ್ಷಾಯಿಕ ಸಮ್ಯಕ್ತ್ವ ಮುಖ್ಯವಾಗಿ ಬೇಕು. ಸಾರಿ ಸರ್, ಹೌದೌದು. ಯಾಕಂದ್ರೆ 12ನೇ ಗುಣಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಷ್ಟ್ ಬೇಕೇ ಬೇಕು. ಸೊ ಕ್ಷಪಕ ಶ್ರೇಣಿ ಇರ್ಬೇಕಾದ್ರೆ ಶ್ರೇಣಿನೇ ಆಗಿರ್ತಾರೆ, ಪ್ರಾಪ್ತಿ ಆಗ್ಬೇಕು. ಮುಂಚೆನೆ ಕ್ಷಾಯಿಕ 10ರಿಂದ 12ಕ್ಕೆ ಹೊರಟೋಗ್ತಾರಲ್ವಾ, ಅದಕ್ಕೋಸ್ಕರ ಅವರು ಪೂರ್ತಿ ಎಲ್ಲ ಕ್ಷಯ ಮಾಡ್ಲೇ ಹೋಗ್ಬೇಕತ್ತು. ಕರೆಕ್ಟ್. ಕ್ಷಪಕ ಶ್ರೇಣಿ ನೀವು ಏರೋದೇ ಕ್ಷಯ ಮಾಡ್ತಾ ಹೋಗಕ್ಕೆ ಕ್ಷಪಕ ಶ್ರೇಣಿ ಏರೋದು. ಸೊ 7 ಪ್ರಕೃತಿ ಅಂತೂ ನೀವು ಶ್ರೇಣಿ ಏರೋ ಮುಂಚೆನೆ ನಾಶ ಮಾಡಿರ್ತೀರ, ಸರಿನಾ? ಉಳಿದ 21 ಪ್ರಕೃತಿನ 10ನೇ ಗುಣಸ್ಥಾನ ಅಂತಿಮದಲ್ಲಿ ನೀವು ನಾಶ ಮಾಡ್ತೀರಾ. 47 ಮೈನಸ್ ಎಷ್ಟಾಯ್ತು? 47 ಮೈನಸ್ 28, ಇನ್ನು 19 ಉಳ್ಕೊಳುತ್ತೆ ಅಲ್ವಾ? 19 ಘಾತಿಯ ಕರ್ಮದಲ್ಲಿ ಒಟ್ಟು 47 28 ಹೋಗ್ಬಿಟ್ರೆ ಇನ್ನು 12ನೇ ಗುಣಸ್ಥಾನ ಇನ್ನು 19 ಉಳ್ಕೊಳುತ್ತೆ ಅಲ್ವಾ? 19 ಘಾತಿಯ ಕರ್ಮ ಸಂಬಂಧಪಟ್ಟ 19 12ನೇ ಗುಣಸ್ಥಾನ ನಾಶ ಮಾಡ್ತಾನೆ. ಅದ್ರ ಜೊತೆನಲ್ಲಿ ಆಯು ಕರ್ಮದ 3 ನಾಶ ಮಾಡ್ತಾನೆ. ಅದಾದ್ಮೇಲೆ ನಾಮಕರ್ಮದ್ದು 13 ನಾಶ ಮಾಡ್ತಾನೆ ಜೀವ. ನಾಳೆ ಬರ್ಸ್ಬಿಡ್ತೀರಾ ಭೂಷಣ್ಜಿ? ಬರ್ಸ್ತೇನೆ ಮೇಡಮ್. ಓಕೆ. ಸೊ ಆ ಜೀವ ಏನ್ ಮಾಡ್ತಾನೆ? ಒಟ್ಟು 63 ಪ್ರಕೃತಿಯನ್ನು ನಾಶ ಮಾಡ್ತಾನೆ. 148 ಕರ್ಮ ಪ್ರಕೃತಿಗಳಲ್ಲಿ 63 ಪ್ರಕೃತಿಗಳನ್ನು ಅರ್ಯಂತ್ರ ಅವಸ್ಥೆ ಪ್ರಾಪ್ತಿಯಾಗೋ ಮುಂಚೆನೆ ಏನಾಗುತ್ತೆ? ಸಂಪೂರ್ಣವಾಗಿ ನಾಶ ಆದ್ಮೇಲೆ, ಯಾವಾಗ ಅದು ನಾಶ ಆಗುತ್ತೆ ಇಮಿಡಿಯೇಟ್ ಅವ್ರಿಗೆ ಏನಾಗುತ್ತೆ? ಅವರ ಶರೀರವನ್ನು ಸಹ ಅವ್ರೇನು ಔದಾರಿಕ ಶರೀರ ಇತ್ತು ಅದು ಪರಮೌದಾರಿಕ ಶರೀರದೊಂದಿಗೆ ಅವರಿಗೆ ಕೇವಲ ಜ್ಞಾನನು ಪ್ರಾಪ್ತಿ ಆಗುತ್ತೆ. ಅರ್ಥ ಆಯ್ತಲ್ವಾ? ಪರಮೌದಾರಿಕ ಶರೀರ ಅಂದ್ರೆ ಯಾವ್ದು ಹೊಸ ಶರೀರ ಬರೋದಿಲ್ಲ. ಅವ್ರ ಏನ್ ಎಕ್ಸಿಸ್ಟೆಡ್ ಶರೀರ ಇತ್ತು ಅದೇ ಇರುತ್ತೆ. ಆ ಶರೀರ ನಿಗೋದಿಯ ಜೀವ ರಹಿತ ಆಗತ್ತೆ ಅಷ್ಟೇ. ಇನ್ನು ನಂತರ ಏನಾಗುತ್ತೆ? ಇನ್ನೂ ಸ್ವಲ್ಪ ಕಾಂತಿ ತೇಜಸ್ಸು ಅದಕ್ಕೆ ಹೆಚ್ಚುತ್ತೆ ಆ ಶರೀರಕ್ಕೆ ಅಷ್ಟೇ ಹೊರತಾಗಿ ಶರೀರ ಬದಲಾಗೋದಿಲ್ಲ. ಅರ್ಥ ಆಯ್ತಲ್ವಾ? ಕೇವಲ ಆ ಶರೀರ ನಿಗೋದಿಯ ಜೀವ ರಹಿತ ಆಗತ್ತೆ. ಆ ಒಂದು ಕಾಂತಿ ಏನಿದೆಯಲ್ಲ, ಶರೀರದ ಕಾಂತಿ ಇನ್ನೂ ಹೆಚ್ಚುತ್ತೆ ಅಷ್ಟೇ. ಇನ್ನೇನು ಬೇರೆ ಶರೀರ, ಹೊಸ ಶರೀರ ಅಲ್ಲಿ ಬರೋದಿಲ್ಲ. ಪರಮೋದಿಕ ಶರೀರ ಅಂದ್ರೆ ಹಿಂದೆ ಏನ್ ಶರೀರ ಇರುತ್ತೆ ಅದೇ ಶರೀರನೇ ಇರುತ್ತೆ. ನಿಗೋದಿಯ ಜೀವ ರಹಿತ ಆಗತ್ತೆ ಅಷ್ಟೇ.
ಸೊ ಇನ್ ಸಾಕು ಅನ್ಸುತ್ತೆ, ಸಮಯ ಆಯ್ತು. ಜಿನ್ವಾಣಿ ಸ್ತುತಿ ಹೇಳಿಮ್ಮ. ಆಮೇಲೆ 5,000 ಧನುಷ್ ಬಿಲ್ಲು ಮೇಲೆ ಎತ್ತರಕ್ಕೆ ಹೋಗ್ತಾರೆ, ವಿರಾಜಮಾನ ಆಗ್ತಾರೆ. ಸರಿ ಇದೆ ಅಲ್ವಾ? ಹೌದು. ಕೇವಲ ಜ್ಞಾನ ಪ್ರಾಪ್ತಿ ಆಗಿದ ತಕ್ಷಣ ಎಲ್ಲಿ ಪ್ರಾಪ್ತಿ ಆಯ್ತು ಅಲ್ಲೇ ಸೀದಾ ನೇರ ಅವರು 5,000 ಬಿಲ್ ಎತ್ತರದಲ್ಲಿ ಸ್ಥಿತರಾಗ್ತಾರೆ. ಆಮೇಲೆ ಏನಾಗತ್ತೆ, ಅವ್ರು ಯಾವಾಗ ಅಲ್ಲಿ ಸ್ಥಿತ ಆಗ್ತಾರ ಆಗ ಏನಾಗತ್ತೆ, ಆಗ ದೇವತೆಗಳಿಗೆ ಏನಾಗತ್ತೆ, ಸ್ವರ್ಗ ಲೋಕದಲ್ಲಿ ಏನಾಗತ್ತೆ, ಕಂಪಮಾನ ಆಗತ್ತೆ. ಆಮೇಲೆ ಸಮಾಸರಣ ನಿರ್ಮಾಣ ಆಗತ್ತೆ. ಆಮೇಲೆ ನೋಡಿ 4 ಗತಿಯ ಜೀವಿಗಳಿಗೆ ಸೂಚನೆ ಸಿಗುತ್ತೆ. ಹೆಂಗ್ ಸೂಚನೆ ಸಿಗುತ್ತೆ? ಒಂದು ಸೌದರ್ಮೇಂದ್ರನ್ ಇದ್ರಲ್ಲಿ ಏನಾಗತ್ತೆ, ಘಂಟಾನಾದ ಏನೋ ಆಗತ್ತೆ, ಘಂಟಾನಾದ ಆಗತ್ತೆ, ಮತ್ತೆ ಇವನ ಆಸನ ಕಂಪಾಯಮಾನ ಆಗತ್ತೆ. ಅದ್ ಬಿಟ್ರೆ ಈ ವೆಂತರರ ಇದಕ್ಕೆ ಏನು ಡೋಲ್ ಶಬ್ದ ನೆನಪಿಲ್ಲ. ಶಂಕನಾದ ಆಗತ್ತೆ, ಭವನವಾಸಿಯಲ್ಲಿ ಶಂಕನಾದ ಆಗತ್ತೆ. ಆಮೇಲೆ ನರಕದಲ್ಲಿ ಕೂಡ ಸ್ವಲ್ಪ ಹೊತ್ತು ಅವ್ರಿಗೆ ಸುಖದ ಅನುಭವ ಆಗ್ತದೆ. ಒಂದು ಸಮಯ, ಒಂದು ಕ್ಷಣ ಅಂತ ಹೇಳ್ತಾರೆ. ಒಂದು ಸಮಯ ಅಂದ್ರೆ ಅಂತ ನರಕದಲ್ಲೂ ಸಹ ಅದ್ರದ್ದು ಎಫೆಕ್ಟ್ ಆಗುತ್ತೆ. ಅದಾಗತ್ತೆ. ಮತ್ತೆ ಇದು ಜ್ಯೋತಿಷ್ಕದಲ್ಲಿ ಏನಾಗತ್ತೆ ಮೇಡಮ್, ಮರ್ತ್ಬಿಟ್ಟಿದೀನಿ. ಘಂಟಾನಾದ ಬಂದ್ಬಿಟ್ಟು ಇದ್ರ ದೇವಗತ್ತಿನಲ್ಲಿ, ಆಮೇಲೆ ಶಂಕನಾದ ಭವನವಾಸಿಯಲ್ಲಿ, ಜ್ಯೋತಿಷ್ಕದಲ್ಲಿ ಸಿಂಹನಾದ ಆಗತ್ತೆ. ಕರೆಕ್ಟ್. ಇದೇನಾಗತ್ತೆ, ಯಾವಾಗ ಅವ್ರ 5,000 ಬಿಲ್ಲು ಎತ್ತರದಲ್ಲಿ ಅವ್ರು ಸ್ಥಿತರಾಗ್ತಾರೆ ಆಗ ಇಂತಹ ಒಂದು ಸಿಂಹನಾದ, ಘಂಟಾನಾದ, ಸೌದರ್ಮೇಂದ್ರ ಸಿಂಹಾಸನ ಅಲ್ಲಾಡೋದು, ಆಮೇಲೆ ಏನು ಶಂಕನಾದ, ಆಮೇಲೆ ವೆಂತರರಿಗೇನು ಡೋಲ್ ಅಲ್ವಾ, ಒಂಥರ ಬೇರಿನಾದ ಅಂತಂದ್ರೆ ಏನಮ್ಮ ಅದು ಆಕ್ಚುಲಿ? ಬೇರಿ ಅಂದ್ರೆ ಅದು ದೊಡ್ಡ ದೊಡ್ಡದು ಇದು ಇರುತ್ತಲ್ಲ, ಡೋಲೆ ಅಲ್ವಾ, ದೊಡ್ಡದು ಒಂದು ಡೋಲ್ಗಳು ಇರುತ್ತಲ್ಲ ಆತರ. ಸೊ ಆ ನಾದಗಳಾದಾಗ ಏನಪ್ಪಾ, ಅವಾಗ ಅವ್ರಿಗೆ ಅನ್ಸುತ್ತೆ ಏನಿದು ಈ ಶಬ್ದ ಬರ್ತಿದೆಯಲ್ಲ ಏನಾಯ್ತು ಅಂತ ಅವರು ಅವಧಿಜ್ಞಾನದಿಂದ ತಿಳ್ಕೊಂತಾರೆ. ಯಾಕಂದ್ರೆ ನಿಯಮದಿಂದ ದೇವಗತಿನಲ್ಲಿ ಏನಿರುತ್ತೆ, ಅವಧಿಜ್ಞಾನ ಇರುತ್ತೆ ಅಲ್ವಾ. ಸೊ ಅವಧಿಜ್ಞಾನದಿಂದ ಅವ್ರು ತಿಳ್ಕೊಂಡಾಗ ಅವ್ರಿಗೆ ಗೊತ್ತಾಗುತ್ತೆ, ಓ ಇಂತಹ ಒಂದು ಜೀವಿಗೆ ಕೇವಲ ಜ್ಞಾನ ಪ್ರಾಪ್ತಿಯಾಗಿದೆ ಅಂತ. ಆಗ ಎಲ್ಲಾರು ಏನ್ ಮಾಡ್ತಾರೆ, ಸೌದರ್ಮೇಂದ್ರ ಕುಬೇರನಿಗೆ ಆಜ್ಞೆ ಕೊಟ್ಟು ಸಮೋಷಣ ರಚನೆ ಮಾಡಿಸ್ತಾನೆ. ಬಾಕಿ ಎಲ್ಲಾ ದೇವತೆಗಳು ತೀರ್ಥಂಕರ ಪೂಜೆಗಾಗಿ ಅವ್ರ ದಿವ್ಯಧ್ವನಿ ಕೇಳಕ್ಕೋಸ್ಕರ ಸಮೋಷಣ ಸಭೆಗೆ ಬರ್ತಾರೆ. ಸೊ ಈ ರೀತಿ ಆಗುತ್ತೆ. ಅದು ಜ್ಯೋತಿರ್ಲೋಕದಲ್ಲಿ ಇದು ಹರಿನಾದ ಅಂತಾನು ಹೇಳ್ತಾರೆ, ಅಲ್ಲಿ ಸಿಂಹನಾದನು ಹೇಳ್ತಾರೆ, ಹರಿನಾದ ಅಂತ ಹೇಳ್ತಾರೆ. ಇಲ್ಲ, ಸಿಂಹನಾದ ಜ್ಯೋತಿಷ್ಕ ಲೋಕದಲ್ಲಿ, ಇನ್ನೊಂದು ಯಾವ್ದು ಹರಿದ ಹೇಳಿ ಮೇಡಮ್. ಅದೇ ಅದ ಸಿಂಹನಾದ ಹೇಳ್ತಾರಲ್ಲ, ಅದಕ್ಕೆ ಇನ್ನೊಂದು ಹೆಸರು ಹೌದಾ ಅಂತಾನು ಹೇಳ್ತಾರೆ. ಅಂದ್ರೆ ಸಿಂಹಕ್ಕೆ ಹರಿ ಅಂತಾನು ಶಬ್ದ ಇದೆ. ಓಕೆ ಸರಿ ಅಮ್ಮ. ಓಕೆ ಸರಿ. ಜಿನ್ವಾಣಿ ಸ್ತುತಿ ಮಾಡಿಮ್ಮ, ನಾಳೆ ಏನ್ ಕಂಟಿನ್ಯೂ ಮಾಡೋಣ, ತುಂಬಾ ಸಮಯ ಆಯ್ತು. ಯಾರು ಹೇಳ್ತೀರಾ ಜಿನ್ವಾಣಿ ಸ್ತುತಿ? ಹೇಳ ಭೂಷಣ್, ನಾನು ಹೇಳಿಮ್ಮ. ನಮಿಸುವೆ ಜನನಿ ಜಿನವಾಣಿ, ನಮಿಸುವೆ ಜನನಿ ಜಿನವಾಣಿ, ಅಮ್ಮ ಶಾಶ್ವತ ಸುಖ ನಿಧಿ ಪಾಲಿಸು. ನಮಿಸುವೆ ಜನನಿ ಜಿನವಾಣಿ, ಪೀನಾಪಾಣಿ ಶ್ರೀ ಜಿನವಾಣಿ, ಶಾಸ್ತ್ರ ಪ್ರಕಾಶಿನಿ ಮುಕ್ತಿ ಪ್ರದಾಯಿನಿ. ಪೀನಾಪಾಣಿ ಶ್ರೀ ಜಿನವಾಣಿ, ಶಾಸ್ತ್ರ ಪ್ರಕಾಶಿನಿ ಮುಕ್ತಿ ಪ್ರದಾಯಿನಿ. ನಮಿಸುವೆ ಜನನಿ ಜಿನವಾಣಿ, ಅಕ್ಷಯ ವಿದ್ಯಾ ಸಂಪದದೊಡತಿ, ಶ್ರೀ ಜಿನ ಮುಖ ಸಂಜಾತೆ ಸರಸ್ವತಿ. ಅಕ್ಷಯ ವಿದ್ಯಾ ಸಂಪದದೊಡತಿ, ಶ್ರೀ ಜಿನ ಮುಖ ಸಂಜಾತೆ ಸರಸ್ವತಿ. ಮೋಹಾಂಧತೆಯನ್ನು ನೀ ಪರಿಹರಿಸಿ, ಮೋಹಾಂಧತೆಯನ್ನು
ನೀ ಪರಿಹರಿಸಿ ಪಾಲಿಸು ಜ್ಞಾನ ಸುಧಾಮೃತ ಸುರಿಸಿ ಪಾಲಿಸು ಜ್ಞಾನ ಸುಧಾಮೃತ ಸುರಿಸಿ ನಮಿಸುವೆ ಜನನಿ ದಿನವಾಣಿ ಅಮ್ಮ ಶಾಶ್ವತ ಸುಖ ನಿಧಿ ಪಾಲಿಸು ನಮಿಸುವೆ ಜನನಿ ದಿನವಾಣಿ ಎಬ್ಲೋ ಚಿನ್ವಾಣಿ ಮಾತಾ ಕಿ ಜೈ. ಎಲ್ರಿಗೂ ಜೈ. ಎಲ್ರಿಗೂ ಜೈ ಜಿನೇಂದ್ರ. जय बोलो 24वें तीर्थंकर पंच परमेष्ठी भगवान की जय. जय बोलो वर्तमान शासनक वर्धमान तीर्थंकर भगवान की जय. जय बोलो सीमंद्र स्वामी भगवान की जय. जय बोलो आचार्य श्री गुणभद्राचार्य मुनि महाराज की जय. जय बोलो आचार्य भगवान नेमिचंद सिद्धांत चक्रवर्ती महाराज की जय. जय बोलो आचार्य श्री विद्यासागर जी मुनि महाराज की जय. जय बोलो मुनि श्री क्षमा सागर जी महाराज की जय. जय ಎಲ್ಲರಿಗೂ ಜೈ ಜಿನೇಂದ್ರ.